ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿವರೆಗೆ ದಿಕ್ಕುಗಳ ಪರೀಕ್ಷೆಯ ಮೇಲೆ ಆಲ್ರೆಡಿ ಈಗ ಪಾರ್ಟ್ 2 ಮುಗಿಸಿದ್ದೇವೆ. ಈ ಕ್ವಶನ್ವರೆಗೆ ಪಾರ್ಟ್ 2 ಮುಗಿಸಿದ್ದೇವೆ. ಈ ಕ್ವಶನ್ವರೆಗೆ ಈಗ ನೆಕ್ಸ್ಟ್ ಟೈಪ್ ನೋಡೋಣ. ಈಗ ನೆಕ್ಸ್ಟ್ ಟೈಪ್ 4 ತನಕ ಮುಗಿದಿದೆ. ಈಗ ಟೈಪ್ 5 ನೋಡಿ. ಟೈಪ್ 5 ಈ ಟೈಪ್ 5ಅಲ್ಲಿ ಫಸ್ಟ್ ಈ ಕ್ವಶನ್ ಮಾಡೋಣ. ಈ ಕ್ವಶನ್ ಮಾಡ್ರಿ. ಫಸ್ಟ್ ಕ್ವಶನ್ದ ನೋಡ್ರಿ ಹೆಂಗೆ ಕೊಟ್ರ, ಒಂದು ವೇಳೆ ಎ ಯು ಬಿ ಯ ದಕ್ಷಿಣಕ್ಕಿದ್ದು ಸಿ ಯು ಬಿ ಯ ಪೂರ್ವಕ್ಕಿದ್ದರೆ ಈಗ ಸಿಗೆ ಸಂಬಂಧಪಟ್ಟಂತೆ ಎ ಯು ಯಾವ ದಿಕ್ಕಿನಲ್ಲಿದ್ದಾನೆ, ಸಿಗೆ ಸಂಬಂಧಪಟ್ಟಂತೆ ಎ ಯು ಯಾವ ದಿಕ್ಕಿನಲ್ಲಿದ್ದ ಅಂತ ಕೇಳ್ತಾರೆ. ನೋಡ್ರಿ, ಈ ರೀತಿ ಕ್ವಶನ್ ಕೊಟ್ಟಕ್ರಾಗ ಯಾವ ರೀತಿ ಮಾಡ್ಬೇಕಂತ ನಾವು ಈಗ ಒಂದು ಕ್ವಶನ್ ಮುಖಾಂತರ ಈಜಿಯಾಗಿ ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊರಿ. ಈ ರೀತಿ ಕ್ವಶನ್ ಕೊಟ್ಟಕ್ರೆ ನೀವು ಕಂಪಲ್ಸರಿ ನೋಡ್ರಿ, ಇಲ್ಲಿ ಫಸ್ಟ್ ಟೈಮ್ ಕೊಟ್ಟು ನೋಡ್ರಿ, ಒಂದು ವೇಳೆ ಎ ಯು ಬಿ ಯ ದಕ್ಷಿಣಕ್ಕಿದ್ದು ಉಲ್ಟಾ ಓದ್ಬೇಕು ರೀ. ಇಲ್ಲಿ ನೋಡ್ರಿ, ಬಿ ಯ ದಕ್ಷಿಣಕ್ಕೆ ಯಾರಂದ್ರಿ ಎ, ಉಲ್ಟಾ ಓದ್ಬೇಕು ರೀ. ಉಲ್ಟಾ ಇಲ್ಲಿ ನೋಡ್ರಿ, ಎರಡನೇ ಅಕ್ಷರ ಇರುತ್ತೆ ನೋಡ್ರಿ ಎ ಮತ್ತು ಬಿದಾಗ, ಬಿ ಎರಡನೇ ಅಕ್ಷರದ ಬಿದಿಂದ ಓದ್ಬೇಕು ನಾವು. ನೋಡ್ರಿ ಏನು ಕೊಟ್ಟರು ಅವರು, ಬಿ ಯ ದಕ್ಷಿಣಕ್ಕೆ ಯಾವುದಂತ್ರಿ ಎ, ಅಂದ್ರೆ ಫಸ್ಟ್ ಈ ಬಿದಿಂದ ಸ್ಟಾರ್ಟ್ ಮಾಡಿರಿ ನೀವು. ಅಂಥವ್ರಲ್ಲಿ ಬಿ ಅಂತ ಬರ್ಕೋಬೇಕು, ಬಿ. ಈಗ ಬಿ ಯ ದಕ್ಷಿಣಕ್ಕೆ ಯಾವುದಂತ್ರಿ ಎ, ದಕ್ಷಿಣದ ಕೆಳಗ ಮೇಲೆ ಹೇಳ್ರಿ, ದಕ್ಷಿಣದ ತಳಗ, ಅಂದ್ರೆ ಬಿ ಯ ದಕ್ಷಿಣಕ್ಕೆ ಯಾವುದಂತ್ರಿ ಎ. ಇದು ಒಂದು ಸೆಂಟೆನ್ಸ್ ಮುಗೀತು. ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ಬರೋದು, ಸಿ ಯು ಬಿ ಯ ಪೂರ್ವಕ್ಕಿದೆ, ಉಲ್ಟಾ ಹೋದ್ರಿ, ಬಿದಿಂದ ಸ್ಟಾರ್ಟ್ ಮಾಡಿರಿ. ಬಿ ಯು ಬಿ ಯ ಪೂರ್ವಕ್ಕೆ ಯಾವುದಂತ್ರಿ ಸಿ, ಬಿ ಯ ಪೂರ್ವಕ ಯಾವುದಂತ್ರಿ ಸಿ. ಬಿ ಯ ಪೂರ್ವಕ, ಬಿದಿಂದ ಸ್ಟಾರ್ಟ್ ಮಾಡೋದು, ಇಲ್ಲಿ ಬಿ ಬಲ್ಲಿ ನಿಂದಿರ್ಬೇಕು ನೀವು. ಬಿ ಯ ಪೂರ್ವ ಅಂದ್ರೆ ರೈಟ್ ಸೈಡ ಲೆಫ್ಟ್ ಸೈಡ್ ರೀ, ಬಿ ಯ ಪೂರ್ವ ಅಂದ್ರೆ ರೈಟ್ ಸೈಡ, ಅಂದ್ರೆ ಬಿ ಯ ಪೂರ್ವಕ್ಕೆ ಯಾವುದತ್ರಿ ಸಿ ಅದಂತ, ಬಿ ಯ ಪೂರ್ವಕ ಸಿ ಅದಂತ. ಕರೆಕ್ಟ್. ಕ್ವಶನ್ ಹೋದ್ರೆ ಕ್ವಶನ್ ಪ್ರಕಾರ ಇರಬೇಕು. ಎ ಯು ಬಿ ಯ ದಕ್ಷಿಣಕ್ಕಿದೆ, ಏನದು ಬಿ ಇದು ದಕ್ಷಿಣಕ್ಕೆ ಅದ, ಕರೆಕ್ಟ್ ಅದ ರೀ. ನೆಕ್ಸ್ಟ್ ಸಿ ಯು ಬಿ ಯ ಪೂರ್ವಕ್ಕಿದೆ, ಸಿ ಏನದು ಬಿ ಇದು ಪೂರ್ವಕ್ಕೆ ಅದ ರೀ, ಕರೆಕ್ಟ್ ಅದ. ನಂಗೆ ನಾವು ಬರ್ಕೊಂಡಿದ್ದು ಕರೆಕ್ಟ್ ಅದ ನಂಗೆ. ಅಂದ್ರೆ ನೀವು ಯಾವ ರೀತಿ ಬರ್ಕೋಬೇಕಂದ್ರೆ, ಎರಡನೇ ಅಕ್ಷರ ಯಾವುದಿರುತ್ತೆ ನೋಡ್ರಿ, ಅಲ್ಲಿಂದ ಉಲ್ಟಾ ಓದಬೇಕು. ಎಕ್ಸಾಂಪಲ್ ನೋಡ್ರಿ, ಬಿ ಯ ದಕ್ಷಿಣಕ್ಕೆ ಎ ಅದ, ಬಿ ಯ ಪೂರ್ವಕ್ಕೆ ಸಿ ಅದ, ಈ ರೀತಿ ಓದಬೇಕು. ಹಾಂ, ಈ ಕ್ವಶನ್ ನೋಡ್ರಿ ಅವ್ರು ಏನು ಕೇಳ್ಯಾರ, ಕ್ವಶನ್ ನೋಡ್ರಿ, ಸಿಗೆ ಸಂಬಂಧಪಟ್ಟಂತೆ ಅಂತಂದ್ರೆ ಸೀದಾ ನಿಂತು ನೋಡಬೇಕು ನಂಗೆ ನೀವು. ಸಿಗೆ ಸಂಬಂಧಪಟ್ಟಂತೆ ಅಂದ್ರೆ ಸೀದಾಗ ನಿಂತು ನೋಡಬೇಕು, ಸೀದಾಗ ನಿಂತು ನೋಡ್ಬೇಕಂತ ಅಂದಂಗೆ. ಈ ಸಿ ಪಾಯಿಂಟ್ನಾಗ ನಿಂತು ನೋಡ್ಬೇಕು ನೀವು. ಸಿಗೆ ಸಂಬಂಧಪಟ್ಟಂತೆ ಎ ಯು ಯಾವ ದಿಕ್ಕಿನಲ್ಲಿದೆ ಅಂದ್ರೆ ಸಿಗದಾಗ ನಿಂತು ನೋಡಿದ್ರೆ ಏನು ನೋಡ್ರಿ, ಈ ಕಡೆ ಕಾಣಿಸುತ್ತೆ ನಿಮ್ಗೆ, ಈ ದಿಕ್ಕಿನ ಕಡೆ ಕಾಣಿಸುತ್ತೆ, ಕರೆಕ್ಟ್ ರೀ. ಇದು ಯಾವ ರೀತಿ ಕೇಳ್ತಾನೆ, ಇದು ಯಾವ ದಿಕ್ಕು ಅಂತ ಕೇಳ್ತಾನೆ, ಕರೆಕ್ಟ್ ರೀ. ಹಾಂ, ಈಗ ಏನಿಲ್ಲ, ನೀವು ಟೋಟಲಾಗಿ 8 ದಿಕ್ಕು ಹಾಕೋಬೇಕು. 8 ದಿಕ್ಕು ಹಾಕೋರಿ, 8 ದಿಕ್ಕು ಹಾಕೊಂಬಿಡ್ರಿ. ಇಲ್ಲಿ 8 ದಿಕ್ಕು ಹಾಕೋತೀರಿ ನೋಡ್ರಿ, ನಾ 8 ದಿಕ್ಕು ಹಾಕೋರಿ. ಈ ಪಾಯಿಂಟಿಗೆ 8 ದಿಕ್ಕು ಹಾಕೋಬೇಕು ನೀವು, ಟೋಟಲಾಗಿ 8 ದಿಕ್ಕು ಹಾಕೋಬೇಕು. ಮತ್ತೇನಿಲ್ಲ ರೀ, ಉ ಈ ಪು ಆದನೆ ಪವ, ಉ ಈ ಪು ಆ ದ, ಇದು ನೈ, ಇದು ದ, ಉ ಈ ಪು ಆದ ನೈಪವ, ಉ ಈ ಪು ಆದ ನೈಪವ, ಕರೆಕ್ಟ್ ರೀ. ಅಂದ್ರೆ ಈ ಕ್ವಶನ್ ಮಾರ್ಕ್ ಇದ್ದಲ್ಲಿ ನೋಡ್ರಿ, ಈ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ್ದು ಬಂದು ನೋಡ್ರಿ, ಇಲ್ಲಿ ನೈಋತ್ಯ. ಆನ್ಸರ್ ಯಾವುದನ್ನ ಹೇಳ್ರಿ ಇದಕ್ಕೆ, ನೈಋತ್ಯ. ಆನ್ಸರ್ ಯಾವುದಂದ್ರೆ ನೈಋತ್ಯ. ಆನ್ಸರ್ ಯಾವುದಂದ್ರೆ ನೈಋತ್ಯ. ಆಪ್ಷನ್ ನಮಗೆ ಡಿ ರೈಟ್, ಆಪ್ಷನ್ ಡಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡಮ್ರಿ, ಪ್ರಾಕ್ಟೀಸ್ ಮಾಡಿ ಬರ್ತದೆ ರೀ. ನೋಡಿರಿ, ಮೆಂಟಾಲಿಟಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಈಜಿ ಆಗ್ತದೆ. ನೀವು ಪ್ರಾಕ್ಟೀಸ್ ಮಾಡಲಿ ಅಂದ್ರೆ ಯಾವನು ಟಫೇ ಇರ್ತದೆ ಮೆಂಟಾಲಿಟಿ. ಇದು RSI 2026 ಕೇಳ್ಯಾನ ರೀ. ಸಿಂಪಲ್ ಕ್ವಶನ್ನ, ಈಜಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಕೊಟ್ರ, ಒಂದು ವೇಳೆ ರೀಟಾಳು ಸೀತಾಳ ಪಶ್ಚಿಮದಲ್ಲಿದ್ದರೆ, ನಾನು ಉಲ್ಟಾ ಓದು ಅಂತ ಹೇಳೀನಿ, ಉಲ್ಟಾ ಓದ್ಬೇಕ್ರಿ ಅದಕ್ಕೆ. ಅಂದ್ರೆ ಒಂದು ವೇಳೆ ರೀಟಾಳು ಸೀತಾಳ ಪಶ್ಚಿಮದಲ್ಲಿದ್ದರೆ ಅಂದ್ರೆ ಸೀತಾಳ ಪಶ್ಚಿಮಕ್ಕೆ ಯಾರು ರಾತ್ರಿ, ಸೀತಾಳ ಪಶ್ಚಿಮಕ್ಕೆ ಯಾರು ರಥ ರೀಟಾ, ಸೀತಾಳ ಪಶ್ಚಿಮಕ್ಕೆ ಯಾರು ರಥ ರೀಟಾ, ಸೀತಾಳ ಪಶ್ಚಿಮಕ್ಕೆ ಯಾರು ರಥ ರೀಟಾ. ಈ ಸೀತಾದಿಂದ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಒಂದು ಹೊಲ್ಲಿ ಸೀತಾ ಅಂತ ಬರ್ಕೋರಿ,
ಸೀತ. ಕರೆಕ್ಟ್ ರೀ, ಸೀತ ಅಂತ ಬರ್ಕೋರಿ. ನೆಕ್ಸ್ಟ್ ಮತ್ತೇನು ಕೊಟ್ಟರು ನೋಡ್ರಿ, ಕೀರ್ತಿಯು ಸೀತಾಳ ಉತ್ತರಕ್ಕಿದ್ದರೆ. ಸೀತಾಳ ಉತ್ತರ ಯಾರು ಅಂತ್ರಿ? ಉಲ್ಟಾ ಓದ್ಬೇಕು ಈ ಕ್ವಶನ್. ಸೀತಾಳ ಉತ್ತರಕ್ಕೆ ಯಾರು ಅಂತ್ರಿ? ಸೀತಾಳ ಉತ್ತರಕ್ಕೆ ಯಾರು ಅಂತ್ರಿ? ಕೀರ್ತಿ. ಸೀತಾ ಹೇಳ ರೀ. ಒಂದೇದು ಮೊದಲು ಕಂಪ್ಲೀಟ್ ಮಾಡಮ್ರಿ. ಫಸ್ಟ್ ಕಂಪ್ಲೀಟ್ ಮಾಡಿಲ್ರಿ ಅವನ್ನ. ಫಸ್ಟ್ ಏನು ಕೊಟ್ರಿ? ಸೀತಾಳ. ಸೀತಾ ಹಾಕೊಂಡಿವಿ ನಾವು ಈಗ ರೀ. ಸೀತಾಳ ಪಶ್ಚಿಮಕ್ಕೆ ಯಾರು ಹತ್ರಿ? ರೀಟಾ. ಸೀತಾಳ ಪಶ್ಚಿಮ ಸೀತಾ ಆಲ್ರೆಡಿ ಬರ್ಕೊಂಡು ನಾವಿಲ್ಲಿ. ಸೀತಾಳ ಪಶ್ಚಿಮ. ಪಶ್ಚಿಮ ಅಂದ್ರೆ ಬಲ ಎಡ ಹೇಳ್ರಿ. ಪಶ್ಚಿಮ ಅಂದ್ರೆ ಎಡ. ಎಡಕ್ಕೆ ಯಾರು ಅಂತ ಇಲ್ಲಿ? ರೀಟಾಳ ಅಂತ್ರಿ. ಎಡಕ್ಕೆ ಯಾರು ಅಂತ? ರೀಟಾಳ ಅಂತ. ನೆಕ್ಸ್ಟ್ ಮತ್ತು ಕೀರ್ತಿಯು ಸೀತಾಳ ಉತ್ತರಕ್ಕಿದ್ದರೆ. ಸೀತಾಳ ಉತ್ತರಕ್ಕೆ ಯಾರು ಅಂತ್ರಿ? ಕೀರ್ತಿ. ಸೀತಾಳ ಉತ್ತರಕ್ಕೆ ಯಾರು ಅಂತ್ರಿ? ಕೀರ್ತಿ. ಸೀತಾಳ ಉತ್ತರ. ಸೀತಾ ಇಲ್ಲಿ ಹೇಳಾರೀಗ. ಸೀತಾ ಇಲ್ಲಿ ಹೇಳ. ಸೀತಾಳ ಉತ್ತರ ಅಂದ್ರೆ ಮೇಲೆ ಅಂತ ಹೇಳಗ್ರಿ. ಸೀತಾಳ ಉತ್ತರ ಅಂದ್ರೆ ಮೇಲೆ. ಸೀತಾಳ ಉತ್ತರಕ್ಕೆ ಯಾರು ಅಂತ್ರಿ? ಕೀರ್ತಿ. ಇಲ್ಲಿ ಕೀರ್ತಿ ಹೇಳಂದಂಗೆ ಐತ್ರಿ. ಇಲ್ಲಿ ಕೀರ್ತಿ ಹೇಳ. ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾರ ಈಗ. ಕೀರ್ತಿಯು ರೀಟಾಳಿಗೆ ಸಂಬಂಧಪಟ್ಟಂತೆ. ಯಾರಿಗೆ ಸಂಬಂಧಪಟ್ಟಂತ್ರಿ? ರೀಟಾಳಿಗೆ ಸಂಬಂಧಪಟ್ಟಂತೆ. ಇದು ಇಂಪಾರ್ಟೆಂಟ್ ನೋಡ್ರಿ. ರೀತಾಳಿಗೆ ಸಂಬಂಧಪಟ್ಟಂದ್ರೆ ರೀತಾ ಜೈ ಬಂದಿರ್ಬೇಕು ತಂದಂಗೆ ನೀವು. ರೀತಾಳಿಗೆ ಸಂಬಂಧಪಟ್ಟಂದ್ರೆ ರೀತಾ ಜೈ ಬಂದಿರಬೇಕು ತಂದಂಗೆ. ರೀಟಾಳಿಗೆ ಸಂಬಂಧಪಟ್ಟಂತೆ ಕೀರ್ತಿಯು ಯಾವ ದಿಕ್ಕಿನಲ್ಲಿದ್ದಾಳೆ? ಈ ಕಡೆ ನೋಡ್ರಿ ಕೀರ್ತಿ. ಕೀರ್ತಿ ಇಲ್ಲಿ ಹೇಳ. ಕರೆಕ್ಟ್ ರೀ. ಇದು ದಿಕ್ಕು ಯಾವುದು ಅಂತ ಕಂಡುಹಿಡ್ಬೇಕು. ದಿಕ್ಕು ಯಾವುದು ಅಂತ ಕಂಡುಹಿಡ್ಬೇಕು. ಮತ್ತೇನಿಲ್ಲ ಸೇಮ್. ಈ ಪ್ಲೇಸಿಗೂ 8 ದಿಕ್ಕು ಹಾಕೋರಿ. ಇಲ್ಲಿ 8 ದಿಕ್ಕು ಹಾಕೋರಿ. 8. ಈ ಕಡೆ ಯಾವ್ದು ಬರ್ಲತ್ತ ನೋಡ್ರಿ. ಈ ಕಡೆದು ಯಾವುದು ಅಂದ್ರೆ ಇಲ್ಲಿ ಬರ್ಕೋಬೇಕು. ಉ ಈ ಪು ಆ ದ ನೈ ಪ ವ. ಈ ಕ್ವಶನ್ ಮಾರ್ಕ್ ಕಡೆ, ಈ ಯಾರೋ ಮಾರ್ಕ್ ಇದ್ದ ಕಡೆ ಅಥವಾ ಈ ಕ್ವಶನ್ ಮಾರ್ಕ್ ಇದ್ದ ಕಡೆ ಇದ್ದು ಕೇಳ್ಯಾರ ನಮಗೆ. ಯಾವ್ದು ಹೇಳ್ರಿ ಈ ಸೈಡ್ ನಮಗೆ? ಈಶಾನ್ಯ. ಆನ್ಸರ್ ಯಾವುದಂದ್ರೆ ಈಶಾನ್ಯ. ಆನ್ಸರ್ ಯಾವುದಂದ್ರೆ ಈಶಾನ್ಯ. ಅಂದ್ರೆ ರೀತಾಳಿಗೆ ಸಂಬಂಧಪಟ್ಟಂತೆ ಕೀರ್ತಿ ಯಾವ ದಿಕ್ಕಿನ ಕಡೆ ಹೇಳ್ರಿ? ಈಶಾನ್ಯ ದಿಕ್ಕಿನ ಕಡೆ ಅನ್ನಂಗೆ. ರೀಟಾಳಿಗೆ ಸಂಬಂಧಪಟ್ಟಂತೆ ಕೀರ್ತಿ ಯಾವ ದಿಕ್ಕಿನ ಕಡೆ ಹೇಳ್ರಿ? ಈಶಾನ್ಯ ದಿಕ್ಕಿಗೆ ಹೇಳರಿ. ಆಪ್ಷನ್ ಯಾವ್ದು ರೈಟ್ ಹೇಳ್ರಿ ನಮಗೆ? ಇಲ್ಲಿ ಆಪ್ಷನ್ನ ಎ ರೈಟ್. ಆಪ್ಷನ್ನ ಎ ರೈಟ್. ಈ ಕ್ವಶನ್ ನೋಡ್ರಿ, ಸಿವಿಲ್ PSI 545 545ದಾಗ ಕೇಳ್ಯಾನ್ರಿ. ಸಿವಿಲ್ PSI 545. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇದನ್ನು ಸೇಮ್ ರೀ. ಎ ಎಂಬ ವ್ಯಕ್ತಿಯು ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೂ. ಉಲ್ಟಾ ಓದ್ರಿದು. ಉಲ್ಟಾ. ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೆ ಯಾರಂತ್ರಿ? ಎ ಯಾರಂತ್ರಿ. ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೆ ಯಾರಂತ್ರಿ? ಎ ಯಾರಂತ. ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೆ ಯಾರಂತ್ರಿ? ಎ ಯಾರಂತ. ಅಂದ್ರೆ ಫಸ್ಟ್ ಇಲ್ಲಿ ಬಿ ಸ್ಟಾರ್ಟ್ ಮಾಡಿರಿ ನೋಡ್ರಿ. ನೀವು ಇಲ್ಲಿ ಬಿ ಸ್ಟಾರ್ಟ್ ಮಾಡಿರಿ, ಬಿ ಬರ್ಕೋರು ಅಂತವಲ್ಲಿ. ಒಂದು ಕಡೆ ನಮ್ಗೆ ಬಿ ಬರ್ಕೊ. ಈಗ ನೋಡ್ರಿ, ಬಿ ಎಂಬ ವ್ಯಕ್ತಿಯ ಉತ್ತರಕ್ಕೆ ಯಾರಂತ್ರಿ? ಎ. ಅಂದ್ರೆ ಬಿದು ಉತ್ತರಕ್ಕೆ. ಬಿದು ಉತ್ತರ ಅಂದ್ರೆ ಮೇಲೆ ತೆಳಗೆ ಹೇಳ್ರಿ. ಬಿ ಉತ್ತರ ಅಂದ್ರೆ ಮೇಲೆ. ಬಿ ಉತ್ತರ ಅಂದ್ರೆ ಮೇಲೆ. ಇಲ್ಲಿ ಯಾರಂದ್ರಿ? ಎ ಯಾರಂತ. ಇಷ್ಟು ಮಾಡ್ರೆ ಒಂದು ಸೆಂಟೆನ್ಸ್ ಮುಗೀತು. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟರು ನೋಡ್ರಿ. ಸಿ ಎಂಬ ವ್ಯಕ್ತಿಯು ಬಿ ವ್ಯಕ್ತಿಯ ಪಶ್ಚಿಮಕ್ಕೆ. ಸಿ ಎಂಬ ವ್ಯಕ್ತಿಯು ಬಿ ವ್ಯಕ್ತಿಯ ಪಶ್ಚಿಮಕ್ಕೆ. ಉಲ್ಟಾ ಹೋದ್ರಿ. ಬಿ ವ್ಯಕ್ತಿಯ ಪಶ್ಚಿಮಕ್ಕೆ ಯಾರಂತ್ರಿ? ಸಿ. ಬಿ ವ್ಯಕ್ತಿಯ ಪಶ್ಚಿಮಕ್ಕೆ ಯಾರಂತ್ರಿ? ಸಿ. ಕರೆಕ್ಟ್ರಿ. ಬಿ ವ್ಯಕ್ತಿಯ ಪಶ್ಚಿಮ. ಇಲ್ಲಿ ಬಿ ಅದಾರ ಆಲ್ರೆಡಿ ನಮ್ಗೆ. ಬಿ ವ್ಯಕ್ತಿಯ ಪಶ್ಚಿಮ ಅಂದ್ರೆ ನಿಮ್ಮ ಎಡಕ್ಕೇನು ಬಲಕ್ಕೆ ಹೇಳ್ರಿ? ಪಶ್ಚಿಮ ಅಂದ್ರೆ ಎಡಕ್ಕೆ ಅಂದಂಗೆ. ಬಿ ವ್ಯಕ್ತಿಯ ಪಶ್ಚಿಮಕ್ಕೆ ಯಾರಂತ್ರಿ? ಇಲ್ಲಿ ಸಿ. ಬಿ ವ್ಯಕ್ತಿಯ ಪಶ್ಚಿಮಕ್ಕೆ ಯಾರಂತ್ರಿ? ಸಿ. ಇಷ್ಟು ನಮ್ಗೆ ಕ್ವಶನ್ದಾಗ ಕೊಟ್ಟಾರ. ಕ್ವಶನ್ ನೋಡ್ರಿ ಏನು ಕೇಳ್ಯಾರ ಅವ್ರು ನಮಗೆ? ಕ್ವಶನ್ ಏನು ಕೇಳ್ಯಾರ ನೋಡ್ರಿ. ಎಯು ಸಿ ಇಂದ. ಎಯು ಯಾರಿಂದ ಆತ್ರಿ? ಸಿ ಇಂದ. ಎಯು ಸಿ ಇಂದ ಅಂದ್ರೆ ಸೀದಾ ಇದು ನೋಡ್ಬೇಕು ನಂಗೆ. ಸಿ ಇಂದ ಸಿಗೆ ಸಂಬಂಧಪಟ್ಟಂತೆ. ಸಿಗೆ ಸಂಬಂಧಪಟ್ಟಂತೆ ಸಿಗೆ ಸಂಬಂಧಪಟ್ಟಂತೆ ಸೀದಿಂದ ಈ ರೀತಿ ಕೊಟ್ಟಂದ್ರೆ ಸೀದಾ ನಿಂತು ನೋಡ್ಬೇಕಂದ್ರೆ ನೀವು. ಈ ರೀತಿ ಕೊಟ್ಟಂದ್ರೆ ಸೀದಾಗ ನಿಂತು ನೋಡ್ಬೇಕಂತ ನಾನು. ಕರೆಕ್ಟ್ ರೀ. ಸಿಗೆ ಸಂಬಂಧಪಟ್ಟಂತೆ ಸಿಯಿಂದ ಅಂದ್ರೆ ಸೀದಾ ನಿಂತು ನೋಡ್ಬೇಕು ನಂಗೆ. ಅಂದ್ರೆ ಎಯು ಸಿ ಇಂದ ಯಾವ ದಿಕ್ಕಿನಲ್ಲಿದ್ದಾನೆ? ಎಯು ಸಿ ಇಂದ
ಎರಡನೇ ಅಕ್ಷರ ಸಿ ಅದ ಸಿದಿಂದ ಅಂದ್ರೆ ಎ ಈ ಕಡೆನ ರೀ ಎ ನೋಡ್ರಿ ಈ ಕಡೆನ ಎ ಸಿಯಿಂದ ಎ ದಿಕ್ಕಿನಾಗ ಕೇಳ್ತಾರೆ ಕ್ವಶನ್ ಮಾರ್ಕ್ ರೀ. ಮತ್ತೇನು ಮಾಡಕ್ಕೆ ಹೇಳ್ರಿ ನಾವೀಗ ಇದು 8 ದಿಕ್ಕು ಹಾಕೋಬೇಕು. ಇಲ್ಲಿ ಸಿಯಿಂದ ಸಿಗೆ ಸಂಬಂಧಪಟ್ಟದಲ್ಲ ಅಲ್ಲಿ 8 ದಿಕ್ಕು ಹಾಕೋಬೇಕು ನಾವು. 8 ದಿಕ್ಕು ಹಾಕೋರಿ ಇಲ್ಲಿ. ಮತ್ತು ಉ ಈ ಉ ಆ ದ ನೈ ಪ ವ. ನೋಡ್ರಿ ಈ ಕ್ವಶನ್ ಮಾರ್ಕ್ ಕಡೆ ಯಾವ ಅಕ್ಷರ ಹೊಂಟದ ನೋಡ್ರಿ ಈ ಅಕ್ಷರ ಹೊಂಟದ್ರ ಸಿಯಿಂದ ಎ ಯಾವ ದಿಕ್ಕಿನ ಕಡೆ ಹೇಳ್ರಿ ಈಶಾನ್ಯ ದಿಕ್ಕಿನ ಕಡೆ ರೀ. ಸಿಯಿಂದ ಎ ಯಾವ ದಿಕ್ಕಿನ ಕಡೆ ಅಂದ್ರೆ ಈಶಾನ್ಯ ದಿಕ್ಕಿನ ಕಡೆ ರೀ. ಆನ್ಸರ್ ಯಾವ್ದು ಹೇಳ್ರಿ ನಮಗಿಲ್ಲಿ ಎ ಆಪ್ಷನ್ ಎ ರೈಟ್ ರೀ ಈಶಾನ್ಯ. ಇದು SDA 2019 ಕೇಳ್ಯಾನ್ರಿ. SDA 2019 ಸಿಂಪಲ್ ರೀ ಇಷ್ಟೇ, ಮತ್ತೇನಿಲ್ಲ. ಇದಕ್ಕೆ ಬಿಟ್ಟು ಮತ್ತೇನು ಜಾಸ್ತಿ ಏನು ಕೇಳಲ್ಲ ನಾವು. ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ. ಈಗ ಫಸ್ಟ್ ಕ್ವಶನ್ ನೋಡಮ್ರಿ. ಅವು ಈಜಿ ಅವ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವು ಕ್ವಶನ್ ತೊಗೊಂಡಿನ ಮೊದಲು. ಈಗ ಈ ಕ್ವಶನ್ ನೋಡ್ರಿ ಇದನ್ನ ಕ್ವಶನ್ ಸೇಮ್ ಅದೇ ರೀತಿ ಮಾಡೋದು ರೀ. ಇದು PC 2018 ಕೇಳ್ಯಾನ ನಮಗೆ. PC 2018 ಕರೆಕ್ಟ್. ಕ್ವಶನ್ ನೋಡಿ ಕೇಳ್ಯಾನ ಯಮ್ನ ದಕ್ಷಿಣಕ್ಕೆ ನೋಡ್ರಿ ಇಲ್ಲೇ ಮತ್ತೆ ಸೇಮ್ ಅದ ರೀ. ಯಮ್ನ ದಕ್ಷಿಣಕ್ಕೆ ಯಾವ್ದತ್ತು ರೀ ಎನ್. ಅಂದ್ರೆ ಫಸ್ಟಿಗೆ ನೀವು ಎಮ್ಮಿಂದ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಫಸ್ಟಿಗೆ ಇಲ್ಲಿ ಎಮ್ ಅಂತ ಬರ್ಕೋಬೇಕು ಒಂದು ಕಡೆ. ಎಮ್ ಅಂತ ಬರ್ಕೋರಿ. ಯಮ್ನ ದಕ್ಷಿಣಕ್ಕೆ ಯಾವ್ದತ್ತು ರೀ ಎನ್ ಅದಂತ. ಯಮ್ನ ದಕ್ಷಿಣ ಅಂದ್ರೆ ಮೇಲೆ ಬರ್ತದೆ ಕೆಳಗೆ ಬರ್ತದೆ ಹೇಳ್ರಿ. ದಕ್ಷಿಣ ಅಂದ್ರೆ ಕೆಳಗೆ ಬರುತ್ತೆ ಕೆಳಗೆ. ಇಲ್ಲಿ ಎನ್ ಅದಂತ ಇಲ್ಲಿ ಎನ್. ನೆಕ್ಸ್ಟ್ ಯಮ್ನ ದಕ್ಷಿಣಕ್ಕೆ ಮತ್ತು ಕ್ಯೂನ ಪೂರ್ವಕ್ಕೆ. ಇದು ಎನ್ ನೋಡ್ರಿ ಎನ್ನ ಯಮ್ನ ದಕ್ಷಿಣಕ್ಕೆ ಹೋಗತ್ತ ಕ್ಯೂಗೆ ಪೂರ್ವಕ್ಕೆ ಬರ್ಬೇಕತ್ತ. ಕ್ಯೂನ ಪೂರ್ವಕ್ಕೆ ಕ್ಯೂಗೆ ಪೂರ್ವದಾಗ ಇರ್ಬೇಕತ್ತ ಎನ್ನ. ಕ್ಯೂಗೆ ಪೂರ್ವದಾಗ ಇರ್ಬೇಕಂದ್ರೆ ನಾ ಕ್ಯೂ ಇಲ್ಲಿ ಬರ್ಕೋಬೇಕಾ ಇನ್ನು ಕ್ಯೂ ಇಲ್ಲಿ ಬರ್ಕೋಬೇಕು ನೋಡ್ರಿ. ಅಬ್ಸರ್ವ್ ಮಾಡಿರಿ. ಕ್ಯೂದು ಪೂರ್ವಕ್ಕೆ ಇರ್ಬೇಕು ಎನ್ನ. ಇಲ್ಲಿ ಕ್ಯೂ ಬರ್ಕೋಬೇಕಾ ಇನ್ನು ಇಲ್ಲಿ ಕ್ಯೂ ಬರ್ಕೋಬೇಕಾ. ನಾವೇ ಬರ್ಕೋಬೇಕು ಹೇಳ್ರಿ. ಕ್ಯೂ ಇಲ್ಲಿ ಬರ್ಕೋಬೇಕು. ಇಲ್ಲಿ ಬರ್ಕೊಂಡ್ರೆ ಕ್ಯೂನ ಪೂರ್ವಕ್ಕೆ ಎನ್ ಆಗ್ತದೆ. ಕ್ಯೂನ ಪೂರ್ವ ಸೈಡ ಎನ್ ಆಗ್ತದೆ ಹೇಳ್ರಿ. ಎಷ್ಟು ಹಾಕೊಂಡ್ರೆ ಮುಗಿದ್ರಿ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಕ್ವಶನ್ ನೋಡ್ರಿ ಹೆಂಗೆ ಕೊಟ್ಟರೆ ಇನ್ನೊಂದ್ಸಲ ಅದಕ್ಕೆ ನೀವು ಇಲ್ಲಿ ಪ್ರೂವ್ ಮಾಡಿ ನೋಡ್ಬೋದು. ಯಮ್ನ ದಕ್ಷಿಣಕ್ಕೆ ಯಾವ್ದಾತ್ರ ಎನ್ ನೋಡ್ರಿ. ಯಮ್ನ ದಕ್ಷಿಣಕ್ಕೆ ಯಾವ್ದು ಹೇಳ್ರಿ ತಳಗ ಎನ್ ಅದ ಕರೆಕ್ಟ್ ಅದ ರೀ. ಮತ್ತು ಅಂದ್ರೆ ಫಸ್ಟ್ ಕೊಟ್ಟಿದೆ. ಮತ್ತು ಕ್ಯೂನ ಪೂರ್ವಕ್ಕಿದೆ. ಇದೇ ಎನ್ನ ಕ್ಯೂದು ಪೂರ್ವಕ್ಕೆ ಇರ್ಬೇಕು. ಕ್ಯೂದು ಪೂರ್ವಕ ಅದ ನೋಡ್ರಿ. ಕ್ಯೂದು ಪೂರ್ವಕ ಅದ. ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾರ. ಈಗ ಎಮ್ ಕ್ಯೂನ ಯಾವ ದಿಕ್ಕಿನಲ್ಲಿದೆ. ಕ್ಯೂನ ಯಾವ ದಿಕ್ಕಿನಲ್ಲಿದೆ ಅಂದ್ರೆ ಕ್ಯೂದಾಗ ನಿಂತು ನೋಡ್ಬೇಕು ಅಂದಂಗೆ ನೀವು. ಕ್ಯೂದಾಗ ನಿಂತು ನೋಡ್ಬೇಕು ಅಂದಂಗೆ ಅಂದ್ರೆ ಕ್ಯೂದಿಂದ ಎಮ್ ಯಾವ ದಿಕ್ಕಿನಾಗ ಕೇಳ್ತಾರೆ ಅವ್ರು. ಕ್ಯೂದಿಂದ ಎಮ್ ಯಾವ ದಿಕ್ಕಿನಾಗ ಕೇಳ್ತಾರೆ ಇಲ್ಲಿ ಕ್ವಶನ್. ಮತ್ತೆ ಸೇಮ್ ರೀ 8 ದಿಕ್ಕು ಹಾಕೋಬೇಕು ನೀವು. ಇಲ್ಲಿ 8 ದಿಕ್ಕು ಹಾಕೋರಿ. ಈಗ ಮತ್ತು ಉ ಈ ಪು ಅದನ್ನ ಇಪ್ಪ ಬರ್ಕೋಬೇಕು. ಉ ಈ ಪು ಆ ದ ನೈ ಪ ವ. ಈಗ ಆ ಕ್ವಶನ್ ಮಾರ್ಕ್ ಇದ್ದ ಕಡೆ ಯಾವ್ದು ನೋಡ್ರಿ. ಕ್ವಶನ್ ಮಾರ್ಕ್ ಇದ್ದ ಕಡೆ ದಿಕ್ಕು ಯಾವ್ದು ಹೇಳ್ರಿ ಈ ಅದ. ಈ ಅಂದ್ರೆ ಆನ್ಸರ್ ಯಾವ್ದು ಹೇಳ್ರಿ ನಮಗೆ ಇದಕ್ಕೆ ಈಶಾನ್ಯ. ಆನ್ಸರ್ ಯಾವ್ದಂದ್ರೆ ಈಶಾನ್ಯ. ಆನ್ಸರ್ ಈಶಾನ್ಯ. ಆಪ್ಷನ್ ಯಾವ್ದು ರೈಟ್ ಹೇಳ್ರಿ. ಆಪ್ಷನ್ ಸಿ ಕರೆಕ್ಟ್. ನಾವು ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ಮಾಡಿವಿ ಆಲ್ರೆಡಿ. ಇದನ್ನು ಕ್ವಶನ್ ಮಾಡಿವಿ. ಈ ಕ್ವಶನ್ ನೋಡ್ರಿ. ನಾವು ಈ ಕ್ವಶನ್ನ ನೋಡ್ರಿ. ಈ ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾನ. ಎ ಯು ಬಿ ಯ ಪೂರ್ವ ಉಲ್ಟಾ ಹೋದ್ರಿ. ಮತ್ತೆ ಬಿ ಯ ಪೂರ್ವಕ ಯಾರಂತ್ರಿ ಎ. ಬಿ ಯ ಪೂರ್ವಕ ಯಾರಂತ್ರಿ ಎ. ಬಿ ಯ ಪೂರ್ವಕ ಯಾರಂತ
ಎ ಹಾಕೊಂಬಿಡ್ರಿ. ಎ ಯು ಬಿ ಯ ಪೂರ್ವ ಅಂದ್ರೆ ಬಿ ಯ ಪೂರ್ವಕ್ಕೆ ಯಾರು ಅಂತ್ರಿ ಎ. ಬಿ ಯ ಪೂರ್ವಕ್ಕೆ ಎ. ಬಿದಿಂದ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಒಂದು ಕಡೆ ಎಲ್ರಿ ಬಿ ಅಂತ ಬರ್ಕೋರಿ ಮೊದಲು. ಒಂದು ಕಡೆ ಬಿ ಅಂತ ಬರ್ಕೋರಿ. ಬಿ. ಈ ಬಿ ಯ ಪೂರ್ವ ಅಂದ್ರೆ ನಿಮ್ಮ ಬಲಕ್ಕೆ ನಿಮ್ಮ ಎಡಕ್ಕೆ ಹೇಳ್ರಿ. ಪೂರ್ವ ಅಂದ್ರೆ ಬಲಕ್ಕೆ ಅಂದರೆ ಇಲ್ಲೆಲ್ಲೋ ಒಂದು ಥರ ಏನು ನಂಗೆ ಡಿಸ್ಟೆನ್ಸಸ್ ಗೊತ್ತಿಲ್ಲ ನಮಗೆ, ಸುಮ್ಮನೆ ದೂರ ಹಾಕೋಬೇಕು. ಸರಿ, ಇಟ್ಟೇ ದೂರ ಹಾಕ್ರಿ ಇಟ್ಟೇ ಸನಿ ಹಾಕ್ರಿ ಅಂತಿಲ್ಲ. ಬಿ ಯ ಪೂರ್ವ ಕೊಟ್ಟರೆ ನಮಗೆ ಎ ಅಂತ ಕಾಣಿಸ್ಬೇಕು, ಜೊತೆ ದೂರ ಹಾಕೋಬೇಕು. ಎ ಯು ಬಿ ಯ ಪೂರ್ವಕನ, ಎ ಯು ಬಿ ಯ ಪೂರ್ವಕನ ಕರೆಕ್ಟ್ ರೀ. ಇವನೇ ಎ ಸಿನ ಪಶ್ಚಿಮಕನಂತ. ಇವ ಎ ನೋಡ್ರಿ ಎ ಮತ್ತು ಬರ್ತಂದ್ರೆ ಫಸ್ಟ್ ಲೆಟ್ರ್ ಸಂಬಂಧ ನಂಗೆ. ಎ ಯು ಬಿನ ಪೂರ್ವಕನತ್ ರೀ. ಏನವ ಬಿದ ಪೂರ್ವಕನ ಮತ್ತು ಸೀದ ಪಶ್ಚಿಮಕನ ಅಂತ. ಸೀದ ಪಶ್ಚಿಮಕನ ಅಂದ್ರೆ ಸಿನ ಇಲ್ಲಿ ಹಾಕೋಬೇಕಾ ಏನು ಸಿ ಇಲ್ಲಿ ಹಾಕೋಬೇಕಾ? ಸಿನ ಇಲ್ಲಿ ಹಾಕೋಬೇಕು. ಸಿ ಇಲ್ಲಿ ಹಾಕೊಂಡ್ರೆ ಸೀದ ಪಶ್ಚಿಮಕ್ಕೆ ಯಾವ್ದು ಆತನ ಹೇಳ್ರಿ? ಎ ಆತನ. ಅಂದ್ರೆ ಇಲ್ಲಿ ಸಿ ಬರ್ಕೋರಿ. ಇಲ್ಲಿ ಸಿ ಬರ್ಕೋರಿ. ಸಿನ ಪಶ್ಚಿಮಕ್ಕೆ ಯಾರು ಅಂತ್ರಿ? ಪಶ್ಚಿಮ ಅಂದ್ರೆ ಎಡಕ್ಕ ನಂಗೆ. ಸಿನ ಪಶ್ಚಿಮಕ್ಕೆ ಎ, ಬಿದ ಪೂರ್ವಕ್ಕೆ ಎ. ಕ್ವಶನ್ ಇನ್ನೊಂದ್ಸಲ ಓದ್ರೂ ಕರೆಕ್ಟಾಗಿ ಗೊತ್ತಾಗ್ತದೆ ನೋಡ್ರಿ. ಎ ಯು ಬಿ ಯ ಪೂರ್ವ ಏನವ ಬಿದ ಪೂರ್ವಕನಂತ್ರಿ, ಕರೆಕ್ಟ್ ಅದ ರೀ. ಮತ್ತು ಇವನೇ ಎ ಸಿನ ಪಶ್ಚಿಮಕನಂತ್ರಿ, ಸಿದ ಪಶ್ಚಿಮಕನಂತ ಕರೆಕ್ಟ್. ನೆಕ್ಸ್ಟ್ ನೋಡ್ರಿ ಏನು ಕೊಟ್ಟಾನ? ಸಿ ಯು ಎಚ್ನ ನೈಋತ್ಯ. ಎಚ್ನ ನೈಋತ್ಯಕ್ಕೆ ಯಾರು ಅಂತ್ರಿ? ಸಿ. ಎಚ್ನ ನೈಋತ್ಯಕ್ಕೆ ಯಾರು ಅಂತ ಸಿ. ನೋಡ್ರಿ ನೈಋತ್ಯ ಅಂದ್ರೆ ಎಕಡೆ ಬರುತ್ತೆ ಹೇಳ್ರಿ? ನಿಮ್ಮ ಮ್ಯಾಪ್ನ ಟೋಟಲ್ ಆಗಿ ಮ್ಯಾಪ್ನಾಗ ನೈಋತ್ಯ ಅಂದ್ರೆ ಈ ಸೈಡೆ ಬರುತ್ತೆ, ಈ ಸೈಡೆ ಬರುತ್ತೆ, ಲೆಫ್ಟಿಗೆ ಬರ್ತದೆ. ಅಂದ್ರೆ ಸಿ ಯು ಎಚ್ನ ನೈಋತ್ಯ, ಎಚ್ದು ಲೆಫ್ಟಿಗೆ ಅದ ಅಂದಂಗೆ. ಅಂದ್ರೆ ನಾ ಎಚ್ ಕಡೆ ಎಲ್ಲೋ ಈ ಕಡೆ ಎಲ್ಲೋ ಅಂತ ಹಾಕೋಬೇಕು. ಇಲ್ಲಿ ಹಾಕೊಂಡ್ರೆ ನಮಗೆ ಲೆಫ್ಟಿಗೆ ಬರುತ್ತೆ ಸಿ, ಕರೆಕ್ಟ್ ರೀ. ಲೆಫ್ಟಿಗೆ ಬರುತ್ತೆ ನೈಋತ್ಯ ತಂದಾನ. ನಾ ಈಗ ಎಚ್ ಇಲ್ಲಿ ಹಾಕೋತೀನಿ. ಎಚ್ ಇಲ್ಲಿ ಹಾಕೋಣಂದ್ರೆ ಹಾಂ ನೈಋತ್ಯ ನೋಡ್ರಿ. ಇಲ್ಲಿ 8 ದಿಕ್ಕು ಹಾಕೋರಿ. ಇಲ್ಲಿ 8 ದಿಕ್ಕು ಹಾಕೋರಿ. ನೈಋತ್ಯ ಯಾವ್ದು ಹೇಳ್ರಿ? ಉ ಈ ಪು ಆದ ನೈ. ಅಂದ್ರೆ ಇಲ್ಲೇ ಬರುತ್ತೆ ಅಂದ್ರೆ ಇದು ನಮಗೆ ನೈಋತ್ಯ ಅಂದಂಗೆ. ಇದು ನಮಗೆ ನೈಋತ್ಯ ಅಂದಂಗೆ ಕರೆಕ್ಟ್ ರೀ. ಅಂದ್ರೆ ಕರೆಕ್ಟ್ ಅದ, ನಾವು ಹಾಕೊಂಡಿದ್ದು ಕರೆಕ್ಟ್ ಅದ ನಂಗೆ. ಇದು ನೈ ಅಂತ ಬರ್ಕೊರಿ. ನೈ ಅಂತ ಬರ್ಕೊರಿ. ಕ್ವಶನ್ ಏನು ಕೇಳೋಣ? ಎಚ್ನ ನೈಋತ್ಯಕ್ಕೆ ಯಾರು ಅಂತ್ರಿ? ಸಿ. ಕರೆಕ್ಟ್. ಇಲ್ಲಿ ಎಚ್ನ ನೈಋತ್ಯಕ್ಕೆ ಯಾರು ರೀ? ಸಿ. ಎಚ್ನ ನೈಋತ್ಯ ಇಲ್ಲಿ ಬರ್ಕೊಂಡ್ರೆ ನಡೀತೈತೆ ರೀ. ಎಚ್ನ ನೈಋತ್ಯ, ಇದು ನೈಋತ್ಯ. ಎಚ್ನ ನೈಋತ್ಯಕ್ಕೆ ಯಾರು ಅಂತ್ರಿ? ಸಿ. ನೆಕ್ಸ್ಟ್ ಏನು ಕೊಟ್ರ ಮಾತ್ರ? ಬಿ ಯು ಎಕ್ಸ್ನ ಆಗ್ನೇಯ. ಆಗ್ನೇಯ ಅಂದ್ರೆ ನೋಡ್ರಿ ಯಾವಾಗೂ ನಿಮ್ಮ ರೈಟ್ ಸೈಡಿಗೆ ಬರ್ತಿರ್ತದೆ. ಇರಲೇ ಬರ್ಬೋದು ಅಥವಾ ಇಲ್ಲೇ ಬರ್ಬೋದು. ನಿಮ್ಮ ರೈಟ್ ಸೈಡಿಗೆ ಬರ್ತಿರ್ತದೆ. ಅಂದ್ರೆ ಇದು ಬಿ ಅದ ನೋಡ್ರಿ, ಎಕ್ಸ್ನ ಆಗ್ನೇಯಕ್ಕೆ ಅದತ್ತ. ಅಂದ್ರೆ ಎಕ್ಸ್ ಇಲ್ಲರೇ ಇರ್ತದೆ, ಇಲ್ಲಾಂದ್ರೆ ಇಲ್ಲರೇ ಇರ್ತದೆ. ಎರಡರ ಒಂದೇ ಕಡೆ ಇರಬೇಕು ಅವರು, ಕರೆಕ್ಟ್ ರೀ. ಎಕ್ಸ್ನ ಆಗ್ನೇಯ ಅಂತ. ಈಗ ನಾವು ಇಲ್ಲಿ ಹಾಕೊಂಡು ನೋಡ್ರಿ, ಎಕ್ಸ್ ಇಲ್ಲದ ನೋಡ್ಕೊಳ್ಳೋಣ, ಕರೆಕ್ಟ್ ರೀ. ಎಕ್ಸ್ ಇಲ್ಲ ಅಂದ್ರೆ ಮತ್ತೆ 8 ದಿಕ್ಕು ಹಾಕೋಬೇಕು ನೀವು. ಇಲ್ಲಿ ಎಕ್ಸನ್ನು ಅನ್ಕೋರಿ. ಎಕ್ಸ್ 8 ದಿಕ್ಕು ಹಾಕೋರಿ. 8 ದಿಕ್ಕು ಮತ್ತು ಸೇಮ್ ಉ ಈ ಪು ಆ ದ ನೈ ಪ ವ. ಇಲ್ಲಿ ಆಗ್ನೇಯಕ್ಕೆ ನೋಡ್ರಿ. ಕ್ವಶನ್ ನೋಡ್ರಿ ಏನು ಕೊಟ್ರ? ಬಿ ಯು ಎಕ್ಸ್ನ ಆಗ್ನೇಯ. ಇಲ್ಲಿ ನೋಡ್ರಿ ಆಗ್ನೇಯಕ್ಕೆ ನೋಡ್ರಿ, ಈ ಕಡೆ ನಾವು ಕರೆಕ್ಟ್ ರೀ. ಅಂದರೆ ಇಲ್ಲಿ ಡಾಟ್ ಹಾಕೊಂಡ್ಬಿಡ್ರಿ. ಏನು ಹಾಕೋರಿ ಕರೆಕ್ಟ್ ರೀ. ಬಿ ಯು ಎಕ್ಸ್ನ ಯಾವ ದಿಕ್ಕು ಏನತ್ರಿ? ಆಗ್ನೇಯ ದಿಕ್ಕಿ ಏನಂತ. ಕರೆಕ್ಟ್. ಇಲ್ಲಿ ಎಕ್ಸ್ ಅದರೊಳಗೆ ಎಕ್ಸ್. ಇಷ್ಟು ಮಾಡ್ರೆ ಕ್ವಶನ್ ಮುಗಿತು ರೀ. ಈ ಕ್ವಶನ್ ನೋಡ್ರಿ ಏನು ಕೇಳೋಣವ? ಇವರಲ್ಲಿ ಯಾರು ಅತ್ಯಂತ ಪಶ್ಚಿಮದಲ್ಲಿದ್ದಾರೆ? ಅಂದರೆ ಈ ಟೋಟಲ್ನ ಚಿತ್ರ ಹಾಕಿರಲಿ ನೀವು. ಅತ್ಯಂತ ಪಶ್ಚಿಮಕ್ಕೆ, ಪೂರ ಪಶ್ಚಿಮ ಕಡೆ ಯಾರು ಅಂತ ಕೇಳ್ತಾರೆ. ಪಶ್ಚಿಮ ಯಾವನು ಯಾವ ಕಡೆ ಇರೋದು ಹೇಳ್ರಿ? ನಿಮ್ಮದು ಲೆಫ್ಟ್ ಸೈಡಿಗೆ. ಅಂದ್ರೆ ಪೂರ್ತಿ ನೀವು ಲೆಫ್ಟ್ ಸೈಡಿಗೆ ಯಾರು ನೋಡ್ರಿ? ಫುಲ್ ದಂಡಿಗೆ ಪೂರ್ತಿ ಲೆಫ್ಟ್ ಸೈಡಿಗೆ ಯಾರು ಅಂದ್ರೆ ಎಕ್ಸ್ ಅನ್ನ ರೀ. ಅಂದ್ರೆ ಈ ಪ್ರಶ್ನೆ ಆನ್ಸರ್ ಯಾವ್ದು ಹೇಳ್ರಿ?
ಪ್ರಶ್ನೆ ಆನ್ಸರ್ ಎಕ್ಸ್. ಆನ್ಸರ್ ಎ ಕರೆಕ್ಟ್, ಆಪ್ಷನ್ ಎ ಕರೆಕ್ಟ್. ಇದು ಕೆ ಎ ಫ್ರೀ ಕೋಚಿಂಗ್ 2023 ಎಕ್ಸಾಮ್ದಾಗ ಹೇಳಣ್ರಿ. ಕೆ ಎ ಫ್ರೀ ಕೋಚಿಂಗ್ ಎಕ್ಸಾಮ್ 2023 ಕರೆಕ್ಟ್. ಇದರಲ್ಲಿ ಯಾರು ಅತ್ಯಂತ ಪಶ್ಚಿಮದಲ್ಲಿದ್ದಾರೆ ಅಂದ್ರೆ ಅರ್ಥ ಅಂದ್ರೆ ಯಾರು ಅತ್ಯಂತ ಎಡಕ್ಕೆ ಹರ ತಂದಂಗೆ. ಎಡಕ್ಕೆ ಯಾರು ಎಲ್ಲಕ್ಕೆ ದಂಡಿ ಎಡಕ್ಕೆ ಯಾರ ಎಕ್ಸ್. ಎಲ್ಲಕ್ಕೆ ದಂಡಿ ಎಡಕ್ಕೆ ಯಾರು ಅಂದ್ರೆ ಎಕ್ಸ್ ಕರೆಕ್ಟ್ ರೀ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಈ ಕ್ವಶನ್ ಆಲ್ರೆಡಿ ಮಾಡೀವಿ. ಈ ಕ್ವಶನ್ ನೋಡ್ರಿ. ಕ್ವಶನ್ ಓದ್ರಿ. ಕ್ವಶನ್ ನೋಡ್ರಿ ಹೆಂಗೆ ಕೊಟ್ರ, ಪಿ ಕ್ಯೂ ಆರ್ ಟಿ ಅಂತ 4 ನಗರಗಳವ ಅಂತಾರೆ. ಪಿ ಕ್ಯೂ ಆರ್ ಟಿ ಅಂತ 4 ನಗರಗಳವ ಅಂತ. ಕ್ಯೂ ಪಿ ಯೊಂದಿಗಿನ ರೇಖೆಯಲ್ಲಿ ಕ್ಯೂ ನಗರ ಪಿ ಯ ನೈಋತ್ಯಕ್ಕಿದೆ. ಉಲ್ಟಾ ಬರ್ಕೋರು ಸೇಮ್. ಪಿ ಯ ನೈಋತ್ಯಕ್ಕೆ ಯಾವ್ದಂತ್ರಿ ಕ್ಯೂ. ಪಿದಿಂದ ಸ್ಟಾರ್ಟ್ ಮಾಡಿರಿ, ಒಂದು ತೊಲಿಲಿ ಅಲ್ರಿ ಪಿ ಅಂತ ಬರ್ಕೋರಿ. ಒಂದು ಕಡೆಯಲ್ಲಿ ಅಲ್ರಿ ಪಿ ಅಂತ ಬರ್ಕೋರಿ. ಪಿ ಯ ನೈಋತ್ಯಕ್ಕೆ ಯಾವ್ದಂತ್ರಿ ಕ್ಯೂ ಅದಂತ ನೋಡ್ರಿ. ನೈಋತ್ಯ ಅಂದ್ರೆ ಮತ್ತೆ ಸೇಮ್ ರೀ. ಇಲ್ಲಿ ನೈಋತ್ಯ ಅಂದ್ರೆ ಯಾಕಡೆ ಬರುತ್ತೆ ಹೇಳ್ರಿ. ಇದ್ರದಾಗ ಎಂಟು ದಿಕ್ಕ ಹಾಕೊಂಡು ನೈಋತ್ಯ ಈ ಕಡೆ ಬರುತ್ತೆ, ಈ ಸೈಡೆ ಬರುತ್ತೆ ನೈಋತ್ಯ ಮಾನ್ಸೂನ್ ಮಾರುತಗಳು ಈ ಸೈಡ್ನಿಂದ ನಮಗೆ ಕೇಳದಿಂದ ಬರ್ತಾವ. ಅಂದ್ರೆ ಪಿ ಯ ನೈಋತ್ಯಕ್ಕೆ ಯಾರು ಅಂತ್ರಿ ಕ್ಯೂ ಅನ್ನತ್ತಂದ್ರೆ ಕ್ಯೂ ಇಲ್ಲಿ ಎಲ್ಲೋ ಅನ್ನತ್ತಂದಂಗೆ. ಕ್ಯೂ ಇಲ್ಲಿ ಎಲ್ಲೋ ಅನ್ನತ್ತಂದಂಗೆ ಕರೆಕ್ಟ್ ರೀ. ಬಟ್ ನೈಋತ್ಯಕ್ಕೆ ಅನ್ನತ್ತಂದಂಗೆ. ನೆಕ್ಸ್ಟ್ ಆರ್ ನಗರವು ಕ್ಯೂನ ಪೂರ್ವಕ್ಕಿದೆ ಮತ್ತು ಉಲ್ಟಾ ರೀ. ಕ್ಯೂನ ಪೂರ್ವಕ್ಕೆ ಯಾವ್ದಂತ್ರಿ ಆರ್ ಅದಂತ. ಕ್ಯೂ ಆಲ್ರೆಡಿ ಇಲ್ಲೇ ಅದ ರೀ. ಕ್ಯೂನ ಪೂರ್ವಕ್ಕಂತ, ಕ್ಯೂನ ಪೂರ್ವಕ್ಕೆ ಆರ್ ಬರ್ಬೇಕಂತ. ಕ್ಯೂನ ಪೂರ್ವಕ್ಕೆ ಆರ್ ಅಂದ್ರೆ ಆರ್ ಇಲ್ಲಿ ಬರ್ಕೋರಿ ಕರೆಕ್ಟ್. ಕ್ಯೂನ ಪೂರ್ವಕ್ಕೆ ಆರ್ ಅಂತ. ಕ್ಯೂನ ಪೂರ್ವಕ ಅಂದ್ರೆ ಕ್ಯೂನ ಬಲಕ್ ಸೈಡ ತಂದಂಗೆ. ನೆಕ್ಸ್ಟ್ ಮತ್ತು ಪಿ ಯ ಆಗ್ನೇಯಕ್ಕಿದೆ. ಇದೇ ಆರ್ ನಗರ ಕ್ಯೂದು ಪೂರ್ವಕ್ಕಿರಬೇಕು. ಪೂರ್ವಕ್ಕಿರಬೇಕು ಮತ್ತು ಪಿದು ಆಗ್ನೇಯಕ್ಕಿರಬೇಕು. ಇಲ್ಲಿ ನೋಡ್ರಿ ಪಿದು ಎಲ್ಲದ ನೋಡ್ರಿ. ಇದು ಪಿದು ದಕ್ಷಿಣಕ್ಕದ ಆರ್ ನಗರ. ಅದನ್ನು ಇದು ಹಾಕೊಂಡಿದ್ದು ತಪ್ಪ ತಂದಂಗೆ ರೀ. ಈಗ ಇನ್ನೊಂದು ಸ್ವಲ್ಪ ನೀವು ಮುಂದೆ ಹಾಕೋಬೇಕು. ಇದಕ್ಕೆ ಮುಂದೆ ಹಾಕೋಬೇಕು. ಇನ್ನೊಂದು ಸ್ವಲ್ಪ ಏನು ಹಾಕೋಬೇಕು, ಮುಂದೆ ಹಾಕೋಬೇಕು. ಈಗ ಓದ್ರಿ ಕರೆಕ್ಟದಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ ನಾ ಕರೆಕ್ಟ್ ಹಾಕೊಂಡಿಲ್ಲ ನೋಡಮ್ರಿ. ಮೂರು ಏನು ಪಿ ಕ್ಯೂ ಆರ್ ಹಾಕೊಂಡಿಲ್ಲ, ಕರೆಕ್ಟ್ ಹಾಕೊಂಡಿಲ್ಲ ನೋಡ್ರಿ. ಕ್ಯೂ ನಗರ ಪಿ ಯ ನೈಋತ್ಯಕ್ಕಿದೆ ನೋಡ್ರಿ. ಇದೇನು ಕ್ಯೂ ನಗರದಲ್ಲಿ ಇದು ಪಿ ನೈಋತ್ಯಕ್ಕಿನ ಅದ ರೀ. ಪಿದು ನೈಋತ್ಯಕ್ಕಿನ ಅದ ಬರ್ಕೋರೋದು ಕೈಲಿ. ಪಿದು ನೈಋತ್ಯ ಎರೋ ಮಾರ್ಕ್ ಕ್ಯೂ ಕಡೆ ಅಂದ್ರೆ ಪಿದಿನ ಕ್ಯೂ ನಡೆದ್ರೆ ತಂದಂಗೆ. ನೆಕ್ಸ್ಟ್ ಆರ್ ನಗರವು ಕ್ಯೂ ಪೂರ್ವಕ್ಕಿದೆ ನೋಡ್ರಿ. ಆರ್ ನಗರ ಕ್ಯೂದು ಪೂರ್ವಕ್ಕಿದೆ ರೀ. ಆರ್ ನಗರ ಕ್ಯೂದು ಪೂರ್ವಕ್ಕೆ ಅದ. ನೆಕ್ಸ್ಟ್ ಮತ್ತು ಪಿ ಆಗ್ನೇಯಕ್ಕಿದೆ. ಇದೇ ಆರ್ ನಗರನೇ. ಮತ್ತು ಅಂದ್ರೆ ಫಸ್ಟ್ ಇದ್ದು ಲೆಟ್ರ್ ಹಿಡಿಬೇಕು. ಆರ್ ನಗರ ಕ್ಯೂದು ಪೂರ್ವಕದಂತ ಮತ್ತು ಪಿದು ಆಗ್ನೇಯಕ್ಕದಂತ. ಈ ಕಡೆ ಬರೋ ದಿಕ್ಕ ಯಾವ್ದು ಹೇಳ್ರಿ. ಇದು 8 ದಿಕ್ಕ ಹಾಕೊಂಡ್ರೆ ಅಂದ್ರೆ ಇಲ್ಲಿ 8 ದಿಕ್ಕ ಹಾಕೊಂಡ್ರೆ ಇದೇ ಆಗ್ನೇಯನೇ ಬರುತ್ತೆ ಈ ಕಡೆ. ಈ ಕಡೆ ಯಾವುದಂತ್ರಿ ಇದು ಪಿದು ಆಗ್ನೇಯಕ್ಕದಂತ. ಇದೇ ಆರ್ ನಗರ ಪಿದು ಆಗ್ನೇಯಕ್ಕದಂತ. ಕರೆಕ್ಟ್ ರೀ. ಮತ್ತು ಮತ್ತೇನು ಕೊಟ್ಟರು ನೋಡ್ರಿ. ಈಗ ಟಿ ನಗರವು ಆರ್ನ ಉತ್ತರಕ್ಕಿದೆ. ಟಿ ಅಥವಾ ನಗರದಂತ್ರಿ ಅದು ಆರ್ ನಗರ ಉತ್ತರಕ್ಕದಂತ್ರಿ. ಆರ್ ನಗರ ಉತ್ತರ ಅಂದ್ರೆ ಆರ್ ಮೇಲೆ ನೋಡ್ಬೇಕು ನೀವು. ಆರ್ ಮೇಲೆ ಆರ್ ನಗರ ಉತ್ತರ ಅಂದ್ರೆ ಮ್ಯಾಲೆ ಅಂತ ಹೇಳ್ರಿ. ಆರ್ ನಗರ ಉತ್ತರ ಅಂದ್ರೆ ಮ್ಯಾಲೆ ಅಂದಂಗೆ. ಅಂದ್ರೆ ಇಲ್ಲಿ ಮ್ಯಾಲೆ ಅದಂತ್ರಿ. ಮ್ಯಾಲೆ ಯಾವ್ದಂತ್ರಿ ಆರ್ ನಗರ ಉತ್ತರಕ್ಕಂದ್ರೆ ಆರ್ ನಗರ ಉತ್ತರಕ್ಕೆ ಯಾವ್ದಂತ್ರಿ ಟಿ ಅದಂತ. ಇದನ್ನ ಟಿ ಅಂತ ಬರ್ಕೋತೀವಿ ಕರೆಕ್ಟ್ ರೀ. ಇಲ್ಲೊಂದು ಪಾಯಿಂಟ್ ಮಿಸ್ ಆಗ್ಯದ ರೀ. ಏನು ಮಿಸ್ ಆಗ್ಯದ ಅಂದ್ರೆ ಇಲ್ಲಿ ಹಾಕೊಂಡು ನೋಡ್ರಿ. ಇಲ್ಲೊಂದು ನೀವು ಲೈನ್ ಹಾಕೊಂಡು ನೋಡ್ರಿ. ಕ್ಯೂ ಪಿ ಟಿ ಒಂದೇ ಸರಳ ರೇಖೆಯಲ್ಲಿವೆ. ಕ್ಯೂ ಪಿ ಟಿ ಮತ್ತು 3 ಒಂದೇ ಸರಳ ರೇಖೆ ಇರಬೇಕಂತ. ಸ್ಟ್ರೇಟ್ ಲೈನಾಗ ಇರ್ಬೇಕಂತ. ಹಿಂಗೆ ಸ್ಟ್ರೇಟ ಅಥವಾ ಹಿಂಗೆ ಸ್ಟ್ರೇಟ್ ಹಿಂಗೆ ಇರ್ಬೇಡ್ದು ಅಂದಂಗೆ ಅರ್ಥ ಕರೆಕ್ಟ್ ರೀ. ಈಗ ಅಬ್ಸರ್ವ್ ಮಾಡಿರಿ ನೀವು. ಕ್ಯೂ ಪಿ ಟಿ ಒಂದೇ ಸರಳ ರೇಖೆದಾಗ ಇಲ್ಲವು. ನೀವು ನೋಡ್ರಿ ಹಿಂಗವ ಸರಳ ರೇಖೆ ಹಿಂಗಿರಲ್ರಿ. ಹಿಂಗಿರಲ್ಲ ಸರಳ ರೇಖೆ. ಅವನು ಹಿಂಗಿರುತ್ತೆ. ಈ ರೀತಿ ಇರುತ್ತೆ ಕರೆಕ್ಟ್ ರೀ. ಕ್ಯೂ ಪಿ ಟಿ ಒಂದೇ ಸರಳ ರೇಖೆ ಇಲ್ಲಂದ್ರೆ ಇದ್ರ ಅರ್ಥ ಏನಂದ್ರೆ ನಾವು ಟಿ ಇಲ್ಲಿ ಏನು ಬರ್ಕೊಂಡಿಲ್ಲ. ಟಿ ಇನ್ನೊಂದು ಸ್ವಲ್ಪ ಮ್ಯಾಲೆ ಬರ್ಕೋಬೇಕು. ಇನ್ನೊಂದು ಸ್ವಲ್ಪ ಮ್ಯಾಲೆ ಬರ್ಕೊಂಡ್ರೆ ಕ್ಯೂ ಪಿ ಟಿ ನೋಡ್ರಿ ಒಂದೇ ಸರಳ ರೇಖೆದಾಗ ಆತವ.
ಕರೆಕ್ಟ್ ರೀ. ಅದು ಬರ್ಕೊಂಡ್ರು ನಮ್ಗೆ ಟೀದೇನು ವ್ಯತ್ಯಾಸ ಆಗಲ್ಲ, ಬರ್ಕೊಂಡ್ರು ಟೀದೇನು ವ್ಯತ್ಯಾಸ ಆಗಲ್ಲ. ಅಂದ್ರೆ ಟಿ ಇಲ್ಲಿ ಬರ್ಕೊಳ್ಳೋಣ ರೀ, ಟಿ ಇಲ್ಲಿ ಬರ್ಕೊಳ್ಳಿ. ಆಳಾಗ ನೋಡ್ರಿ ನಮಗೆ ಕ್ಯೂ ಪಿ ಟಿ ಒಂದೇ ಸೈಡ್ ರೇಖೆದ ಬರ್ತದೆ. ಈಗ ನೋಡ್ರಿ ಅಬ್ಸರ್ವ್ ಮಾಡಿರಿ, ಕ್ಯೂ ಪಿ ಟಿ ಒಂದೇ ಸೈಡ್ ರೇಖೆದ ಬರ್ತವೆ, ಮೂರು ಒಂದೇ ಸೈಡ್ ರೇಖೆದ ಬರ್ತಾವೆ. ಬಟ್ ಆರದಿಂದ ಟಿ ಪೂರ್ವಕ್ಕೆ ಅದ ರೀ. ನೋಡ್ರಿ ಅಬ್ಸರ್ವ್ ಮಾಡಿ ನೋಡ್ರಿ, ಇಲ್ಲಿ ಕೊಟ್ರೆ ನೋಡ್ರಿ, ಆರದಿಂದ ಟಿ ಉತ್ತರಕ್ಕೆ ಅದ. ನೋಡ್ರಿ ಟಿ ನಗರವು ಆರನ ಉತ್ತರಕ್ಕಿದೆ, ಟಿ ನಗರವು ಆರನ ಉತ್ತರಕ್ಕಿದೆ. ಈ ಟಿ ನಗರ ನೋಡ್ರಿ ಆರರಿಂದ ಉತ್ತರಕ್ಕೆ ಅದ ರೀ, ಟಿ ನಗರ ಆರರಿಂದ ಉತ್ತರಕ್ಕೆ ಅದ. ಇದೇನು ಚೇಂಜ್ ಆಗಿಲ್ಲ, ಟಿ ನಗರವು ಆರರಿಂದ ಉತ್ತರಕ್ಕಿದೆ. ಕ್ಯೂ ಪಿ ಟಿ ಒಂದೇ ಸೈಡ್ ರೇಖೆ ಅವತ್ತು ನೋಡ್ರಿ, ನೋಡ್ರಿ ಇಲ್ಲಿ ಒಂದೇ ಸೈಡ್ ರೇಖೆ ನೋಡ್ರಿ, ಮೂರು ಒಂದೇ ಸ್ಟೇಟ್ ಲೈನ್ದಾಗವ. ಕರೆಕ್ಟ್ ರೀ. ಅಂದ್ರೆ ಎಲ್ಲ ಕಂಡೀಷನ್ ಓಕೆ ಆಯ್ತು, ನಾನು ಎಲ್ಲ ಕಂಡೀಷನ್ ಓಕೆ ಅದ. ಈ ಕ್ವಶನನ್ನು ಕೇಳ್ಯಾರ, ಹಾಗಾದರೆ ಟಿ ನಗರವು ಪಿಗೆ ಸಂಬಂಧಿಸಿದಂತೆ, ನಾನು ನಿಮ್ಗೆ ಅವಾಗ ಹೇಳೇನಿ ರೀ, ನೋಡ್ರಿ ಪಿಗೆ ಸಂಬಂಧಿಸಿದಂತೆ, ಪಿಗೆ ಸಂಬಂಧಿಸಿದಂತೆ ಪಿದಿಂದ ನೆಕ್ಸ್ಟ್ ಪಿಗೆ ಈ ರೀತಿ ಕೊಟ್ಟಂದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನಂಗೆ. ಇಲ್ಲಿಂದ ಸ್ಟಾರ್ಟ್ ಮಾಡಿರಿ, ಪಿದಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಪಿದ ನಿತ್ಯವೇ ತಂದಂಗೆ, ಪಿದಾಗ ನಿತ್ಯವೇ ತಂದಂಗೆ, ಪಿದ ನಿತ್ಯವೇ ತಂದಂಗೆ. ಪಿಗೆ ಟಿ ನಗರವು ಪಿಗೆ ಯಾವ ದಿಕ್ಕಿನಲ್ಲಿದೆ ಅಂದರೆ ಪಿದಿಂದ ಟಿ ನಗರ ಯಾವ ದಿಕ್ಕಿನಾಗ ಅಂತ ಕೇಳ್ತಾರೆ ಅವರು. ಟಿ ನಗರ ಯಾವ ದಿಕ್ಕಿನಾಗದ ಅಂತಂದು ಕೇಳ್ತಾರೆ ನಮಗೆ, ಇದು ಕೇಳ್ತಾರೆ. ಕರೆಕ್ಟ್ ರೀ. ಮತ್ತು ಸೇಮ್ 8 ದಿಕ್ಕ ಹಾಕೋರಿ, 8 ದಿಕ್ಕ ಹಾಕೋರಿ. ಟೋಟಲ್ ಆಗಿ 8 ದಿಕ್ಕ ಹಾಕೋರಿ. ಮತ್ತು ಸೇಮ್ ಇಲ್ಲಿ ಉ ಈ ಪು ಆ ದ ನೈ ಪ ವ. ನಾವು ಕ್ವಶನ್ ಮಾರ್ಕ್ಸ್ ನೀವು ನೋಡ್ರಿ, ಈ ಕಡೆ ಯಾವುದು ಇಲ್ಲಿ ಕ್ವಶನ್ ಮಾರ್ಕ್ ಇದ್ದರೆ ಯಾವುದು ನೋಡ್ರಿ ನಮಗಿಲ್ಲಿ, ಕ್ವಶನ್ ಮಾರ್ಕ್ ಕಡೆ ಯಾವುದು ನೋಡ್ರಲ್ಲ ಏನು ನಮ್ಗೆ, ಕ್ವಶನ್ ಮಾರ್ಕ್ ಕಡೆ ಇ ಅದ, ಇ ಕ್ವಶನ್ ಮಾರ್ಕ್ ಕಡೆ ಇ ಅದ. ಅಂದ್ರೆ ಆನ್ಸರ್ ಯಾವ್ದು ಹೇಳ್ರಿ ನಮ್ಗೆ, ಈಶಾನ್ಯ. ಆನ್ಸರ್ ಯಾವುದು ಅಂದ್ರೆ ನಮ್ಗೆ ಈಶಾನ್ಯ. ಆನ್ಸರ್ ಯಾವುದಂದ್ರೆ ಈಶಾನ್ಯ. ಕರೆಕ್ಟ್ ರೀ. ಏನಿಲ್ಲ, ನೀವು ಕರೆಕ್ಟಾಗಿ ಹಾಕೋತೋದ್ರೆ ಬರ್ತದೆ, ಅದಕ್ಕೇನು ಸಂಬಂಧ, ಮತ್ತೇನು ಚೇಂಜ್ ಏನಿಲ್ಲ. ಆನ್ಸರ್ ಯಾವ್ದು ಹೇಳ್ರದಕ್ಕೆ ಈಶಾನ್ಯ. ಇದು ಕ್ವಶನ್ ನೋಡ್ರಿ, ಪಿ ಸಿ 2019 ಕೇಳ ನಿಮ್ಗೆ, ಪಿ ಸಿ 2019. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಲವೊಂದು ನೀವು ಕ್ವಶನ್ ಪೇಪರ್ ಯಾವುದ್ರೆ ಜೆರಾಕ್ಸ್ ತೊಗೊತಿರಲ್ಲ, ಕ್ವಶನ್ ಪೇಪರ್ ಪ್ರಿಂಟ್ ಮಾಡಿ ಕೊಡ್ತಾರಲ್ಲ ಆ ಥರಗಳು, ಅದರ ಉಲ್ಟಾ ಕೊಟ್ಟಾನ ನಾವು. ಇಲ್ಲಿ ಬಿ ಇದ್ದಲ್ಲಿ ಈಗ ನೆಕ್ಸ್ಟ್ ಕ್ವಶನ್ದಾಗ ಇಲ್ಲಿ ಬಿ ಇದ್ದಲ್ಲಿ ಎ ಕೊಟ್ಟಾನ, ಎ ಇದ್ದಲ್ಲಿ ಬಿ ಕೊಟ್ಟಾನ. ಹಂಗೆ ಕೊಟ್ಟರೆ ಆನ್ಸರ್ ಮಾಡೋಕ್ಕಾಗಲ್ಲ ರೀ, ಹಂಗೆ ಕೊಟ್ಟರೆ ಆನ್ಸರ್ ಮಾಡೋಕ್ಕಾಗಲ್ಲ. ಅದು ಕೊಟ್ಟಾನ ಬಿ ಮತ್ತು ಎ ಈ ರೀತಿ ಇರಬೇಕು. ಈ ಕ್ವಶನ್ ಬರ್ದಿಲ್ಲ ಈ ರೀತಿ ಇರಬೇಕು. ಕ್ವಶನ್ ಹೋದ್ರಿ, ಈಗ ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾರ. ಕ್ವಶನ್ ನೋಡ್ರಿ, ಬಿ ಕಾಮ ಕೊಟ್ರು ಅಂದ್ರೆ ಬಿ ಯು ತಂದಂಗೆ, ಬಿ ಯು ಎಯ ಪೂರ್ವಕ್ಕೆ 27 ಕಿಲೋಮೀಟರ್ ದೂರದಿದೆ. ಇಲ್ಲಿ ಹಾಕೋರಿ, ಎಯ ಪೂರ್ವಕ್ಕೆ 27 ಕಿಲೋಮೀಟರ್ ದೂರದಾಗ ಯಾವುದಂತ್ರಿ, ಯಾವುದಂದ್ರಿ ಬಿ ಅದಂತ. ಏನೇನು ಸ್ಟಾರ್ಟ್ ಮಾಡ್ರಿ ಅಂದ್ರೆ ಫಸ್ಟ್ ಎ ಬರ್ಕೋರಿ ಅಂಥಲ್ಲಿ, ನೀವು ಅಂಥಲ್ಲಿ ಅಲ್ರಿ ಎ ಅಂತ ಬರ್ಕೋರಿ. ಎಯ ಪೂರ್ವಕ್ಕೆ, ಎಯ ಪೂರ್ವಕ್ಕೆ ಅಂದ್ರೆ ಬಲಕ್ಕೆ ಎಡಕ್ಕೆ ಹೇಳ್ರಿ, ಎ ಪೂರ್ವಕ್ಕೆ ಅಂದ್ರೆ ಬಲಕ್ಕೆ ಅನ್ನಂಗೆ, ಬಲಕ್ಕೆ ಅಂದ್ರೆ ಈ ಸೈಡ್, ಬಲಕ್ಕೆ ಯಾವುದಂದ್ರಿ ಬಿ ಅದಂತ, ಬಿ ಅದಂತ, ಬಿ. ಕರೆಕ್ಟ್ ರೀ. ಎಷ್ಟು ಕಿಲೋಮೀಟ್ರ್ ದೂರದಾಗದಂತ್ರಿ ಅದು, 27 ಕಿಲೋಮೀಟ್ರ್ ದೂರದಾಗದಂತ್ರಿ, 27 ಕಿಲೋಮೀಟ್ರ್ ದೂರದಾಗಂತಿದೆ ಅಂದ್ರೆ ಬಿ. ಆ್ಯಕ್ಚುಲಿ ಇದನ್ನು ತಪ್ಪದ, ಇದು 27 ಆಗ್ಬಾರ್ದು, ಇದು 27 ಆಗ್ಬಾರ್ದು. 27 ಇದ್ರೂ ಆನ್ಸರ್ ಬರಲ್ಲ ನಮಗೆ. ಅದಕ್ಕೆ ನೋಡಿರಿ, 27 ಹಾಕೊಂಡು ನೋಡಿರಿ, ಎಲ್ಲಿ ನಿಮ್ಮ ಆಪ್ಷನ್ದಾಗ ಇರಲದು. ಇನ್ನೊಂದ್ಸಲ ಓದ್ರಿ, ಎಯ ಪೂರ್ವಕ್ಕೆ 27 ಕಿಲೋಮೀಟ್ರ್ ಡಿಸ್ಟೆನ್ಸ್ ಯಾವುದಂತ್ರಿ ಬಿ ಅದಂತ. ನೋಡಿರಿ, ಎಯ ಪೂರ್ವಕ್ಕೆ ಬಲಕ್ಕೆ 27 ಕಿಲೋಮೀಟ್ರ್ ಡಿಸ್ಟೆನ್ಸಾಗ ಬಿ ಅದ, ನಮಗೆ 27 ಕಿಲೋಮೀಟ್ರ್ ಡಿಸ್ಟೆನ್ಸಾಗ ಬಿ ಅದ. ನೆಕ್ಸ್ಟ್ ನೋಡಿರಿ, ಸಿನ ದಕ್ಷಿಣಕ್ಕೆ 12 ಕಿಲೋಮೀಟ್ರ್ ಇದ್ದರೆ, ಇದೇ ಬಿ ಸಿನ ದಕ್ಷಿಣಕ್ಕೆ, ಇದೇ ಸಿನ ದಕ್ಷಿಣಕ್ಕೆ, ಇದೇ ಬಿ ಸಿನ ದಕ್ಷಿಣಕ್ಕೆ, ಸಿನ ದಕ್ಷಿಣಕ್ಕಂತ, ಸಿನ ದಕ್ಷಿಣಕ್ಕೆ ಬರ್ಬೇಕಂತ ಬಿ, ಸಿನ ದಕ್ಷಿಣಕ್ಕೆ ಬರ್ಬೇಕು ಬಿ ಅಂದ್ರೆ ಸಿ ಇಲ್ಲಿರ್ಬೇಕು, ಇಲ್ಲಿರ್ಬೇಕು ಹೇಳ್ರಿ. ಸಿನ ದಕ್ಷಿಣಕ್ಕೆ ಬರ್ಬೇಕಂದ್ರೆ
ಯಾವಾಗಲೂ ಸಿ ಇಲ್ಲಿ ಇರ್ಬೇಕು, ಅಂದಕ್ರೆ ದಕ್ಷಿಣಕ್ಕೆ ಬರ್ತದೆ ಅದು. ಕರೆಕ್ಟ್ ರೀ. ಹೆಂಗೆ ಕೊಟ್ರು ನೋಡ್ರಿ, ಬಿ ಎ ಪೂರ್ವಕ್ಕೆ 27 ಅದ ಹಾಕೊಂಡು ನೋಡ್ರಿ, ಬಿ ಅನ್ನೋದು ಎ ಪೂರ್ವಕ್ಕೆ 27 ಅಂತ. ನೆಕ್ಸ್ಟ್ ಇದೇ ಬಿ ಸಿಗೆ ದಕ್ಷಿಣಕ್ಕೆ ಇರ್ಬೇಕಂತ್ರಿ. ಸಿನ ದಕ್ಷಿಣಕ್ಕೆ ಇರ್ಬೇಕಂದ್ರೆ ಸಿ ಇಲ್ಲೇ ಇರ್ಬೇಕು ನಮಗೆ. ಸಿ ಇಲ್ಲ ತಂದು ಸಿನ ದಕ್ಷಿಣಕ್ಕೆ ಅದಂತ್ರಿ ಬಿ. ಎಷ್ಟು ಅದತ್ರಿ, ಎಷ್ಟು ಕಿಲೋಮೀಟ್ರ್ ಟೋಟಲಾಗಿ 12 ಕಿಲೋಮೀಟ್ರ್ ಅದಂತ್ರಿ. ನೋಡಿರಿ ಬಿ ಏದು ಪೂರ್ವಕ್ಕೆ ಇರಬೇಕು, ಬಿ ಅನ್ನೋದು ನೋಡ್ರಿ ಏದು ಪೂರ್ವಕ್ಕೆ ಅದ, ಬಿ ಅನ್ನೋದು ಏದು ಪೂರ್ವಕ್ಕೆ ಅದ, ಮತ್ತು ಸಿ ಇದು ದಕ್ಷಿಣಕ್ಕೆ ಇರ್ಬೇಕತ್ತ. ಸಿ ಇದು ದಕ್ಷಿಣಕ್ಕೆ ಇರಬೇಕತ್ತ, 12 ಕಿಲೋಮೀಟ್ರ್ ಇರಬೇಕತ್ತ. ನೆಕ್ಸ್ಟ್ ಡಿ ಎ ಪಶ್ಚಿಮಕ್ಕೆ, ಇದೇ ಬಿನೇ ಇದೇ ಬಿನೇ ಡಿ ಪಶ್ಚಿಮಕ್ಕೆ ಇರ್ಬೇಕತ್ತ. ಡಿ ಪಶ್ಚಿಮಕ್ಕೆ ಬರ್ಬೇಕಂದ್ರೆ ಡಿ ಇಲ್ಲೇ ಬರ್ಕೋಬೇಕು, ಡಿ ಇಲ್ಲಿ ಬರ್ಕೊಂಡ್ರೆ ಅಟ್ಟೆ ಪಶ್ಚಿಮ ಬರುತ್ತೆ ಅದು. ಕರೆಕ್ಟ್ ರೀ. ಅಂದ್ರೆ ಇಲ್ಲಿ ನಮಗೆ ಡಿ ಬರ್ಕೋರಿ, ಇಲ್ಲಿ ನಮಗೆ ಡಿ ಬರ್ಕೋರಿ. ಎಷ್ಟು ಕಿಲೋಮೀಟ್ರ್ ಐತ್ರಿ, 9 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್ ಅಂತ, 9 ಕಿಲೋಮೀಟ್ರ್. ಎಷ್ಟಾಯ್ತು, 9 ಕಿಲೋಮೀಟರ್. ಕರೆಕ್ಟ್ ರೀ. ಈಗ ನೋಡಿರಿ, ಇನ್ನೊಂದ್ಸಲ ಕ್ವಶನ್ ಹೋದ್ರೆ ಎಲ್ಲ ಕರೆಕ್ಟ್ ಹಾಕಿರ್ಲಿ ನೋಡ್ರಿ. ಮೊದಲು ಬಿ ಯು ಎ ಪೂರ್ವಕ್ಕೆ ನೋಡ್ರಿ, ಬಿ ಅನ್ನೋದು ಎದು ಪೂರ್ವಕ್ಕೆ ಅದ 27 ಕಿಲೋಮೀಟ್ರ್. ನೆಕ್ಸ್ಟ್ ಇದೇ ಬಿ ಸಿನ ದಕ್ಷಿಣಕ್ಕೆ ಇರ್ಬೇಕು ರೀ, ಸಿನ ದಕ್ಷಿಣಕ್ಕೆ ಅದ ರೀ ಬಿ 12 ಕಿಲೋಮೀಟ್ರ್. ನೆಕ್ಸ್ಟ್ ಡಿ ಎ ಪಶ್ಚಿಮಕ್ಕೆ ಇರ್ಬೇಕು ಇದೇ ಬಿ, ಡಿನ ಪಶ್ಚಿಮಕ್ಕೆ ಅದ ರೀ 9 ಕಿಲೋಮೀಟ್ರ್. ಹಾಕೊಂಡಿದ್ದೆಲ್ಲ ಕರೆಕ್ಟ್ ಅದ. ನಂಗೆ ಕ್ವಶನ್ ಏನು ಕೇಳ್ಯಾರಿ, ಎ ಹಾಗೂ ಡಿ ನಡುವಿನ ದೂರ ಎಷ್ಟು, ಎ ಹಾಗೂ ಡಿ ನಡುವಿನ ದೂರ ಎಷ್ಟು ಅಂದ್ರೆ ಎದಿಂದ ಡಿ ತನ ಇದು ಡಿಸ್ಟೆನ್ಸ್ ಕೇಳ್ತಾರೆ. ಎದಿಂದ ಡಿ ತನ ಇದು ಡಿಸ್ಟೆನ್ಸ್ ಕೇಳ್ತಾರೆ. ಅಂದ್ರೆ ಇಲ್ಲಿದಿಂದ ಈ ಪಾಯಿಂಟ್ದಿಂದ ಈ ಪಾಯಿಂಟ್ ತನಕ ಕೇಳ್ತಾನೆ. ಟೋಟಲಾಗಿ ಮೆಜರ್ ಮಾಡಿರಿ, ಅದೇ ಆನ್ಸರ್ ನಮಗೆ. ಎ ಟು ಡಿ ಎಷ್ಟದ ಅಂದ್ರೆ ಎ ಟು ಡಿ 27 + 9. ಇಲ್ಲಿ ಹಿಡಿದು ಇಲ್ಲಿ ತನಕ ನೋಡ್ರಿ, ಇಲ್ಲಿ ಹಿಡಿದು ಇಲ್ಲಿ ತನಕ 27, ಈ ಕಡೆ ಮುಂದೆ 9. 27 + 9 ಅಂದ್ರೆ ಎಷ್ಟು ಹೇಳ್ರಿ, 36. ಬಟ್ ಇಲ್ಲಿ 36 ಎಲ್ಲಿ ಆಪ್ಷನ್ದಾಗಿಲ್ಲ ಹೇಳ್ರಿ, ಅದಕ್ಕಲ್ಲಿ ಇದು 27 ಇದು 25 ಅಂತ ಮಾಡ್ಕೋಬೇಕು. ಕ್ವಶನ್ ಚೇಂಜ್ ಮಾಡಿರಿ, 25 + 9 ಅಂದ್ರೆ 25 + 9. ಟೋಟಲ್ ಆನ್ಸರ್ ಎಷ್ಟು ಹೇಳ್ರಿ ನಮಗೆ, ಎ ಟು ಡಿ 34 ಕಿಲೋಮೀಟರ್. ಎದಿಂದ ಡಿ, ಎ ಟು ಡಿ ನಮಗೆ ಎಷ್ಟು ಅಂದಾಗ 34 ಕಿಲೋಮೀಟ್ರ್. ಆಪ್ಷನ್ ನಮಗೆ ಬಿ ರೈಟ್. ಆಪ್ಷನ್ ಬಿ ರೈಟ್. ಏನಿಲ್ಲ ರೀ, ಕ್ವಶನ್ ಕೇಳ್ಯಾರ ಎದಿಂದ ಡಿ ತನ ಎಷ್ಟಾಗುತ್ತೆ ಕೇಳ. ನಾವು ಎದಿಂದ ಡಿ ತನ ಎಷ್ಟಾಗುತ್ತೆ ಹೇಳ್ರಿ, 25 + 9. 25 + 9 ಅಂದ್ರೆ 34. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕ್ವಶನ್ ನೋಡ್ರಿ ಕರೆಕ್ಟಾಗಿ. ಈ ಕ್ವಶನ್ ನೋಡ್ರಿ, ಪಿ ಯು ಓನ 300 ಕಿಲೋಮೀಟ್ರ್ ಪೂರ್ವಕ್ಕಿದೆ. ಮತ್ತೆ ಸೇಮ್ ರೀ, ಉಲ್ಟಾ ಓದಬೇಕು. ಇಲ್ಲಿಂದ ಹೋದ್ರಿ, ಓನ 300 ಕಿಲೋಮೀಟರ್ ಪೂರ್ವಕ್ಕೆ ಯಾವ್ದಂತ್ರಿ, ಪಿ ಅದಂತ. ಓನ 300 ಕಿಲೋಮೀಟರ್ ಪೂರ್ವಕ್ಕೆ ಯಾವ್ದಂತ್ರಿ ನಮಗೆ ಪಿ ಅದಂತ. ಪಿ ಕರೆಕ್ಟ್. ಓದಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ರಿ, ಓ ಅಂತ ಬರ್ಕೋರಿ. ಓನ 300 ಕಿಲೋಮೀಟ್ರ್ ಪೂರ್ವ. ಈ ಓದಿಂದ ಪೂರ್ವಕ್ಕೆ ಹೋಗ್ಬೇಕು ನೀವು. ಓದಿಂದ ಪೂರ್ವಕ್ಕೆ ಅಂದ್ರೆ ಬಲಕ್ಕೆ ಎಡಕ್ಕೆ ಹೇಳ್ರಿ, ಓದಿಂದ ಪೂರ್ವಕ್ಕೆ ಅಂದ್ರೆ ಬಲಕ್ಕೆ, ನೋಡ್ರಿ. ಇಲ್ಲಿ ಯಾವ್ದಂತ ನಮಗೆ, ಇಲ್ಲಿ ಯಾವ್ದಂತ ಪಿ ಅದಂತ. ಎಷ್ಟು ಕಿಲೋಮೀಟ್ರ್ ದೂರದಾಗತ್ತಿರೋದು, 300 ಕಿಲೋಮೀಟ್ರ್ ದೂರದಾಗಂತ. ಇನ್ನೊಂದ್ಸಲ ಹೋದ್ರಿ ನೋಡ್ರಿ, ಪಿ ಯು ಓನ 300 ಕಿಲೋಮೀಟ್ರ್ ಪೂರ್ವಕ್ಕಿದೆ ನೋಡ್ರಿ. ಪಿ ಯು ಓನ ಪೂರ್ವಕ್ಕೆ 300 ಕಿಲೋಮೀಟ್ರ್ ಅದಂತ. ಎರಡನೇ ಅಕ್ಷರದಿಂದ ಓದ್ಬೇಕು ಮತ್ತೇನಿಲ್ಲ. ನೆಕ್ಸ್ಟ್ ನೋಡ್ರಿ, ಮತ್ತು ಕ್ಯೂ ಎಂಬುದು ಓನ 400 ಕಿಲೋಮೀಟ್ರ್ ಉತ್ತರಕ್ಕಿದೆ. ಕ್ಯೂ ಎಂಬುದು ಓನ ಅಂದರೆ ಓದಿಂದ ಕ್ಯೂ 400 ಮೀಟ್ರ್, ಓದಿಂದ ಕ್ಯೂ 400 ಮೀಟ್ರ್ ಉತ್ತರಕ್ಕೆ ಅಂತ್ರಿ. ಓದಿಂದ ಕ್ಯೂ 400 ಉತ್ತರ ಅಂದ್ರೆ ಓದಿಂದ ನಾವು ಮ್ಯಾಲೆ ಹೋಗ್ಬೇಕಂತ ತಳ ಬರ್ಬೇಕು ಹೇಳ್ರಿ. ಓದಿಂದ ಉತ್ತರ ಅಂದ್ರೆ ಮ್ಯಾಲೆ ಹೋಗ್ಬೇಕು, ಎಷ್ಟು ಅಂದ್ರೆ ಡಿಸ್ಟೆನ್ಸ್ ಅದು, ಡಿಸ್ಟೆನ್ಸ್ ಎಷ್ಟತ್ರ ಇದು, ಇಲ್ಲಿ ಯಾವುದಂದ್ರೆ ಇಲ್ಲಿ ಕ್ಯೂ, ಇದು 400 ಕಿಲೋಮೀಟ್ರ್. ಕರೆಕ್ಟ್ ರೀ. ಕ್ಯೂ ಎಂಬುದು ಓನ 400 ಮೀಟ್ರ್ ಉತ್ತರಕ್ಕಿದೆ. ಕರೆಕ್ಟ್ ಅದನ್ರಿ. ಕ್ಯೂ ಎಂಬುದು ಓದಿಂದ 400 ಮೀಟ್ರ್
ಉತ್ತರಕ್ಕದ ನಂಗಾಯ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಕೇಳ್ಯಾರಿ, ಆರ್ ಸರಿಯಾದ ಕ್ಯೂ ಮತ್ತು ಪಿಗಳ ನಡುವಿನಲ್ಲಿದೆ. ಏನು ಕ್ಯೂ ಮತ್ತು ಪಿ ಅದಲ್ರಿ ಇದು, ಕ್ಯೂ ಮತ್ತು ಪಿ ಅದಲ್ಲ ಇದು, ಎಕ್ಸಾಕ್ಟ್ ನಾವು ಮಿಡಲ್ದಾಗ ಅಂತೇಳಿ. ಎಕ್ಸಾಕ್ಟ್ ಇಲ್ಲಿ ಎರಡು ಸೆಂಟ್ರ್ ಪಾಯಿಂಟ್ನಾಗ ಯಾವ್ದಂತ ನಮಗೆ ಆರ್ ಅದಂತ. ಇಲ್ಲಿ ಸೆಂಟ್ರ್ ಪಾಯಿಂಟ್ನಾಗ ಆರ್ ಅದಂತ, ಕರೆಕ್ಟ್ ರೀ? ಸೆಂಟ್ರ್ ಪಾಯಿಂಟ್ನಾಗ ಆರ್ ಅದಂತ. ಹಾಂ, ಈ ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾರ ನಿಮಗೆ ಅವರು, ಕ್ಯೂ ಮತ್ತು ಆರ್ ನಡುವಿನ ದೂರ, ಕ್ಯೂ ಮತ್ತು ಆರ್ ನಡುವಿನ ದೂರ ಇದು ಕೇಳ್ಯಾರ ನಮಗೆ. ಕ್ಯೂ ಮತ್ತು ಆರ್ ನಡುವಿನ ದೂರ, ಇದು ಡಿಸ್ಟೆನ್ಸ್ ಕೇಳ್ತಾರೆ ನಮಗೆ. ಇದು ಡೈರೆಕ್ಟ್ ಸಿಗಲ್ಲ ರೀ, ಇದು ಕ್ಯೂ ಮತ್ತು ಆರ್ ಒಳಗೆ ಡಿಸ್ಟೆನ್ಸ್ ನಮಗೆ ಡೈರೆಕ್ಟ್ ಸಿಗಲ್ಲ. ನಾವೇನು ಮಾಡ್ಬೇಕಂದ್ರೆ ಈಗ ಇದು ಪೂರ್ತಿ ಕಂಡುಹಿಡಿಬೇಕು ನಾವು, ಇದು ಪೂರ್ತಿ ಕಂಡುಹಿಡಿಬೇಕು, ಕರೆಕ್ಟ್ ರೀ? ಈ ರೀತಿ ಟ್ರ್ಯಾಂಗಲ್ ಇದೆ ಕರಾಗ, ಈ ರೀತಿ ಟ್ರ್ಯಾಂಗಲ್ಲ, ಈ ರೀತಿ ಟ್ರ್ಯಾಂಗಲ್ಲ, ಈ ರೀತಿ ಟ್ರ್ಯಾಂಗಲ್ಲ, ಈ ರೀತಿ ಟ್ರ್ಯಾಂಗಲ್ ಇದ್ದ ಕರಾಗ ನಾನು ನಿಮ್ಗೆ ಹೇಳಿನ ಯಾವ ರೀತಿ ಮಾಡ್ಬೇಕಂತಂದು ಹೇಳ್ರಿ. ಇದು ಅಡ್ಡಿದ್ದು ಕಂಡುಹಿಡಿಬೇಕಂದ್ರೆ ಯಾವಾಗೂ ಅಡ್ಡಿದ್ದು ಕಂಡುಹಿಡ್ಬೇಕಂದ್ರೆ ಪಾದ ಕಂಡುಹಿಡಿಬೇಕು, ಅದಕ್ಕೊಂದು ಎತ್ತರ ಕಂಡುಹಿಡಿಬೇಕು. ಪಾದ ಆಲ್ರೆಡಿ ನಮ್ಗೆ ಅದ ರೀ, ಬರ್ಕೋರಿ. ಪಾದ ಹೆಂಗೆ ಕೊಟ್ಟಾರ ರೀ? 300 ಅದ. ಎತ್ತರ ಹೆಂಗೆ ಕೊಟ್ಟಾರ ನೋಡ್ರಿ? 400 ಅದ. ಅದು ಕ್ರಾಸ್ ಇದು ಎಷ್ಟಿರುತ್ತೆ ಹೇಳ್ರಿ? ಇದು ಕ್ರಾಸ್ ಇದು ಎಷ್ಟಿರುತ್ತೆ ಹೇಳ್ರಿ? ಇದು ಆಲ್ರೆಡಿ ಏನು ನಿಮ್ಗೆ ಒಂದು 3 ಇತ್ತು, ಒಂದು 4 ಇತ್ತು ಅಂದ್ರೆ ಆನ್ಸರ್ ಯಾವಾಗ ಎಷ್ಟು ಬರುತ್ತೆ ಹೇಳ್ರಿ? 5 ಬರುತ್ತೆ. 300 400 ಇಲ್ಲ 500 ಬರ್ತದೆ. ಎಷ್ಟು ಬರುತ್ತೆ ಹೇಳ್ರಿ? ಇಲ್ಲಿ 5. ಎಷ್ಟು ಬರುತ್ತೆ ಅಂದ್ರೆ 500. ಅಂದ್ರೆ ಇದು ಪೂರ್ತಿ ಲೆಂತ್ ಎಟ್ಟದಂಗೆ ಐತೆ ಹೇಳ್ರಿ? ಅದು 500. ಕ್ಯೂದಿಂದ ಪಿ ತನ, ಕ್ಯೂದಿಂದ ಪಿ ತನ, ಕ್ಯೂದಿಂದ ಪಿ ತನ 500 ಅಂತದ್ದು. ಇದು 500 ಅದ. ಕ್ಯೂದಿಂದ ಪಿ ತನ ಪೂರ್ತಿ 500 ಅಂದ್ರೆ ಇದು ಆರ್ ನಡಬರ್ಕ್ ಅದಂತ. ಆರ್ ನಡಬರ್ಕ್ ಇತ್ತಂದ್ರೆ ಅಬ್ಸರ್ವ್ ಮಾಡ್ರಿ ನೀವು ಇಲ್ಲಿ, ಅಬ್ಸರ್ವ್ ಮಾಡ್ರಿ. ಈ ಕಡೆ ಎಷ್ಟಿರುತ್ತೆ ಹೇಳ್ರಿ? ಈ ಕಡೆ 250 ಇರುತ್ತೆ, ಈ ಕಡೆ 250 ಇರ್ತದೆ, ಈ ಕಡೆನೂ 250 ಇರ್ತದೆ. ಅದು 4 ಮತ್ತು ನೀವು ಎರಡು ಸೇರಿಸರಿ 500 ಆಗ್ಬೇಕು. ಟೋಟಲ್ ನಮಗೆ 500 ಆಗ್ಬೇಕು. ಕ್ಯೂ ಮತ್ತು ಪಿ ಎಷ್ಟದು ಕಂಡುಹಿಡಿದೇವೆ ನಾವು. ಕ್ಯೂ ಮತ್ತು ಪಿ ಎಷ್ಟದು ಹೇಳ್ರಿ? 500. ಅದ್ರಾಗ ಈ ಕಡೆ 250, ಈ ಕಡೆ 50, ಯಾಕಂದ್ರೆ ಆರ್ ಎಕ್ಸಾಕ್ಟ್ಲಿ ಮಿಡಲ್ದಾಗ ಅದ ನಮಗೆ. ಹಾಗಾದ್ರೆ ಕ್ಯೂ ಮತ್ತು ಆರ್ ನಡುವಿನ ಅಂತರ ಸಿಕ್ತು ನಮಗೆ. ಇಲ್ಲಿ ಕ್ಯೂ ಮತ್ತು ಆರ್ ನಡುವಿನ ಅಂತರ ನೋಡ್ರಿ ಎಷ್ಟು ಸಿಕ್ಕದಂಗೆ ಹೇಳ್ರಿ ನಮಗೆ? 250. ಕ್ಯೂ ಮತ್ತು ಆರ್ ನಡುವಿನ ಅಂತರ ಎಷ್ಟಪ್ಪ ಅಂದ್ರೆ 250. 250 ಆಪ್ಷನ್ ನಮಗೆ ಎ ಕರೆಕ್ಟ್. ಇದು ಪಿ ಸಿ 2012 ಕೇಳ್ಯಾನ್ರಿ. ಪಿ ಸಿ 2012. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಫ್ ಡಿ ಎ 2017 ಕೇಳ್ಯಾನ ನಿಮಗೆ. ಎಫ್ ಡಿ ಎ 2017 ಕೇಳ್ಯಾನ ನೋಡ್ರಿ. ಎಲ್ಲ ಕಡೆ ಕೇಳಿ ಕ್ವಶನ್ಗಳೇ ನಾನು ಮಾಡೀನಿ, ಟೈಪ್ ವೈಸ್ ಮಾಡೀನಿ. ಟೈಪ್ ವೈಸ್ ಅಂದ್ರೆ ಟೈಪ್ 1ದಾಗ ಏನು ಬರ್ತಾವೆ, ಟೈಪ್ 2ದಾಗ ಏನು ಬರ್ತಾವೆ, ಟೈಪ್ 3ದಾಗ ಯಾವ ರೀತಿ ಕ್ವಶನ್ ಬರ್ತಾವೆ, ಟೈಪ್ 4ದಾಗ ಯಾವ ರೀತಿ ಬರ್ತಾವೆ, ಟೈಪ್ 5ದಾಗ ಯಾವ ರೀತಿ ಬರ್ತಾವೆ, ಟೈಪ್ 6ನ ಯಾವ ರೀತಿ, ಟೈಪ್ 7ದಾಗ ಯಾವ ರೀತಿ. ನೀವು ಈ ರೀತಿ ಟೈಪ್ ಮಾಡಿದ್ರೆ ಅಂದ್ರೆ ನಿಮಗೆ ಆರಾಮಾಗಿ ನೀವು ಈಸಿಯಾಗಿ ಯಾವುದೇ ಕ್ವಶನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಹೇಳ್ರಿ? ಇದು ಸೇಮ್ ಕ್ವಶನ್ ರೀ, ಸೇಮ್ ಟು ಸೇಮ್ ಡಿಟ್ಟು ಅಂತಾರಲ್ರಿ, ಡಿಟ್ಟು ಸೇಮ್ ಟು ಸೇಮ್ ಕ್ವಶನ್ ಇದು. ಹೆಂಗೆ ಕೊಟ್ಟರು ನೋಡ್ರಿ? ಬಿ ನಗರವು ಎ ನಗರದ ದಕ್ಷಿಣಕ್ಕೆ 4 ಮೈಲಿ ದೂರ. ಕರೆಕ್ಟ್? ಉಲ್ಟಾ ಹೋದ್ರಿ. ಎ ನಗರದ ದಕ್ಷಿಣಕ್ಕೆ ಯಾವುದಂತ್ರಿ? ಬಿ ಅದಂತ. ಎ ನಗರದ ದಕ್ಷಿಣಕ್ಕೆ ಯಾವುದಂತ್ರಿ? ಬಿ ಅಂತ. ಒಂದು ಸಲ ಎಲ್ರಿ ಎ ಅಂತ ಬರ್ಕೋರಿ, ಎ ಅಂತ ಬರ್ಕೋರಿ. ಎ ನಗರದ ದಕ್ಷಿಣ ಅಂತ ತಳಗೆ ಬರ್ಬೇಕು ನೀವು. ಎ ನಗರದ ದಕ್ಷಿಣ ಅಂದ್ರೆ ತಳಗೆ ಬರ್ಬೇಕು. ಎಷ್ಟು ಮೇಲೆ ಅಂತ್ರಿ? 4 ಮೈಲಿ. ಎಷ್ಟು ಮೇಲೆ ಅಂತ? ಇದು 4 ಮೈಲಿ. ಎ ನಗರದ ದಕ್ಷಿಣಕ್ಕೆ ಯಾವುದಂತ್ರಿ? ಬಿ ಅದಂತ. ಅಂದ್ರೆ ಇಲ್ಲಿ ಬಿ ಅದ. ಎಷ್ಟು ದೂರದಾಗದಂದ್ರೆ 4 ಮೈಲಿ ದೂರದಾಗ ಅಂತ್ರಿ. ನೆಕ್ಸ್ಟ್ ಬರೀ ಸಿ ಯು ಬಿ ಯ ಪಶ್ಚಿಮಕ್ಕೆ, ಬಿ ಯ ಪಶ್ಚಿಮಕ್ಕೆ ಇಲ್ಲಿ ಬರ್ಕೋತೀವಿ ನೋಡ್ರಿ. ಇದು ತೆಗೆದುಬಿಡ್ರಿ. ಬಿ ಯ ಪಶ್ಚಿಮಕ್ಕೆ ಯಾವುದಂತ್ರಿ? ಸಿ. ಬಿ ಯ ಪಶ್ಚಿಮಕ್ಕೆ ಯಾವುದಂತ? ಸಿ. ಆಲ್ರೆಡಿ ನಮಗೆ ಬಿ ಇಲ್ಲದ. ಬಿ ದ ಪಶ್ಚಿಮಕ್ಕೆ ಅಂದ್ರೆ ಎಡಕ್ಕೇನು ಬಲಕ್ಕೆ ಹೇಳ್ರಿ? ಬಿ ದ ಪಶ್ಚಿಮಕ್ಕೆ ಅಂದ್ರೆ ಎಡಕ್ಕೆ ಅನ್ನಂಗೆ, ಎಡಕ್ಕೆ ನೋಡ್ರಿ. ಪೂರ್ವ ಅಂದ್ರೆ ಯಾವಾಗೂ ಬಲಕ್ಕೆ ನಿಮ್ಮದು, ಪಶ್ಚಿಮ ಅಂದ್ರೆ ಯಾವಾಗೂ ಎಡಕ್ಕೆ, ಮೇಲೆ ಅಂದ್ರೆ ಉತ್ತರ, ಕೆಳಗಂದ್ರೆ ದಕ್ಷಿಣ. ಈಗ ಬಿ ಯ ಪಶ್ಚಿಮಕ್ಕೆ ಯಾವುದಂತ್ರಿ? ಸಿ ಅದಂತ. ಇಲ್ಲೆಲ್ಲೋ ಸಿ ಅದಂತ 6 ಮೈಲಿ ದೂರದಾಗದಂತ. ಇಲ್ಲೆಲ್ಲೋ ಸಿ ಅದಂತ ಎಷ್ಟು ದೂರದಾಗತ್ತೆ ಇದು?
6 ಮೈಲಿ ದೂರದಾಗ ಅದ ರೀ. ಎಷ್ಟು ಮೈಲಿ ದೂರದಾಗ ಅದ ರೀ? 6 ಮೈಲಿ ದೂರದಾಗ. ನೆಕ್ಸ್ಟ್ ಡಿ ನಗರವು ಸಿಯ ದಕ್ಷಿಣಕ್ಕೆ ಯಾವುದಂತ ರೀ? ಡಿ ಅದಂತ. ಸಿಯ ದಕ್ಷಿಣಕ್ಕೆ ಯಾವುದಂತ? ಡಿ ಅದಂತ. ಸಿ ಆಲ್ರೆಡಿ ನಮಗಿಲ್ಲದ. ಸಿಯ ದಕ್ಷಿಣ ಅಂದ್ರೆ ಮ್ಯಾಲಿನ ತಳಗೆ ಹೇಳ್ರಿ. ಸಿಯ ದಕ್ಷಿಣ ಅಂದ್ರೆ ತಳಗ ಅಂದಂಗೆ. ಎಷ್ಟು ಮೈಲಿ ಅಂತ ರೀ? ಸಿಯ ದಕ್ಷಿಣಕ್ಕೆ ಇದು 4 ಮೈಲಿ ಅಂತ. 4 ಮೈಲಿ ಅಂತ ಹಾಕೊಂಡ್ಬಿಡ್ರಿ. 4 ಮೈಲಿ ಯಾವುದಂತ ಇದು? ಡಿ. ನೋಡ್ರಿ, ಸಿಯ ದಕ್ಷಿಣಕ್ಕೆ ಡಿ ಅದಂತ. ನೋಡ್ರಿ, ಸಿ ದಕ್ಷಿಣಕ್ಕೆ ತಳಗೆ ನೋಡ್ರಿ ಡಿ ಅದ. ಎಷ್ಟು ಮೈಲಿ ದೂರದಂತ ಇದು? 4 ಮೈಲಿ ದೂರದಾಗ. ಈಗ ಕ್ವಶನ್ ನೋಡ್ರಿ ನಮಗೆ ಏನು ಕೇಳ್ಯಾರ? ಎ ಮತ್ತು ಡಿಗಳ ನಡುವಿನ ಅತಿ ಕಡಿಮೆ ದೂರ ಯಾವುದು? ಎ ಮತ್ತು ಡಿಗಳ ನಡುವಿನ ಅತಿ ಕಡಿಮೆ ದೂರ ಯಾವುದು? ಅಂದ್ರೆ ಎ ಇಲ್ಲದ ರೀ, ಎ ಇಲ್ಲದ, ಡಿ ಇಲ್ಲದ. ಎರಡಕ್ಕೆ ನೀವು ಪಾಯಿಂಟ್ ಕೂಡಿಸ್ಬೇಕಂದ್ರೆ ಅತಿ ಕಡಿಮೆ ದೂರ ಕೇಳ್ತಾರೆ ಅವರು. ಅತಿ ಉದ್ದಿದ್ದಲ್ರಿ, ಅತಿ ಉದ್ದಿದ್ದನ್ನು ಇದನ್ನು ಆಯ್ತು ನೋಡ್ರಿ. ಇದು 4, ಇದು 6, ಇದು 4 ಒಟ್ಟು ಕೂಡಿಸ್ರೆ 14 ಆಗ್ತದೆ. 14 ಆಪ್ಷನ್ದಾಗ ಅದು ಹಾಕ್ಬಾರ್ದು. ನಮಗೆ ಕೇಳೋರು ಅತಿ ಕಡಿಮೆ ದೂರ. ಯಾವಾಗ ನೋಡ್ರಿ ದಿಕ್ಕು ಕ್ವಶನ್ ಮಾಡ್ಬೇಕಂದ್ರೆ ಕಡಿಮೆ ದೂರ ಇದ್ದಿದೆ ಆನ್ಸರ್ ಇಡಬೇಕು. ನೀವು ಕಡಿಮೆ ದೂರ ಇದ್ದರೆ ಆನ್ಸರ್ ಇಡಬೇಕು. ಕಡಿಮೆ ದೂರ ಸಿಗ್ಬೇಕಂದ್ರೆ ಈ ರೀತಿ ಕ್ರಾಸ್ ಹೋಗ್ಬೇಕ್ರಿ. ಎದಿಂದ ಡಿಗೆ ಈ ರೀತಿ ಕ್ರಾಸ್ ಹೋಗ್ಬೇಕು. ಎದಿಂದ ಡಿಗೆ ಈ ರೀತಿ ಕ್ರಾಸ್ ಹೋಗ್ಬೇಕು. ಕರೆಕ್ಟ್ ರೀ? ಎ ಮತ್ತು ಡಿ ನಡುವೆ ದೂರ ಕೇಳ್ಯಾರ. ಕರೆಕ್ಟ್. ಈ ರೀತಿ ನಾವು ಕ್ರಾಸ್ ಹೋಗ್ಬೇಕು. ಇದು ಕಂಡು ಹಿಡಿಬೇಕು ರೀ, ಅದು ಆನ್ಸರ್ ನಮ್ಗೆ. ಇದು ಕಂಡು ಹಿಡಿಬೇಕು, ಅದು ಆನ್ಸರ್. ಕರೆಕ್ಟ್ ರೀ? ಎ ಮತ್ತು ಡಿ ನಡುವಿನ ದೂರ ಕೇಳ್ತಾರ ತಂದಂಗೆ ಅವರು. ಈ ರೀತಿ ಡಾಟ್ ಹಾಕೋಬೇಕು. ಎ ಮತ್ತು ಡಿ ನಡುವಿನ ದೂರ ಕೇಳ್ತಾರೆ ಅವರು. ಈಗ ನೋಡ್ರಿ, ಒಂದು ಕ್ರಾಸ್ ಇದ್ದು ಬತ್ತು ನಮಗೆ. ಒಂದು ಕ್ರಾಸ್ ಇದ್ದು ಕಂಡು ಹಿಡಿಬೇಕಂದ್ರೆ ಒಂದು ಎತ್ತರ ಕಂಡು ಹಿಡಿಬೇಕು, ಒಂದು ಪಾದ ಕಂಡು ಹಿಡಿಬೇಕು. ಅಂದಕ್ಕಾರ ನಮಗಿದು ಕ್ರಾಸ್ ಇದ್ದು ಸಿಗ್ತದೆ. ಸಿಗ್ತದೆ. ಕರೆಕ್ಟ್ ರೀ? ಇಲ್ಲಿ ನೋಡ್ರಿ, ಇದ್ರ ಕೊಟ್ಟ ಚಿತ್ರದಿಂದ ಒಂದು ಪಾದ ಮಾಡ್ಕೋಬೇಕು. ನೀವು ಒಂದು ಪಾದ ಮಾಡ್ಕೋಬೇಕು, ಒಂದು ಎತ್ತರ ಮಾಡ್ಕೋಬೇಕು. ಇದಕ್ಕೆ ಎತ್ತರ ಮಾಡ್ಕೊಳ್ಳೋಮ್ರಿ. ಇದಕ್ಕೆ ಎತ್ತರ ಮಾಡ್ಕೊಳ್ಳೋಮ್ರಿ. ಇದಕ್ಕೆ ಎತ್ತರ ಮಾಡ್ಕೊಳ್ಳೋಮ್ರಿ. ನೆಕ್ಸ್ಟ್ ಇದಕ್ಕೆ ಪಾದ ಮಾಡ್ಕೊಳ್ಳೋಮ್ರಿ. ಇದಕ್ಕೆ ಪಾದ ಮಾಡ್ಕೊಂಬಿಟ್ರಿ. ಹೇಳ್ರಿ, ಇದು ಪಾದ ಮಾಡ್ಕೊಂಡು ಇದು ಎತ್ತರ ಮಾಡ್ಕೊಂಡು ಅದು ಎ ಮತ್ತು ಡಿಗೆ ಕನೆಕ್ಟ್ ಇರ್ಬೇಕು ಪಾಯಿಂಟ್ಗಳು. ನೋಡ್ರಿ, ಇದು ಪಾಯಿಂಟ್ ಈ ಕಡೆ ಡಿ ಕನೆಕ್ಟ್ ಇರ್ಬೇಕು, ಈ ಕಡೆ ಎ ಕನೆಕ್ಟ್ ಇರಬೇಕು. ಈಗ ಅಬ್ಸರ್ವ್ ಮಾಡ್ರಿ ನಮಗೆ. ಇದು ನಮ್ಗೆ ಕ್ರಾಸ್ ಇದ್ದು ಕಂಡು ಹಿಡಿಬೇಕಂದ್ರೆ ನಮಗೀಗ ಕ್ರಾಸ್ ಇದ್ದು ಕಂಡು ಹಿಡಿಬೇಕಂದ್ರೆ ಪಾದ ಗೊತ್ತಿರ್ಬೇಕು. ಕರೆಕ್ಟ್ ರೀ? ಪಾದ ನೋಡ್ರಿ ಎಷ್ಟದ ನಮಗೆ. ಪಾದ ನೋಡ್ರಿ ಎಷ್ಟದ. ಇದು ಪಾದ ಇಲ್ಲಿ ಮ್ಯಾಲೆ ಇಟ್ಟಿರುತ್ತೆ ನೋಡ್ರಿ, ಇದನ್ನು ಅಟ್ಟೆ ಇರ್ತದೆ. ಪಾದ ಎಷ್ಟದ ಹೇಳ್ರಿ? ಇದು 6. ಪಾದ ನಮಗೆ 6 ಅದ. ನೆಕ್ಸ್ಟ್ ಈ ಎತ್ತರ ಎಟ್ಟದ ಹೇಳ್ರಿ? ಈ ಎತ್ತರ ಎಟ್ಟಿರ್ತಂದ್ರೆ ಇದು ಎತ್ತರ ಇಲ್ಲಿ ತನಂತೂ 4 ಅದ ರೀ. ಇಲ್ಲಿ 4 ಕೊಟ್ಟರು ನೋಡ್ರಿ ಆಲ್ರೆಡಿ ನಮಗೆ. ಇಲ್ಲಿ ತನಕ 4 ಅದ. ಈ ಕಡೆ ಎಟ್ಟಿರುತ್ತೆ ಹೇಳ್ರಿ? ಈ ಕಡೆ 4 ಇರುತ್ತೆ. ಇದು ಎಷ್ಟು ಇರ್ತದೆ? ಇದನ್ನು ಅಟ್ಟೆ ಇರುತ್ತೆ. ಈ ಸೈಡ್ ನಮಗೆ 4 ಇರುತ್ತೆ. 4 ಅಂದ್ರೆ ಟೋಟಲಾಗಿ ನಮಗೆ ಎತ್ತರ ನೋಡ್ರಿ ಎಷ್ಟೈತೆ ನಮಗೆ ಟೋಟಲಾಗಿ 8. ನಾನು ನಿಮ್ಗೆ ಅವಾಗ ಹೇಳೀನಿ, ಒಂದು 6 ಇತ್ತು, ಒಂದು 8 ಇತ್ತು ಅಂದ್ರೆ ಆನ್ಸರ್ ಎಷ್ಟು ಹೇಳ್ರಿ ನಮ್ಗೆ ಕಂಪಲ್ಸರಿ 10. ಅಂದ್ರೆ ಇದೇನು ನಮಗೆ ಅದು ನೋಡ್ರಿ ನೋಡ್ಬೇಕು. ಡಿಸ್ಟೆನ್ಸ್ ಏದಿಂದ ಡಿಗೆ ಇದು ಎಷ್ಟು ಅಂದಂಗೆ 10 ಅದ ತಂದಂಗೆ. 10. ಒಂದು 6 ಇತ್ತು, ಒಂದು 8 ಇತ್ತು ಅಂದ್ರೆ ಕಂಪಲ್ಸರಿ ಆನ್ಸರ್ ಎಷ್ಟು ಬರ್ತದೆ ಮಿಡಲ್ದು? 10 ಬರ್ತದೆ. 10. ಇದು ಕರೆಕ್ಟ್ ಆನ್ಸರ್ ಯಾವ್ದು ಹೇಳ್ರಿ? ಅದಕ್ಕೆ 10. ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 10. ಇದು FD 2017 ಕೇಳ್ಯಾನ. FDA 2017. ಕರೆಕ್ಟ್. ಇಷ್ಟು ಕ್ವಶನ್ಸ್ ಮಾಡಿದೆ ಅಂದ್ರೆ ನೀವು ಟೈಪ್ 5 ಕ್ವಶನ್ಸ್ ಮುಗಿದು. ಇವೆಲ್ಲ ಟೈಪ್ 5 ಕ್ವಶನ್ಸ್. ನೆಕ್ಸ್ಟ್ ಟೈಪ್ 6 ಕ್ವಶನ್ ಹೋಗಂಬ್ರಿ ಈಗ. ಟೈಪ್ 6 ಕ್ವಶನ್ ನೋಡ್ರಿ. ಈ ಟೈಪ್ 6 ಕ್ವಶನ್ ಏನು ಮಾಡ್ತಾನೆ ಅಂದ್ರೆ ಗಡಿಯಾರ ಮತ್ತು ದಿಕ್ಕುಗಳು 2 ಚಾಪ್ಟರ್ ಕೂಡಿಸ್ಕೇತಾನೆ. ಗಡಿಯಾರ ಮತ್ತು ದಿಕ್ಕುಗಳು 2 ಚಾಪ್ಟರ್ ಕೂಡಿಸ್ಕೇತಾನೆ. ಗಡಿಯಾರನೂ ಗೊತ್ತಿರ್ಬೇಕು ನಿಮ್ಗೆ, ದಿಕ್ಕುಗಳು ಗೊತ್ತಿರ್ಬೇಕು ಅಂದಂಗೆ. ಸಿಂಪಲ್ ಇರ್ತಾವೆ, ಏನಿಲ್ಲ ಸಿಂಪಲ್ ಕ್ವಶನ್ಸ್ ಇರ್ತಾವೆ. ಅವನು ಗಡಿಯಾರದ ಟೈಮ್ ಕೊಟ್ಟಿರ್ತಾನೆ. ಒಂದು ಮುಳು ಪೂರ್ವಕದ, ಪಶ್ಚಿಮಕದ, ಉತ್ತರಕದ, ದಕ್ಷಿಣ ಕೊಟ್ಟಿರ್ತಾನೆ.
ಇನ್ನೊಂದು ಮೂಳೆ ಯಾವ ದಿಕ್ಕಿದೆ ಕಂಡುಹಿಡಿಯತ್ತಾನೆ. ಇಷ್ಟೇ ಸಿಂಪಲ್, ಮತ್ತೇನಿಲ್ಲ. ಈ ಕ್ವಶನ್ ಓದ್ಕೋರಿ, ಒಂದು ಗಡಿಯಾರ ಹಾಕೋರಿ ಮೊದಲು. ಯಾಕಂದ್ರೆ ಗಡಿಯಾರ ನೋಡ್ರಿ, ಗಡಿಯಾರವು 4:30 ಆಗಿದೆ, 4:30 ತೋರಿಸಿದಾಗ ನಿಮಿಷ ಮುಳು ಪೂರ್ವಕದಂತ ಗಂಟೆ ಮುಳು ಯಾವ ದಿಕ್ಕನ್ನು ಸೂಚಿಸ್ತಂತ ಕೇಳ್ತಾರೆ ನಿಮ್ಗವ್ರು. ಅಂದ್ರೆ ಫಸ್ಟಿಗೆ ನಾವು ಗಡಿಯಾರದ 4:30 ಹಾಕೋಬೇಕಂದಂಗಾಯ್ತು. ಒಂದು ಗಡಿಯಾರ ಹಾಕೋರಿ, ಅದ್ರಾಗ 4:30 ಹಾಕೋರಿ. ನೋಡ್ರಿ, ಗಡಿಯಾರ ಹಾಕೊಂಡೇನು, ಒಂದು ಗಡಿಯಾರ ಹಾಕೊಂಡೇನಿ, 12:01ರಿಂದ 11 ತನಕ ಒಂದು ಗಡಿಯಾರ ಹಾಕೊಂಡೇನಿ. ಈ ಗಡಿಯಾರದ ನಾವು ಟೈಮ್ ಎಷ್ಟು ಹಾಕೋಬೇಕು ಹೇಳ್ರಿ? ಈಗ 4:30 ಹಾಕೋಬೇಕು. 4:30 ಹೇಳ್ರಿ. 4:30 ಇದ್ದಕ್ರಾಗ ಗಂಟೆ ಮುಳು ಎಲ್ಲಿರ್ತದೆ, ನಿಮಿಷ ಮುಳು ಎಲ್ಲಿರ್ತದೆ ಹೇಳ್ಬೇಕು ನೀವು. ಅವೇ ಮೇನ್ ನಮಗೆ ರೀ 4:30 ಇದ್ದಕ್ರಾಗ 30 ನಿಮಿಷ ಅಂದ್ರೆ ಕಂಪಲ್ಸರಿ ನೋಡ್ರಿ, ನಿಮಿಷದ ಮುಳು ಎಟ್ರ ಮೇಲೆ ಇರ್ಬೇಕು ಹೇಳ್ರಿ? 6 ಮೇಲೆ ಇರಬೇಕು. ನಿಮಿಷ ಮುಳು 6 ಮೇಲೆ ಇದ್ದಾಗ ಎಟ್ಟು ನಮಗೆ ಏನಾಗ್ತದೆ ಹೇಳ್ರಿ? 30 ನಿಮಿಷ ಆಗ್ತದೆ. ಇದು ನಿಮಿಷ ಮುಳು ಇಲ್ಲದ ನಂಗೆ ಕರೆಕ್ಟಾ? ಹಾಂ. 4:30 ಅಂದ್ರೆ ಗಂಟೆ ಮುಳು 4 ಮೇಲೆ ಇರ್ತದೆ ಏನು ರೀ? 4 ಬಿಟ್ಟು ಜರ ಮುಂದಕ್ಕೆ ಬಂದಿರ್ತದೆ. 4:30 ಆಗ್ಯದ ರೀ, ಹಳೆ 4 ಬಿಟ್ಟು ಮುಂದಕ್ಕೆ ಬಂದಿರ್ತದೆ. ಎಲ್ಲಿ ಬಂದಿರ್ತದೆ ಅಂದ್ರೆ ಎಕ್ಸಾಕ್ಟಾಗಿ 4 ಮತ್ತು 5 ಮಿಡಲ್ ಬಂದಿರ್ತದೆ. ಗಂಟೆ ಮುಳು 4 ಮತ್ತು 5 ಮಿಡಲ್ ಬಂದಿರುತ್ತೆ. ಕರೆಕ್ಟ್ ರೀ? 4 ಮತ್ತು 5 ಮಿಡಲ್. ಇದು 4:30 ತನಕ. ಇಷ್ಟು ಚಿತ್ರ ಅಂತ ಹಾಕೋಬೇಕು ನೀವು. ಈ ಕ್ವಶನ್ ನೋಡ್ರಿ ಏನು ಕೇಳ್ಯಾರವರು, ನಿಮಿಷದ ಮುಳು ಏನು ತೋರಿಸ್ಬೇಕಂತ ರೀ? ನಿಮಿಷದ ಮುಳು ಪೂರ್ವಕದ ಅಂತೀವಿ. ಇದು ನಿಮಿಷದ ಮುಳು ದೊಡ್ಡದು ರೀ. ನಿಮಿಷ ಮುಳು ಯಾವಾಗ ದೊಡ್ಡದಿರ್ತದೆ. ನಿಮಿಷ ಮುಳು ಯಾವಾಗ ಯಾವ ಕಡೆ ಅಂತ ದಿಕ್ಕಿದು ಪೂರ್ವಕದ ಅಂತೀವಿ. ಯಾವ ಕಡೆ ಅಂತ ಪೂರ್ವಕದ ಅಂತಾರೆ. ನಿಮಿಷದ ಮುಳು ಪೂರ್ವಕದ ಅಂತಾರೆ. ನಿಮಿಷ ಮುಳು ಪೂರ್ವಕ. ಕ್ವಶನ್ ಏನು ಕೇಳ್ಯಾರಿ, ಗಂಟೆ ಮುಳು ಯಾವ ದಿಕ್ಕನ್ನು ಸೂಚಿಸುತ್ತದೆ? ಗಂಟೆ ಮುಳು ಈ ಕಡೆ ಅದ ಇದು ಈ ಕಡೆ ಅಂದ್ರೆ ಇದು ಯಾವುದಂತ ಕೇಳ್ತಾರೆ ನಮಗರು. ಗಂಟೆ ಮುಳು ಯಾವ ದಿಕ್ಕನ್ನು ಸೂಚಿಸುತ್ತದೆ? ಮತ್ತೇನಿಲ್ರಿ, 8 ದಿಕ್ಕು ಹಾಕೋರಿ, ನಿಮಗೆ ಈಸಿಯಾಗಿ ಆನ್ಸರ್ ಬರ್ತದೆ. 8 ದಿಕ್ಕು ಹಾಕೋರಿ, ನಿಮಗೆ ಈಸಿಯಾಗಿ ಆನ್ಸರ್ ಬರ್ತದೆ. ಹಾಕೋರಿ 8 ದಿಕ್ಕುಗಳು. ದಿಕ್ಕು ಹಾಕೋರಿ, 8 ದಿಕ್ಕು ಹಾಕೋರಿ. ಎಂಟ್ರಿಗೆ ಹಾಕೊಂಡ್ರು. ಅಬ್ಸರ್ವ್ ಮಾಡಿರಿ, ಮತ್ತು ಉ ಈಪು ಆದನೇಪು ಅದು ಬರ್ಕೋಬೇಕು. ಉ ಈಪು ನೋಡ್ರಿ, ಉತ್ತರಕ್ಕಂದ್ರೆ ಉ, ಗಡಿಯಾರ ದಿಕ್ಕಿನ ಈ, ಪು, ಆ, ಇಲ್ಲಿ ದ, ನೈ, ಪ, ವ ಅಂತ ಹಾಕೊಂಡ್ರಿ. ಇದು ಯಾವಾಗ ಹೇಳ್ರಿ? ಅದು ನಮಗವರು ರಿಯಲ್ ಆಗಿ ಉಯಿಪು ಅದನೇಪು ಅಂದ್ರೆ ರಿಯಲ್ ಆಗಿ 8 ದಿಕ್ಕುಗಳು ಇರ್ತಾವೆ. ಬಟ್ ಅವ್ರು ನಮ್ಮ ಕ್ವಶನ್ದಾಗ ನೋಡ್ರಿ ಏನು ಕೊಟ್ರು ಅವರು. ಕ್ವಶನ್ದಾಗ ನಮ್ಗೆ ಒಂದು ಕಡೆ ಪೂರ್ವ ಅಂತ ಕೊಟ್ರೆ, ಇಲ್ಲಿ ಒಂದು ಕಡೆ ಪೂರ್ವ ಅಂತ ಕೊಟ್ರೆ, ಇಲ್ಲಿ ಪೂರ್ವ. ಈಗ ನಮಗೆ ಉ ಈ ಪು ಅಥವಾ ಓದ್ಕೋತ ಹೋಗಬೇಕು. ಪೂರ್ವ ಎಲ್ಲಿ ಬರ್ತದೆ ನೋಡ್ರಿ, ಅಲ್ಲಿಂದ ಮುಂದಿನ ಸ್ಟಾರ್ಟ್ ಮಾಡಬೇಕು. ನೋಡ್ರಿ, ಉ ಈ ಪು ಬತ್ತು ನೋಡ್ರಿ, ಇಲ್ಲಿ ಪು ಬಂತ ಈಗ. ಹಾಂ, ಉ ಈ ಪು. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಯಾವ್ದು ಇರ್ತದೆ ನಂಗೈತೆ ನಮಗೀಗ? ಅದು ನೆಕ್ಸ್ಟ್ ಈಗ ಆ, ಇಲ್ಲಿ ದ, ಇಲ್ಲಿ ನೈ, ಇಲ್ಲಿ ಪ, ಇಲ್ಲಿ ವ, ಮತ್ತಿಲ್ಲಿ ಉ, ಮತ್ತಿಲ್ಲಿ ಈ. ಅಂದರೆ ಅವರು ನಮಗೆ ಚೇಂಜ್ ಮಾಡಿಕೊಟ್ರು. ಅವರು ನಿಮಿಷ ಮುಳು ಪೂರ್ವ ಅಂತ ಕೊಟ್ರು. ನಿಮಿಷ ಮುಳು ಪೂರ್ವ ಕಳೆ ಯಾವನು ದಕ್ಷಿಣ ಇರ್ತದೆ, ಬಟ್ ಅವರು ಪೂರ್ವ ಅಂತ ಕೊಟ್ರು. ಆ ಪೂರ್ವ ಪ್ರಕಾರ ಹಾಕೊಂಡಿ ನಾವು. ನೋಡ್ರಿ, ಉ ಈ ಪು, ಉ ಈ ಪು. ನಮ್ಗವ್ರು ಫಸ್ಟಿಗೆ ಪೂರ್ವ ಕೊಟ್ರು. ಇನ್ನೊಂದ್ಸಲ ನೋಡ್ರಿ, ಇಲ್ಲಿ ಪೂರ್ವ ಅಂತ ಒಂದು ದಿಕ್ಕು ಕೊಟ್ಟಿರ್ತಾರೆ. ಕಂಪಲ್ಸರಿ ಒಂದು ದಿಕ್ಕು ಕೊಡಬೇಕು. ಅವರು ಒಂದು ದಿಕ್ಕು ಕೊಟ್ಟರೆ ಇನ್ನೊಂದು ದಿಕ್ಕು ಕಂಡಿಡ್ಲಿಕ್ಕೆ ಆಗ್ತದೆ. ಈ ಪೂರ್ವತ್ ಕೊಟ್ರೆ ನಮಗೆ. ಈಗ ಉ ಈ ಪು ಹೋಗ್ಕೋತ ಹೋರಿ, ಪೂರ್ವ ಬರ್ತನ ಹೋರಿ, ನೋಡ್ರಿ, ಉ ಈ ಪು. ಪು ಬತ್ರೀಗ ಉ ಈ ಪು ಅಂದ್ರೆ ಉ ಈ ಪು ಅದನ್ನು ಆ, ದ, ನೈ, ಪ, ವ ಮತ್ತು ಉ ಈ. ಹಾಂ, ಈ ಕ್ವಶನ್ ನೋಡ್ರಿ ನಮಗೆ ಈ ಗಂಟೆ ಮುಳು ಯಾಕಡೆ ಬರ್ತದೆ ಕೇಳೋಣ. ಈ ಗಂಟೆ ಮುಳು ನೋಡ್ರಿ ಯಾವ ಸೈಡ್ ಅದ ನೋಡ್ರಿ, ಇದು ನಮ್ಗೆ ಯಾವ ಕಡೆ ಅಂದ್ರೆ ಈಶಾನ್ಯ ದಿಕ್ಕಿನ ಕಡೆ ಅದ. ಯಾವ ದಿಕ್ಕಿನ ಕಡೆ ಅಂದ್ರೆ ನಮ್ಗೆ ಈಶಾನ್ಯ ದಿಕ್ಕಿನ ಕಡೆ ಅದ. ಯಾವ ದಿಕ್ಕಿನ ಕಡೆ ಅಂದ್ರೆ ಈಶಾನ್ಯ ದಿಕ್ಕಿನ ಕಡೆ ಅದ ರೀ.
ಈಶಾನ್ಯ ದಿಕ್ಕು. ಇದಕ್ಕೆ ಆನ್ಸರ್ ಯಾವುದಂದ್ರೆ ಈಶಾನ್ಯ ಅಂತ ಅನ್ನೋದು. ಏನಿಲ್ಲ ರೀ, ಮೊದಲು ಏನು ಹಾಕೋಬೇಕು, ಎಷ್ಟು ಗಂಟೆ ಕೊಟ್ಟಿರ್ತಾನೆ ಅಷ್ಟು ಗಂಟೆ ಹಾಕೋಬೇಕು. 5 ಗಂಟೆ 30 ನಿಮಿಷ, 4 ಗಂಟೆ 30 ನಿಮಿಷ ಅಂದ್ರೆ ಗಡಿಯಾರದ ಹಾಕೋಬೇಕು. ಆ ನಂತರ ನಿಮಿಷಗಳು ಒಂದು ಕಡೆ ಡೈರೆಕ್ಷನ್ ಕೊಟ್ಟಿರ್ತಾನೆ, ಪೂರ್ವ ಪಶ್ಚಿಮ ಮತ್ತು ಇಲ್ಲ ಗಂಟೆ ಮೀಟ್ರ್ ಕೊಟ್ಟಿರ್ತಾನೆ, 8 ದಿಕ್ಕು ಹಾಕೋಬೇಕು. ನೀವು ಈಜಿಯಾಗಿ ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ಹೋದ್ರಿ, ಗಡಿಯಾರದಲ್ಲಿ ಸಮಯ 9 ಗಂಟೆ ಆಗತ್ತೆ ರೀ. ಫಸ್ಟ್ 9 ಗಂಟೆ ಹಾಕೋರಿ ಗಡಿಯಾರದಾಗ. ನೋಡಿರಿ ಈ ರೀತಿ ಗಡಿಯಾರ ಹಾಕೋರಿ. ಟೈಮ್ ನೋಡಿ ಎಷ್ಟು ಕೊಟ್ಟ ನಿಮಗೆ, ಎಕ್ಸಾಕ್ಟ್ 9 ಗಂಟೆಗೆ ಆಗತ್ತೆ. ಎಕ್ಸಾಕ್ಟ್ 9 ಗಂಟೆ. ಎಕ್ಸಾಕ್ಟ್ 9 ಗಂಟೆ ಅದಕ್ರಾಗ ಎಕ್ಸಾಕ್ಟ್ 9 ಗಂಟೆ ಆಗ್ಬೇಕಂದ್ರೆ ಗಂಟೆ ಮುಳು 9 ಇರ್ಬೇಕು ರೀ. ಗಂಟೆ ಮುಳು 9 ಇರಬೇಕು ಅಂದಾಗ ನಾವು ಎಕ್ಸಾಕ್ಟ್ 9 ಗಂಟೆ ಆಗ್ತದೆ. ನಿಮಿಷ ಮುಳು ಎಷ್ಟು ಇರಬೇಕು ಹೇಳ್ರಿ, 12 ಇರಬೇಕು. ನಿಮಿಷದ ಮುಳು 12 ಇರಬೇಕು. ಇದು 9 ಗಂಟೆ ಅನ್ನಂಗೆ. ಎಷ್ಟು ಹಾಕೊಂಡ್ರೆ ನೀವು ಆ ಕ್ವಶನ್ 90% ಸಾಲ್ವ್ ಮಾಡ್ದಂಗೆ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನು ಕೇಳಿದಂದ್ರೆ, ಈ ಸಮಯದಲ್ಲಿ ನಿಮಿಷದ ಮುಳು ಯಾವ ದಿಕ್ಕು ತೋರಿಸುತ್ತಂತ್ರಿ? ನಿಮಿಷದ ಮುಳು ವಾಯವ್ಯ ದಿಕ್ಕು ತೋರಿಸುತ್ತಂತ. ಅಂದ್ರೆ ಈ 12 ಕಡೆ ನಿಮಿಷ ಮುಳಿಲ್ಲ, ಇದು ದಿಕ್ಕು ಯಾವುದು ಅಂತೀರಿ? ಇದು ವಾಯುವ್ಯದ ಅಂತಿದು. ಇದು ಯಾವುದು ಅಂತೀರಿ? ಇದು ವಾಯುವ್ಯದ ಅಂತ. ಈಗ ನಿಮ್ಗೆ ಕ್ವಶನ್ ಏನು ಕೇಳಿದ್ರೆ, ಗಂಟೆ ಮುಳು ಯಾವ ದಿಕ್ಕಿದೆ ಕೇಳ್ತಾನೆ. ಏನು ಗಂಟೆ ಮುಳದಲ್ರಿ ಇದು, ಏನು ಗಂಟೆ ಮುಳದಲ್ಲ ಇದು, ಇದು ಯಾವ ದಿಕ್ಕಿದೆ ಕೇಳ್ತಾನೆ. ಮತ್ತೆ ಸೇಮ್ ರೀ, 8 ದಿಕ್ಕು ಹಾಕೋರಿ. 8 ದಿಕ್ಕುಗಳು ಹಾಕೋರಿ. 8 ಲೈನ್ಗಳು ಹಾಕೋರಿ ತಂದಾಗ. 8 ಲೈನ್ ಹಾಕೋರಿ. 8 ಲೈನ್ ಹಾಕೋರಿ. ಮತ್ತು ಊ ಈ ಪೂ ಓದ್ಕೋತ ಹೋರಿ. ವಾ ಬರತನ ಹೋರಿ. ವಾ ಬರತನ ಹೋಗ್ಬೇಕು. ಯಾಕೆ ಹೇಳ್ರಿ, ವಾ ಒಂದು ವಾಯುವ್ಯ ಕೊಟ್ಟ ನಮ್ಗೆ. ಊ ಈ ಪೂ ಆ ದ ನೈ ಪ ವಾ. ವಾ ಬತ್ತಿಲ್ಲ ನಮ್ಗೆ, ಲಾಸ್ಟಿಗೆ ವಾ ಬತ್ತಿಲ್ಲ. ವಾ ಮತ್ತು ಇಲ್ಲಿ ಹೂ ಅನ್ನಂಗೆ. ಊ ಈ ಪೂ ಆ ದ ನೈ ಪ ವಾ ನಾ ಕರೆಕ್ಟ್ ಹಾಕೊಂಡು ಅನ್ನಂಗೆ. ಈಗ ನಮ್ಗೆ ಯಾವ ಕಡೆದು ಬೇಕಾಗ್ಯದ ನೋಡ್ರಿ, ನಮ್ಗೆ ಈ ಸೈಡ್ ಬೇಕಾಗ್ಯದ. ಈ ಸೈಡ್ ಬೇಕಾಗಿದೆ. ಈ ಸೈಡ್ ಇಲ್ಲಿ ಯಾರು ಹಾಕೊಂಡ್ರಿ, ಇಲ್ಲೇ ಕ್ವಶನ್ ಹಾಕೊಂಡಿದ್ವಿ. ಈ ಸೈಡ್ ನೋಡ್ರಿ ಯಾವ್ದು ಬಂದು ಹೇಳ್ರಿ, ಇಲ್ಲಿ ನೈಋತ್ಯ. ಯಾವ್ದು ಬಂದು ಹೇಳ್ರಿ, ನೈಋತ್ಯ. ಅಂದ್ರೆ ನಿಮಿಷ ಮುಳು ವಾಯುವ್ಯ ತೋರ್ಸರ, ನಿಮಿಷ ಮುಳು ವಾಯುವ್ಯ ತೋರ್ಸರ, ಗಂಟೆ ಮುಳು ಯಾವಾಗ ತೋರಿಸುತ್ತೆ ಹೇಳ್ರಿ ನಮಗೆ, ನೈಋತ್ಯ ತೋರಿಸುತ್ತೆ. ನೈಋತ್ಯ ಆನ್ಸರ್ ಯಾವ್ದು ನಮಗೆ? ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ನೈಋತ್ಯ. ಏನಿಲ್ಲರಿ, ಎಷ್ಟು ಗಂಟೆ ಕೊಟ್ಟರೆ ಅಷ್ಟು ಸಮಯ ಹಾಕೋಬೇಕು. ಸಮಯ ಎಷ್ಟು ಕೊಡ್ತಾನೆ ಅಷ್ಟು ಹಾಕೋಬೇಕು. ಆಮೇಲೆ ನಮಗೆ ಒಂದು ಗಂಟೆ ಮುಳು ನಿಮಿಷದ ಮುಳ್ದಾಗ ಒಂದು ಕೊಟ್ಟಿರ್ತಾರೆ, ಅವನೇ ದಿಕ್ಕು ಹಾಕೋಬೇಕು. ಉಯಿಪು ಅದನ್ನ ಹಾಕೋರು ಅದ್ರ ಕೊಟ್ಟಿ ಪ್ರಕಾರ ನಮಗೆ ಯಾಕಡೆ ಯಾರಮಕ್ಕೆ ಇರ್ತದೆ ಅದೇ ನಮಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ ಮಗ, ಎರಡೇ ಟೈಮ್ ಕೊಟ್ಟಾನ. ಸಂಜೆ 6 ಗಂಟೆ ಒಂದು ಕೊಟ್ಟಾನ, ರಾತ್ರಿ 9:15 ಕೊಟ್ಟಾನ. ಇದಕ್ಕೆ ಕ್ವಶನ್ ಏನು ಕೇಳ್ಯಾನಂದ್ರೆ, ಆರೋಂಡ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್-HK 2023 ಕೇಳ್ಯಾನ. 2023 ಅವ ಏನೇ ಕೇಳಲಕ್ಕ ಮೊದಲು ಗಡಿಯಾರ ಹಾಕೋಬೇಕು. ಮೊದಲು ನೀಟಾಗಿ ಒಂದು ಗಡಿಯಾರ ಹಾಕೋರಿ. ಈ ಒಂದು ಗಡಿಯಾರ ಹಾಕೊಂಡೆ ನಾನು. ಒಂದು ಗಡಿಯಾರ ಹಾಕೋರಿ ಇರುತ್ತೆ. ಒಂದು ಗಡಿಯಾರ ಹಾಕೊಂಡು ಕರೆಕ್ಟಾ. ಇಲ್ಲಿ ನಿಮ್ಗೆ ಎರಡೇ ಟೈಮ್ ಕೊಟ್ಟಾನ. ಎರಡು ಟೈಮ್ದಾಗ ಗಂಟೆ ಮುಳು ಬಗ್ಗೆ ಮಾತಾಡತ್ತಾನ, ಈ ನಿಮಿಷ ಮುಳು ಬಗ್ಗೆ ಮಾತಾಡತ್ತಾನ. ಅದು ಅಷ್ಟೇ ಬರ್ಕೋಬೇಕು ನೀವು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲ ನೋಡ್ರಿ, ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆ ಮುಳು ಉತ್ತರ ದಿಕ್ಕಿ ತೋರಿಸುತ್ತೆ. ಅಂದ್ರೆ ಸಂಜೆ 6 ಗಂಟೆ ಆದಕರಾಗ ಅವ ಯಾವ ಮುಳಿನ ಬಗ್ಗೆ ಮಾಹಿತಿ ಕೊಟ್ಟಾನವ? ಗಂಟೆ ಮುಳಿನ ಬಗ್ಗೆ ಮಾಹಿತಿ ಕೊಟ್ಟಾನ. ಅದು ಅಷ್ಟೇ ಹಾಕೋಬೇಕು ನಾವು. ಸಂಜೆ 6 ಗಂಟೆ ಆದಕರಾಗ ಗಂಟೆ ಮುಳ್ಳು ಎದ್ರ ಮೇಲೆ ಇರುತ್ತೆ ಹೇಳ್ರಿ? 6 ಮೇಲೆ ಇರ್ತದೆ ರೀ. ಎದ್ರ ಮೇಲೆ ಇರುತ್ತೆ ಹೇಳ್ರಿ? 6 ಮೇಲೆ ಇರ್ತದೆ. ಸಂಜೆ 6 ಗಂಟೆ ಆದಕರಾಗ ಗಂಟೆ ಮುಳ್ಳು ಎದ್ರ ಮೇಲೆ ಇರುತ್ತೆ ಹೇಳ್ರಿ? 6 ಮೇಲೆ ಇರ್ತದೆ. ಅದು ಅಷ್ಟೇ ಹಾಕೋರಿ. ಇದು ಗಂಟೆ ಮುಳ್ಳು. ಇದು ಗಂಟೆ ಮುಳ್ಳು. ಇದು ಯಾವ ದಿಕ್ಕು ತೋರಿಸೋದ್ರ ಗಂಟೆ ಮುಳ್ಳು? ಉತ್ತರ. ಇಲ್ಲಿ ಉತ್ತರದ ಬರ್ಕೋರಿ. ಇದು ಉತ್ತರ ದಿಕ್ಕು ತೋರಿಸ್ಬೇಕು ಅಂತ. ನೆಕ್ಸ್ಟ್ ಇದು ನಮಗೆ 6 ಗಂಟೆ ಆದಕ್ರೆ ಗಂಟೆ ಮುಳ್ಳು ಬಗ್ಗೆ ಅಷ್ಟೇ ಮಾಹಿತಿ ಕೊಟ್ಟಾನ. ಗಂಟೆ ಮುಳ್ಳು ಅಷ್ಟೇ ಹಾಕೊಂಡೀನಿ. ಸಂಜೆ 6 ಗಂಟೆ ಆದಕ್ರಾಗ ಗಂಟೆ ಮುಳ್ಳು 6 ಮೇಲೆ ಇರ್ತದೆ. ನೆಕ್ಸ್ಟ್ ಈಗ ಇನ್ನೊಂದು ಟೈಮ್ ಕೊಟ್ಟಾನೆ, 9 ಗಂಟೆ 15 ನಿಮಿಷ. ಯಾವ ಮುಳ್ಳಿನ ಬಗ್ಗೆ ಮಾಹಿತಿ ಕೊಟ್ಟ ನೋಡ್ರವ? ನಿಮಿಷದ ಮುಳ್ಳು ಯಾವ ದಿಕ್ಕಿನಾಗ ಇರ್ತದೆ ಕೇಳ್ತಾನೆ ನಾವು. 9 ಗಂಟೆ 15 ನಿಮಿಷ ಆದಕರಾಗ ನಿಮಿಷದ ಮುಳ್ಳು ಎಲ್ಲಿರುತ್ತೆ ಹೇಳ್ರಿ? 15 ಮೇಲೆ ಇರ್ತದೆ. ನಿಮಿಷ ಮುಳ್ಳು ಎಲ್ಲಿರುತ್ತೆ ಹೇಳ್ರಿ? 15 ಮೇಲೆ ಇರ್ತದೆ.
ಅಂದ್ರೆ ಮೂರನೇ ಇರ್ತದೆ ಅಂದಂಗೆ. ನಿಮಿಷದ ಮುಳ್ಳು ಮೂರನೇ ಇರ್ತದೆ. ಇದು ಯಾವ್ದು ಕೇಳ್ತಾನೆ ನಾವು. ಈ ಕಡೆ ಬರೋ ದಿಕ್ಕು ಯಾವ್ದು ಅಂತ ಕೇಳ್ತಾನೆ. ಕರೆಕ್ಟ್ ರೀ. ಅವ ಟೈಮ್ ಎರಡು ಕೊಡಲಕ್ಕ. ಫಸ್ಟ್ ಟೈಮಿಂಗ್ದಾಗ ಯಾವ ಮುಳ್ಳು ಬಗ್ಗೆ ಮಾಹಿತಿ ಕೊಟ್ಟನ ಅದಷ್ಟೇ ಹಾಕೋಬೇಕು. ಸೆಕೆಂಡ್ ಟೈಮಿಂಗ್ದಾಗ ಯಾವ ಮುಳ್ಳು ಬಗ್ಗೆ ಮಾಹಿತಿ ಕೊಟ್ಟನ ಅದಷ್ಟೇ ಹಾಕೋಬೇಕು. ಕರೆಕ್ಟ್. ಫಸ್ಟ್ 6 ಗಂಟೆ ಕೊಟ್ಟಾಕರವ ಗಂಟೆ ಮುಳ್ಳು ಬಗ್ಗೆ ಮಾಹಿತಿ ಕೊಟ್ಟಿದ್ದು. 6 ಗಂಟೆ ಆದಕ್ಕಾರ ಗಂಟೆ ಮುಳ್ಳು 6 ಮೇಲೆ ಇರುತ್ತೆ ರೀ. ಗಂಟೆ ಮುಳ್ಳು 6 ಮೇಲೆ ಇರುತ್ತೆ, ಅದಕ್ಕಲ್ಲೇ ಇಲ್ಲಿ 6 ಹಾಕೊಂಡಿದ್ದೆವು. ನೆಕ್ಸ್ಟ್ ಸೆಕೆಂಡ್ ಟೈಮ್ 9:15 ಕೊಟ್ಟಾಕರಾಗ ನಿಮಿಷದ ಮುಳ್ಳು ಬಗ್ಗೆ ಕೇಳತ್ತಾನವ. 9:15 ಅಂದ್ರೆ 15 ಅಂದ್ರೆ ನಿಮಿಷದ ಮುಳ್ಳು 3 ಮೇಲೆ ಇರ್ಬೇಕು ರೀ. ಇದು ಯಾವ ದಿಕ್ಕಂತ ಕೇಳತ್ತಾನೆ. ಇಷ್ಟು ಹಾಕೊಂಡ್ರೆ ಮುಗೀತು ಕ್ವಶನ್. ನೋಡ್ರಿ ಈ ಕಡೆ ನಮಗೀಗ ನಿಮಿಷದ ಮುಳ್ಳು ಯಾವ ದಿಕ್ಕು ತೋರಿಸ್ತದೆ ಅಂದ್ರೆ ಈ ಕಡೆ ಬರೋ ದಿಕ್ಕು ಯಾವುದು ಕೇಳ್ತಾನೆ. ತಳಗ ಉತ್ತರದ ಈ ಕಡೆ ಬರೋ ದಿಕ್ಕು ಯಾವುದು ಕೇಳ್ತಾನೆ. ಮತ್ತೆ ಸೇಮ್ ರೀ, 8 ದಿಕ್ಕು ಹಾಕೋರಿ. ಇಲ್ಲಿ 8 ದಿಕ್ಕು ಹಾಕೋರಿ. 8 ದಿಕ್ಕು ಹಾಕೋರಿ. ಹೂ ಸಿಕ್ಕದ ನಮ್ಗೆ ಒಂದು ದಿಕ್ಕು ಯಾವ್ದು ಕೊಟ್ಟಿರ್ತಾನೆ. ಹೂ ನೋಡ್ರಿ, ಈ ಗಡಿಯಾರ ದಿಕ್ಕಿನಾಗ ಹೂವಾಗನ ಈ ಹೂ ಇಲ್ಲಿ ಆ ದ ನೈ ಪ ವ. ಈ ಕ್ವಶನ್ ಮಾರ್ಕ್ ಇದ್ದಿದ್ದು ನೋಡ್ರಿ, ಈ ಕ್ವಶನ್ ಮಾರ್ಕ್ ಇದ್ದಿದ್ದು ಇಲ್ಲಿ ಅದು ಈ ಕಡೆ ಅದ. ಇದು ಅಂದರೆ ಈ ಲೈನಿಗೆ ಟಚ್ ಅಲ್ಲತ್ತ ಅಂದ್ರೆ ಯಾವಾಗ ನಂಗೆ ಹೇಳ್ರಿದು ಕ್ವಶನ್ ಮಾರ್ಕ್ ಇದ್ದ ಕಡೆ ಪಶ್ಚಿಮ ಅಂತ ನಂಗೆ. ಕ್ವಶನ್ ಮಾರ್ಕ್ ಇದ್ದ ಕಡೆ ಯಾವ್ದಂದ್ರೆ ಇದಕ್ಕೆ ಪಶ್ಚಿಮ ಅಂದ್ರೆ ಗಂಟೆ ಮುಳ್ಳು ಉತ್ತರ ತೋರಿಸ್ರ ನಮಗೆ ನಿಮಿಷದ ಮುಳ್ಳು ಯಾವ ದಿಕ್ಕು ತೋರಿಸ್ತಾ ಹೇಳ್ರಿ ನಮ್ಗೆ ಪಶ್ಚಿಮ ದಿಕ್ಕು ತೋರಿಸ್ತಾರೆ. ಪಶ್ಚಿಮ ದಿಕ್ಕು ತೋರಿಸುತ್ತದೆ. ಆಪ್ಷನ್ ಯಾವ್ದು ರೈಟ್ ಹೇಳ್ರಿ ನಮಗೆ? ಆಪ್ಷನ್ ಡಿ ರೈಟ್, ಪಶ್ಚಿಮ ಆನ್ಸರ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ನಾಳೆ ಸಿಂಪಲ್ ಏನಿಲ್ಲ ರೀ, ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕಷ್ಟೇ. ಇದನ್ನು ಸೇಮ್ ಕ್ವಶನ್. ಮೊದಲು ಗಡಿಯಾರ ಹಾಕೋರಿ. ಒಂದು ಗಡಿಯಾರ ಹಾಕೋರಿ ಮೊದಲು. ನೀಟಾಗಿ ಒಂದು ಗಡಿಯಾರ ಹಾಕೊಂಡಿನಿ ರೀ. ಈಗ ಯಾವ ರೀತಿ ನಾವು ಟೈಮ್ ಕೊಟ್ಟನ ಅದ್ರ ಪ್ರಕಾರ ನಾವು ಇನ್ಫಾರ್ಮೇಷನ್ ಹಾಕೋತ ಹೋಗ್ಬೇಕು. ನೋಡಿರಿ ಫಸ್ಟ್ ಏನು ಹೇಳ ನೋಡ್ರಿ ಮಗು. ಫಸ್ಟಿಗೆ ನೋಡ್ರಿ ಒಂದು ಗಡಿಯಾರು ಮಧ್ಯಾಹ್ನ 12 ತೋರಿಸುವಾಗ ಅದರದ ನಿಮಿಷ ಮುಳ್ಳು ಈಶಾನ್ಯ ದಿಕ್ಕಿನ ಕಡೆ ಇರುತ್ತೆ. ಅಂದ್ರೆ ಟೈಮ್ 12 ಆದ ಕರಾಗ ಯಾವ ಮುಳ್ಳು ಅಂತ ರೀ? ನಿಮಿಷದ ಮುಳ್ಳು ಅಂತ. ಟೈಮ್ 12 ಆದ ನಿಮಿಷದ ಮುಳ್ಳು ಎಲ್ಲಿರುತ್ತೆ ಹೇಳ್ರಿ? ನಿಮಿಷದ ಮುಳ್ಳು 12 ಮೇಲೆ ಇರ್ತದೆ ರೀ. ಯಾಕಂದ್ರೆ 12 ಮೇಲೆ ಇದ್ದಕ್ಕಾರ ನಿಮಿಷ ಮತ್ತು ಗಂಟೆ ಮುಳ್ಳು ಎರಡು 12 ಮೇಲೆ ಇದ್ದಕ್ಕರಾಗೆ ಎಕ್ಸಾಕ್ಟಾಗಿ 12 ಗಂಟೆ ಆಗ್ತದೆ ರೀ. ಟೈಮ್ 12 ಆದ ಕರಾಗ ನಿಮಿಷದ ಮುಳ್ಳು ಎಲ್ಲಿರುತ್ತೆ ಹೇಳ್ರಿ? 12 ಮೇಲೆ ಇರುತ್ತೆ. ನಿಮಿಷ ಮುಳ್ಳು ಇಲ್ಲಿ ಹಾಕೊಳ್ಳೋಣ ಕರೆಕ್ಟ್ ರೀ. 12 ಮೇಲೆ ಇರುತ್ತೆ. ಯಾವ ದಿಕ್ಕು ಸೂಚಿಸೋದು? ಅದು ಈಶಾನ್ಯ. ಯಾವ ದಿಕ್ಕು ಸೂಚಿಸೋದು ಅಂತ? ಈಶಾನ್ಯ. ಕರೆಕ್ಟ್ ರೀ, ಈಶಾನ್ಯ. ಕರೆಕ್ಟ್ ರೀ. ಒಂದು ಟೈಮ್ ಕೊಟ್ಟಕ್ಕರಾಗ ನಮ್ಗೆ ನಿಮಿಷದ ಮುಳ್ಳು ಬಗ್ಗೆ ಮಾಹಿತಿ ಕೊಟ್ಟನ ಅದಷ್ಟೇ ಹಾಕೊಂಡೇವಿ ನಾವು. 12 ಗಂಟೆ ಆದ ಕರಾಗ ನಿಮಿಷದ ಮುಳ್ಳು 12 ಮೇಲೆ ಇರ್ತದೆ. ನಾವು ಯಾವ ದಿಕ್ಕದು ಕೊಟ್ಟ ನಾವು ಈಶಾನ್ಯ ಕೊಟ್ಟನ ಈಶಾನ್ಯ ಬರ್ಕೊಂಡಿವಿ. ನೆಕ್ಸ್ಟ್ ಇನ್ನೊಂದು ಟೈಮ್ ಕೊಟ್ಟಾನ. ಅದರ ಗಂಟೆ ಮುಳ್ಳು 1 ಗಂಟೆ 30 ನಿಮಿಷದ ಕರಾಗ. 1 ಗಂಟೆ 30 ನಿಮಿಷದ ಕರಾಗ ಗಂಟೆ ಮುಳ್ಳು ಎಲ್ಲಿರುತ್ತೆ ಹೇಳ್ರಿ? 1 ಮೇಲೆ ಇರ್ತದೆ. 1ಕ್ಕಿಂತ ಜರ ಮುಂದಕ್ಕೆ ಹೋಗಿರ್ತದೆ ರೀ. 1ಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗಿರ್ತದೆ. 1 ಮತ್ತು 2 ಮಿಡಲ್ ಇರ್ತದೆ. ಗಂಟೆ ಮುಳ್ಳು ಎಲ್ಲಿರುತ್ತೆ ಹೇಳ್ರಿ? 1 ಮತ್ತು 2 ಮಿಡಲ್ ಇರ್ತದೆ. 1 ಮತ್ತು 2 ಮಿಡಲ್ದಾಗ ಇರ್ತದೆ. ಕರೆಕ್ಟ್ ರೀ, ಎಕ್ಸಾಕ್ಟ್ಲಿ ಮಿಡಲ್ದಾಗ ಇರ್ತದೆ. ಇದು ಯಾವ ದಿಕ್ಕು ಅಂತ ಕೇಳ್ತಾನೆ ನಾವು. ಗಂಟೆ ಮುಳ್ಳಿದು ಈ ಕಡೆ ಬರೋ ದಿಕ್ಕು ಯಾವತ್ತು ಕೇಳ್ತಾನೆ. ಅದಕ್ಕೆ ನೋಡ್ರಿ ಅದರ ಗಂಟೆ ಮುಳ್ಳು 1:30 PM ಇದ್ದಾಗ ಯಾವ ದಿಕ್ಕಿನಲ್ಲಿ ಇರುತ್ತದೆ? ಅದಕ್ಕೆ ನಮ್ಗೆ ಗಂಟೆ ಮುಳ್ಳು ಅಂದ್ರೆ ಈ ಕಡೆ ಅದು ಬರ್ತದೆ ರೀ. 1 ಆದಾಗ 1 ಮತ್ತು 2 ಮಿಡಲ್ಲೇ ಇರ್ತದೆ. ಮತ್ತೆ ಈಗ 8 ದಿಕ್ಕು ಹಾಕೋರಿ. ಉಯಿಪು ಅದನೇಪ ಬರ್ಕೊಂಬಿಡ್ರಿ, ಬಂದಿದೆ ಆನ್ಸರ್. 8 ದಿಕ್ಕು ಹಾಕೋರಿ. ಎರಡು ದಿಕ್ಕು ಹಾಕೋರಿ. ಈಗ ಈ ಬರತ್ತಾನ ಓದ್ಕೋತವ್ರಿ. ಉಯಿಪು ಅದನೇಪ ಬರ್ತದೆ. ಈ ಬತ್ತು ನೋಡ್ರಿ. ಇಲ್ಲಿ ಬಂತ. ನೆಕ್ಸ್ಟ್ ಇಲ್ಲಿ ಈ ಬತ್ತಂದ್ರೆ ಇಲ್ಲಿ ಈ ಬತ್ತಂದ್ರೆ ನೆಕ್ಸ್ಟ್ ಇಲ್ಲಿ ಹೂ ಅನ್ನಂಗೆ ಉಯಿಪು. ಇಲ್ಲಿ ಆ ಅನ್ನಂಗೆ ಇಲ್ಲಿ ದ ಅನ್ನಂಗೆ ಉಯಿಪು ಆದ. ಇಲ್ಲಿ ನೈ ಅನ್ನಂಗೆ ಇದು ಪ ಅನ್ನಂಗೆ ಇದು ವ ಅನ್ನಂಗೆ ಇದು ಹೂ ಅನ್ನಂಗೆ ಇದು ಹೂ ಅನ್ನಂಗೆ. ಉಯಿಪು ಆದನೇಪವ
ರೌಂಡ್ ಸರ್ಕಲ್ದಾಗ ನೀವು ಗಡಿಯಾರ ದಿಕ್ಕಿನಾಗ ಉಯಿಪ್ಪು ಅದನ್ನೇ ಬರ್ಕೊಂಡ್ರಿ. ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ, ಈ ಕ್ವಶನ್ ಮಾರ್ಕ್ ಇದ್ದ ಕಡೆ ಈ ಕಡೆ ಯಾವ್ದು ಹೇಳಿರೋದು ದಿಕ್ಕು ನಮಗೆ ಅಂದರೆ ಇದು ಗಂಟೆ ಮುಳ್ಳು ಯಾವ ದಿಕ್ಕಿನಾಗ ತೋರಿಸುತ್ತಂದಂಗೆ ಪೂರ್ವ. ಗಂಟೆ ಮುಳ್ಳು ಯಾವ ದಿಕ್ಕಿನ ಕಡೆ ತೋರಿಸುತ್ತಂದಂಗೆ ರೀ ಪೂರ್ವ. ಗಂಟೆ ಮುಳ್ಳು ಪೂರ್ವ ಕಡೆ ತೋರಿಸುತ್ತದೆ ನಂಗೆ. ನಮ್ಮ ಸರಿ ಹೇಳ್ರಿ ಆಪ್ಷನ್ನ ಸಿ ರೈಟ್. ಆಪ್ಷನ್ನ ಸಿ ರೈಟ್. ಇವೆಲ್ಲ ಟೈಪ್ 6 ಕ್ವಶನ್ಗಳು. ಟೈಪ್ 6 ಇಲ್ಲಿ ನಿಮ್ಗೆ ಗಡಿಯಾರ ಚಾಪ್ಟರ್ ಮತ್ತು ದಿಕ್ಕುಗಳ ಚಾಪ್ಟರ್ ಎರಡು ಕೂಡಿಸ್ಕೇತಾನೆ. ಅಂದರೆ ಗಡಿಯಾರದ ನಿಮಗೆ ನಿಮಿಷ ಮುಳ್ಳು ಗಂಟೆ ಮುಳುಗೆ ಮಾಹಿತಿ ಕೊಟ್ಟಿರ್ತಾನವ, ಯಾವ ದಿಕ್ಕಿನ ಕಡೆ ಅವತ್ತು ನೀವು ಕಂಡುಹಿಡಬೇಕು. ಏನು ಸಿಂಪಲ್ ರೀ, ಏನು ಕೊಟ್ಟರೆ ಮಾಹಿತಿ ಹಾಕೊಳ್ಳೋದು ಉಯಿಪ ಅದನ್ನ ಐಪ್ ಹಾಕೊಂಡ್ಬಿಡ್ರಿ, ಎಕ್ಸಾಕ್ಟ್ ಆನ್ಸರ್ ಬರ್ತದೆ ನಿಮಗೆ. ನೆಕ್ಸ್ಟ್ ಟೈಪಿಗೆ ಹೋಗಂಬ್ರಿ. ಈಗ ನೆಕ್ಸ್ಟ್ ಲಾಸ್ಟ್ ಟೈಪ್ ಇದು ಟೈಪ್ 7. ಈ ಟೈಪ್ 7ದಾಗ ನಿಮ್ಮ ಕ್ವಶನ್ ಯಾವ ಕೇಳ್ತಾನಂದ್ರೆ ಇಲ್ಲಿ ಕ್ವಶನ್ ಯಾವ ಕೇಳ್ತಾನಂದ್ರೆ ಕ್ವಶನ್ನ ನೆರಳಿನ ಆಧಾರಿತ ಪ್ರಶ್ನೆ. ನೆರಳು ಶ್ಯಾಡೋ ಅಂತ ಕರಿತಿರಲ್ಲ, ಶ್ಯಾಡೋ ನೆರಳು ಆಧಾರಿತ ಪ್ರಶ್ನೆಗಳು. ನೆರಳು ಆಧಾರಿತ ಪ್ರಶ್ನೆಗಳು ಅಂದ್ರೆ ಶ್ಯಾಡೋ ಮೇಲೆ ಕ್ವಶನ್ ಕೇಳ್ತಾನೆ ನಿಮಗೆ. ಒಂದೇ ಕ್ವಶನ್ ಕರೆಕ್ಟಾಗಿ ಕೇಳ್ರಿ, ನೀವು ಉಳ್ಕಿ ಕ್ವಶನ್ ಆರಾಮಾಗಿ ಮಾಡ್ಬೋದು. ಉಳ್ಕಿ ಕ್ವಶನ್ನ ಆರಾಮಾಗಿ ಮಾಡ್ಬೋದು. ಕ್ವಶನ್ ನೋಡ್ರಿ ಹಿಂಗೆ ಕೇಳ್ಯಾರ, ಒಂದು ಮುಂಜಾನೆ ಅಂದ್ರೆ ಮುಂಜಾನೆ ಅಂದ್ರೆ ಮಾರ್ನಿಂಗ್. ಒಂದು ಮುಂಜಾನೆ ಹೇಳ್ರಿ, ಮುಂಜಾನೆ ಇದ್ದ ಕರಗ ಮುಂಜಾನೆ ಅಂತ ಕೊಟ್ಟ ನಮಗೆ ಕ್ವಶನ್ದಾಗ. ಮುಂಜಾನೆ ಸೂರ್ಯ ಯಾವ ದಿಕ್ಕಿಗೆ ಇರ್ತಾನೆ ಹೇಳ್ರಿ? ಸೂರ್ಯ ನಮಗೆ ಪೂರ್ವ ದಿಕ್ಕಿಗೆ ಇರ್ತಾನೆ. ನೆಕ್ಸ್ಟ್ ನಮಗೆ ಸಾಯಂಕಾಲ ಅಂತ ಕೊಟ್ಟವ. ಸಾಯಂಕಾಲ ಅಂತ ಕೊಟ್ಟ. ಮುಂಜಾನೆ ಅಂದ್ರೆ ಮಾರ್ನಿಂಗ್. ಮಾರ್ನಿಂಗ್. ಸಾಯಂಕಾಲ ಅಂದ್ರೆ ಈವ್ನಿಂಗ್. ಕ್ವಶನ್ದಾಗ ಕೊಟ್ಟಿರ್ತಾನೆ ನಾವು. ಸಾಯಂಕಾಲ ಹೇಳ್ರಿ, ಸೂರ್ಯ ಯಾವ ದಿಕ್ಕಿನ ಕಡೆ ಇರ್ತಾವ? ಪಶ್ಚಿಮ ದಿಕ್ಕಿನ ಕಡೆ ಇರ್ತಾನೆ. ಸೂರ್ಯ ಪಶ್ಚಿಮ ದಿಕ್ಕಿನ ಇರ್ತಾನೆ. ಕ್ವಶನ್ ನಮಗೆ ಮುಂಜಾನೆ ಅಂತ ಕೊಟ್ಟಾನೆ ಇಲ್ಲಿ. ಮುಂಜಾನೆ ಅಂತ ಕೊಟ್ಟಾನೆ ಅಂದರೆ ಸೂರ್ಯನ ಎಲ್ಲಿ ಹಾಕೋಬೇಕು ಹೇಳ್ರಿ? ಪೂರ್ವ ಕಡೆ ಹಾಕೋಬೇಕು. ಒಂದಿನ ಮುಂಜಾನೆ ಕವಿತಾ ಮತ್ತು ರೀತಾ ಎಂಬ ಇಬ್ಬರು ಸ್ನೇಹಿತರು ಮುಖಾಮುಖಿಯಾಗಿ ಮಾತನಾಡುತ್ತಿದ್ದಾರೆ. ಅಂದರೆ ಎದರ ಬಿದ್ರ ಮಾರಿ ಹಚ್ಕೊಂಡು ಪೂರ್ವ ಮಾರಿ ಹಚ್ಚಲ್ಲ, ಅಂದ್ರೆ ಇಬ್ಬರು ಮಾರಿ ಅಪೋಸಿಟ್ ಇದ್ದಂಗೆ ಮಾತಾಡ್ತಾರ ತಂದಂಗೆ. ಕರೆಕ್ಟ್ ರೀ? ಈ ಸಮಯದಲ್ಲಿ ಕವಿತಾಳ ನೆರಳು ರೀತಾಳ ನಿಖರವಾಗಿ ಎಡಭಾಗಕ್ಕೆ ಬಿದ್ದರೆ, ಕವಿತಾಳ ನೆರಳು ರೀತಾಳ ನಿಖರವಾಗಿ ಎಡಭಾಗಕ್ಕೆ ಬಿದ್ದರೆ ಕವಿತಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಳು? ಕವಿತಾ ಯಾವ ದಿಕ್ಕಿಗೆ ಮುಖ ಮಾಡಿದಳು? ಫಸ್ಟಿಗೆ ನೋಡ್ರಿ, ನಾ ಏನು ಅಂಡರ್ಲೈನ್ ಹಾಕೊಂಡಿಲ್ಲ. ಇವು ಎರಡೇ ಪಾಯಿಂಟ್ ಇಂಪಾರ್ಟೆಂಟ್ ನಮಗೆ. ಇದಕ್ಕಿದು ಏನೂ ಇಂಪಾರ್ಟೆಂಟ್ ಇಲ್ಲ. ಮುಂಜಾನೆ ಅಂದಾನ. ಫಸ್ಟಿಗೆ ಮುಂಜಾನೆ ಅಂದಕ್ಕಾಗ ಸೂರ್ಯ ಹೇಳ್ರಿ ಯಾವ ದಿಕ್ಕಿನ ಕಡೆ ಇರ್ತಾನೆ? ಪೂರ್ವ ದಿಕ್ಕಿನ ಕಡೆ ಇರ್ತಾನೆ ರೀ. ಮೊದಲ 4 ದಿಕ್ಕು ಹಾಕೊಳ್ಳೋಣ. 4 ದಿಕ್ಕು. ಅದಕ್ಕಿಂತ ಮೊದಲು ಇನ್ನೊಂದು ಪಾಯಿಂಟ್ ನೆನ್ಪಿಡ್ರಿ ನೀವು. ಇಬ್ಬರು ಮುಖಾಮುಖಿಯಾಗಿ ಮಾತಾಡತ್ತಾರಂದ್ರೆ ಅವ್ರ ನೆರಳು ನೋಡ್ರಿ, ಅವ್ರ ನೆರಳು ಒಂದು ವೇಳೆ ನಿಮಗೆ ಉತ್ತರ ಕಡೆ ಬಿದ್ದಿರ್ತದೆ, ಇಲ್ಲಾಂದ್ರೆ ದಕ್ಷಿಣ ಕಡೆ ಬಿದ್ದಿರ್ತದೆ. ಅವ್ರ ನೆರಳು ಉತ್ತರ ಕಡೆ ಬಿದ್ದಿರ್ತದೆ, ಇಲ್ಲಾಂದ್ರೆ ದಕ್ಷಿಣ ಕಡೆನೇ ಬಿದ್ದಿರ್ತದೆ ಮುಖವಾಗಿ ಮಾತಾಡೋ ಮುಂದೆ. ಅಂದ್ರೆ ನಮ್ಗೆ ಆನ್ಸರ್ ಇಂಥ ಕ್ವಶನ್ಗೆ ಆನ್ಸರ್ ಯಾವುದಾಗಲ್ಲ ಹೇಳ್ರಿ? ಪೂರ್ವನೂ ಆಗಲ್ಲ, ನೆಕ್ಸ್ಟ್ ಪಶ್ಚಿಮನೂ ಆಗಲ್ಲ. ಇವು 2 ಆಪ್ಷನ್ ಆಗಲ್ಲ. ಪೂರ್ವ ಪಶ್ಚಿಮ ಆಗ್ಬೇಕಂದ್ರೆ ನೆರಳು ಹಿಂದೆ ಬೀಳಬೇಕು, ಬೆನ್ನ ಹಿಂದೆ, ಇಲ್ಲಾಂದ್ರೆ ಮುಖದ ಮುಂದೆ ಬೀಳ್ಬೇಕು ನೆರಳು. ಅವಾಗ ಆಗ್ತವೆ ಆನ್ಸರ್. ಪಕ್ಕ ನಮಗೆ ಉತ್ತರೇ ಆಗಬೇಕು, ಇಲ್ಲಾಂದ್ರೆ ದಕ್ಷಿಣರೇ ಆಗಬೇಕು. ಕರೆಕ್ಟ್ ರೀ? ಎಡಭಾಗಕ್ಕೆ ಬಿದ್ದದ ನೆರಳು ಬಲಭಾಗಕ್ಕೆ ಬಿದ್ದದ ನೆರಳು ಅಂದ್ರೆ ಕಂಪಲ್ಸರಿ ಅವರು ಉತ್ತರ ಮತ್ತು ದಕ್ಷಿಣ ಮುಖಾಮುಖಿಯಾಗಿ ನಿಂತಾರಂದಂಗೆ. ಒಬ್ಬರು ಉತ್ತರ ಕಡೆ ಮುಖ ಮಾಡಿ ನಿಂತಾರೆ, ಒಬ್ಬರು ದಕ್ಷಿಣ ಕಡೆ ಮುಖ ಮಾಡಿ ನಿಂತಾರ ತಂದಂಗೆ. ಅದು ಕ್ವಶನ್ ಯಾರ್ದು ಕೇಳ್ಯಾರ ಅದು ಕಂಡುಹಿಡಬೇಕು ನಾವು. ಯಾರ್ದು ಕೇಳ್ಯಾರಲ್ಲ ಅದ್ರದ್ದು ಕಂಡುಹಿಡಬೇಕು. ಈಗ ಒಂದಿನ ಮುಂಜಾನೆ ಅಂದ್ರೆ ಫಸ್ಟಿಗೆ ನಾವು ಸೂರ್ಯ ಹಾಕೊಳ್ಳೋರು. ಮೊದಲು ನೆರಳು ಬೀಳ್ಬೇಕಂದ್ರೆ ಸೂರ್ಯ ಬೇಕು. ಮುಂಜಾನೆ ಅಂದ್ರೆ ಸೂರ್ಯ ಹೇಳ್ರಿ ಯಾವ ದಿಕ್ಕಿನ ಕಡೆ ಇರ್ತಾನೆ? ಸೂರ್ಯ ನಮಗೆ ಯಾವ ದಿಕ್ಕಿನ ಕಡೆ ಇರ್ತಾನೆ ಹೇಳ್ರಿ? ನಮಗೆ ಪೂರ್ವ ದಿಕ್ಕಿನ ಕಡೆ ಇರ್ತಾನೆ. ಸೂರ್ಯ ಪೂರ್ವ ದಿಕ್ಕಿನ ಕಡೆ ಇರ್ತಾನೆ. ಹೇಳ್ರಿ, ಸೂರ್ಯ ಇಲ್ಲಿ ಇರ್ತಾನೆ ನಂಗೆ ಇತ್ತು. ಯಾರಪ್ಪ ಅಂದ್ರೆ ಸೂರ್ಯ. ಯಾರಂದ್ರೆ ಸೂರ್ಯ. ಮುಂಜಾನೆ ಮೇಲಿರ್ತಾನೆ ಹೇಳ್ರವ, ಪೂರ್ವ ದಿಕ್ಕಿನ ಕಡೆ ಇರ್ತಾನೆ. ಈ ಕಡೆ ಪೂರ್ವ ಅಲ್ಲಿ ಬಲಕ್ಕೆ ಸೂರ್ಯ.
ಮುಂಜಾನೆ ಅಂದ್ರೆ ಸೂರ್ಯ ಕಡೆ ಇರ್ತಾನೆ ಹೇಳ್ರಿ, ಪೂರ್ವ ದಿಕ್ಕಿನಲ್ಲಿ ಇರ್ತಾನೆ. ಇಷ್ಟು ಹಾಕೋಬೇಕು. ಇಷ್ಟು ಹಾಕೊಂಡ್ರೆ ನಮಗೆ 50% ಕ್ವಶನ್ ಆನ್ಸರ್ ಮಾಡ್ದಂಗೆ. ಈಗ ರೀತಾಳ ನಿಖರವಾಗಿ ಎಡಭಾಗಕ್ಕೆ ಬಿದ್ದರೆ ತಂದ್ರೆ ಅವ್ರು ರೀತಾಳ ನಿಖರವಾಗಿ ಎಡ ಅಂದ್ರೆ ಸೂರ್ಯನ ಎಡ ತೆಗಿರಿ, ಅದೇ ನಮಗೆ ರೀತಾಳ ಮುಖ ತಂದಂಗೆ. ಸಿಂಪಲ್, ಏನಿಲ್ಲ. ರೀತಾಳ ನಿಖರವಾಗಿ ಎಡಭಾಗಕ್ಕೆ. ರೀತಾಳ ಎಡ ಸಿಗಬೇಕಂದ್ರೆ ನಮಗೆ, ಅಥವಾ ರೀತಾ ಯಾವ ದಿಕ್ಕಿಗೆ ಮುಖ ಮಾಡಿ ಸಿಗಬೇಕಂದ್ರೆ ಸೂರ್ಯನ ಎಡ ತೆಗಿಬೇಕು. ರೀತಾಳ ನಿಖರವಾಗಿ ಎಡ ಅಂದ್ರೆ ಸೂರ್ಯನ ಎಡ ತೆಗೀರಿ. ಈಗ ಸೂರ್ಯ ಇಲ್ಲೇನ ಕರೆಕ್ಟ್ರಿ? ಸೂರ್ಯ ಇಲ್ಲೇನ. ಈಗ ಎಡ ಅಂದ್ರೆ ಗಡಿಯಾರ ದಿಕ್ಕನ್ನು ಗಡಿಯಾರ ವಿರುದ್ಧ ದಿಕ್ಕು ರೀ. ಎಡ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಟೈಮ್ 3 ಅನ್ನಂಗೆ ವಿರುದ್ಧ ದಿಕ್ಕಂದ್ರೆ ಮ್ಯಾಲೆ ಹೋಗ್ಬೇಕು. 2, 1, 12 ಉಲ್ಟಾ ಮ್ಯಾಲೆ ಬರ್ತಾವಲ್ಲ ರೀ, ಮ್ಯಾಲೆ ಹೋಗ್ಬೇಕು. ಅಂದರೆ ಈ ಕಡೆ ಈ ಕಡೆ ಹಾಂ, ಸೂರ್ಯನ ಎಡ ತೆಗೆದ್ರಿ. ಸೂರ್ಯನ ಎಡ ತೆಗೆದ್ರೆ ನಮ್ಗೆ ಯಾರ್ದು ಮುಖ ಸಿಗುತ್ತೆ ಹೇಳ್ರಿ? ರೀತನ ಮುಖ ಸಿಗುತ್ತೆ. ಇಲ್ಲಿ ಮ್ಯಾಲೆ ಬರೋ ದಿಕ್ಕು ಯಾವ್ದು ಹೇಳ್ರಿ? ಮ್ಯಾಲೆ ಬರೋ ದಿಕ್ಕು ಉತ್ತರ. ಮ್ಯಾಲೆ ಬರೋ ದಿಕ್ಕು ಯಾವ್ದು ಹೇಳ್ರಿ? ಉತ್ತರ. ಇದು ಯಾರ ಮುಖ ಹೇಳ್ರಿ? ಇದು ರೀತಂದು. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ, ರೀತಾದಿಂದ ಎಡಭಾಗದಿಂದ ನಾವು ಸೂರ್ಯನ ಎಡ ತೆಗಿದ್ದೇವೆ ಹೇಳ್ರಿ. ರೀತಾಳ ಎಡ ಅಂದ್ರೆ ಸೂರ್ಯನ ಎಡ ತೆಗೀರಿ, ಅದು ರೀತಾ ನಮಗೆ ದಿಕ್ಕು ಸಿಗುತ್ತದೆ. ಮ್ಯಾಲೆ ಹೋದ್ರೆ ಯಾವ ದಿಕ್ಕು ಸಿಗ್ತದೆ ಹೇಳ್ರಿ? ನಮ್ಗೆ ಉತ್ತರ. ಅಂದ್ರೆ ಉತ್ತರ ದಿಕ್ಕಿಗೆ ಯಾರು ಮುಖ ಮಾಡಿ ನಿಂತಾರ ತಂದಂಗೆ ರೀತಾ. ರೀತಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತರ, ದಕ್ಷಿಣ ದಿಕ್ಕಿಗೆ ಯಾರು ಮುಖ ಮಾಡಿ ನಿಂತಿರ್ತಾರೆ ಹೇಳ್ರಿ? ಯಾರು ನಿಂತಿರ್ತಾರೆ? ಕವಿತಾ. ಯಾಕೆ ಇಬ್ಬರು ಒಂದಕ್ಕೊಬ್ಬರು ಅಪೋಸಿಟ್ ಇರ್ತಾರೆ ಅವರು. ಉತ್ತರ ದಿಕ್ಕಿಗೆ ರೀತಾ ಇದ್ರೆ ದಕ್ಷಿಣ ದಿಕ್ಕಿಗೆ ಯಾರು ಇರ್ತಾರೆ ಹೇಳ್ರಿ? ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಯಾರು ನಿಂತಿರ್ತಾರೆ? ನಮಗೆ ಕವಿತಾ ನಿಂತಿರ್ತಾರೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕವಿತಾ ನಿಂತಿರ್ತಾರೆ. ಕ್ವಶನ್ ಏನು ಕೇಳೋಣ ಅದು ಆನ್ಸರ್ ಮಾಡ್ಬೇಕು ನಾವು. ನೋಡ್ರಿ, ಕವಿತಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾಳೆ? ಕವಿತಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾಳೆ ನೋಡ್ರಿ ನಮಗೆಲ್ಲ? ಕವಿತಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾಳೆ. ಕವಿತಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ದಾಳೆ. ಕರೆಕ್ಟ್ರಿ? ಇಲ್ಲಿ ಮಾಡಬೇಕಾಗಿರೋದು ನೀವು ಏನೂ ಇಲ್ಲ. ಫಸ್ಟಿಗೆ ಮುಂಜಾನೆ ಕೊಟ್ಟಿರ್ತಾನೆ. ಮುಂಜಾನೆ ಅಂದ್ರೆ ನಾವು ಕಂಪಲ್ಸರಿ ನೋಡ್ರಿ, ಸೂರ್ಯಗೆ ಎಲ್ಲ ಹಾಕೋಬೇಕು ಹೇಳ್ರಿ? ಪೂರ್ವ ಕಡೆ ಹಾಕೋಬೇಕು. ಮುಗಿತಾ? ಅದಾದ್ಮೇಲೆ ಏನೂ ನೋಡಬೇಡ್ರಿ ನೀವು. ರೀತಾಳ ಎಡಭಾಗ ಅಂತ ಕೇಳ ನಾವು. ರೀತಾಳ ಎಡಭಾಗ ಬಿದ್ದಂತ ಸೂರ್ಯನ ಹೇಳು. ರೀತಾಳ ಎಡಭಾಗ ಅಂದ್ರೆ ಸೂರ್ಯನ ಎಡ ತೆಗೀರಿ. ಸೂರ್ಯನ ಎಡ ಅಂದ್ರೆ ಮೇಲೆ ಹೋಗ್ಬೇಕು ನಾವು. ಸೂರ್ಯನ ಎಡ ಅಂದ್ರೆ ಮೇಲೆ ಹೋಗ್ಬೇಕು. ಸೂರ್ಯನ ಎಡ ಅಂದ್ರೆ ಮೇಲೆ ಹೋದ್ರೆ ಉತ್ತರ ದಿಕ್ಕಂದಂಗೆ. ಅದು ಯಾರ್ದಿಂದ ಹೊಂಟದ ಹೇಳ್ರಿ? ಎಡಭಾಗ ರೀತಾಳಿಂದ ಹೊಂಟವ ಅಂದ್ರೆ ಉತ್ತರ ದಿಕ್ಕಿ ರೀಟಾಳ ತಂದಂಗೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ರೀಟಾಳ ತಂದಂಗೆ. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ ಈ ಕ್ವಶನ್ ನೋಡ್ರಿ. ಒಂದು ದಿನ ಮುಂಜಾನೆ ಅಂತ ಕೊಟ್ರೆ ನಿಮಗೆ ರೀ, ಒಂದಿನ ಮುಂಜಾನೆ ಅಂತ ಕೊಟ್ರೆ. ಸುಮಿತ್ ಮತ್ತು ಮೋಹಿತ್ ಇಬ್ಬರು ಸ್ನೇಹಿತರು ಪರಸ್ಪರ ಮುಖವಾಗಿ ಮಾತನಾಡುತ್ತಿದ್ದಾರೆ. ಈ ಸಮಯದಲ್ಲಿ ಸುಮಿತ್ನ ನೆರಳು ಮೋಹಿತ್ನ ನಿಖರವಾಗಿ ಬಲಭಾಗಕ್ಕೆ ಎಷ್ಟೇ ಪಾಯಿಂಟ್ಸ್ ಹಾಕಿ ನಮಗೆ. ಸುಮಿತ್ ಯಾವ ದಿಕ್ಕಿಗೆ ಮುಖ ಮಾಡಿದನು? ಕರೆಕ್ಟ್ರಿ? ನಮಗೆ ಮುಖವಾಗಿ ನಿಂತಕರಾಗ ನೆರಳು ಬಲಭಾಗಕ್ಕೆ ಎಡಭಾಗಕ್ಕೆ ಬೀಳಗತ್ತಂದ್ರೆ ಅವ್ರು ಕಂಪಲ್ಸರಿ ದಕ್ಷಿಣಕ್ಕೆ ನಿಂತಿರ್ತಾರೆ, ಉತ್ತರಕ್ಕೆ ಮುಖ ಮಾಡಿ ನಿಂತಿರ್ತಾರೆ. ಪಶ್ಚಿಮ ಮತ್ತು ಪೂರ್ವ ಆನ್ಸರ್ ಆಗಲ್ರಿ. ಪಶ್ಚಿಮ ಮತ್ತು ಪೂರ್ವ ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೆಳಕು ಬಲಭಾಗಕ್ಕೆ ಎಡಭಾಗ ಬೆಳಮಗ. ಪಶ್ಚಿಮ ಮತ್ತು ಪೂರ್ವ ಆನ್ಸರ್ ಆಗಲ್ಲ ನಮಗೆ. ಕರೆಕ್ಟ್ರಿ? ಮುಂಜಾನೆ ಅಂದ ನಮಗೆ. ನೋಡ್ರಿ ಯಾವ ರೀತಿ ಹಾಕ್ಬೇಕು ನೋಡ್ರಿ. ಮುಂಜಾನೆ ಅಂದಕರಾಗ ಸೂರ್ಯ ಯಾವ ದಿಕ್ಕಿನ ಕಡೆ ಇರ್ತಾನೆ ಹೇಳ್ರಿ? ಮುಂಜಾನೆ ಅಂದಕರಾಗ ಸೂರ್ಯ ಪೂರ್ವ ದಿಕ್ಕಿನ ಕಡೆ ಇರ್ತಾನೆ. ಇಲ್ಲಿ ಸೂರ್ಯನ ಅಂತಂದಂಗೆ. ಸೂರ್ಯನ ಇಲ್ಲಿ ಕರೆಕ್ಟ್. ಯಾವ ದಿಕ್ಕಿನ ಕಡೆ ಇರ್ತಾನೆ ಹೇಳ್ರಿ? ಮುಂಜಾನೆ ಪೂರ್ವ ದಿಕ್ಕಿನ ಕಡೆ ಇರ್ತಾನೆ. ಪೂರ್ವ ದಿಕ್ಕು. ನೆಕ್ಸ್ಟ್ ಅಬ್ಸರ್ವ್ ಮಾಡ್ರಿ. ಈಗ ನಮಗೇನು ಬೇಕು ರೀ? ಮೋಹಿತ್ನ ನಿಖರವಾಗಿ ಬಲಭಾಗ. ಮೋಹಿತ್ನ ಬಲಭಾಗ ಅಂದ್ರೆ ಸೂರ್ಯನ ಬಲ ತಂದಂಗೆ. ಸೂರ್ಯಂದು ಬಲ ತೆಗಿಬೇಕು ಅಂದಂಗೆ. ಸೂರ್ಯನ ಬಲ ತೆಗೀರಿ. ನೋಡ್ರಿ, ಸೂರ್ಯ ಇಲ್ಲನ. ಸೂರ್ಯನ ಬಲ ಅಂದ್ರೆ ಗಡಿಯಾರ ದಿಕ್ಕ ಅಂದಂಗೆ. ಈಗ ಟೈಮ್ 3 ಅದಂಗೆ. ಇದು ಈ ರೀತಿ ಇತ್ತಂದ್ರೆ ಟೈಮ್ 3 ಅದಂಗೆ. ಯಾರೋ ಮಾರ್ಕ 3 ಅಂದ್ರೆ ಗಡಿಯಾರ ದಿಕ್ಕು ಬಲಕ್ಕೆ ಅಂದಾನೆ. ಇಲ್ಲಿ ಬಲಕ್ಕಂದ್ರೆ ಗಡಿಯಾರ ದಿಕ್ಕ ಅಂದ್ರೆ 4, 5 ಎಲ್ಲ ತೆಳಗೆ ಬರ್ತಾವೆ. ತೆಳಗೆ ಹೋಗ್ಬೇಕು ನಂಗೆ. ಇಲ್ಲ ಬೇಕು ಹೇಳ್ರಿ? ತೆಳಗೆ ಹೋಗ್ಬೇಕು ನಂಗೆ. ಸೂರ್ಯನ ಬಲಭಾಗ ತೆಗೆದ್ರಂದ್ರೆ ಅದು ನಮಗೆ ಯಾರ್ದು ಮುಖ ಸಿಗುತ್ತೆ ಹೇಳ್ರಿ? ನಮ್ಗೆ ಮೋಹಿತನ ಮುಖ ಸಿಗುತ್ತದ. ತೆಳಗೆ ಯಾವುದಕ್ಕೆ ಬರ್ತದೆ ಹೇಳ್ರಿ? ಇದು ದಕ್ಷಿಣ ಬರ್ತದೆ. ಕೆಳಗೆ ಯಾವ್ದು ಬರ್ತದೆ ಅಂದ್ರೆ ದಕ್ಷಿಣ ಬರ್ತದೆ. ದಕ್ಷಿಣ. ಈ ದಕ್ಷಿಣ ಕಡೆ ಮುಖ ಯಾರ್ದು ಅಂತಿರೋದು? ದಕ್ಷಿಣ ಕಡೆ ಮುಖ ಮೋಹಿತನ ಬರ್ತದೆ. ಯಾಕಂದ್ರೆ ಮೋಹಿತನ ಬಲಭಾಗದಿಂದ ಕಂಡುಹಿಡಿದಿದ್ದು ದಕ್ಷಿಣ ಕಡೆ ಮುಖ ಯಾರ್ದು ಅಂತ ಮೋಹಿತ್. ದಕ್ಷಿಣ ಕಡೆ ಮುಖ ಮೋಹಿತಂದು ಇತ್ತಂದ್ರೆ
ಇವರಿಬ್ಬರು ಅಪೋಸಿಟ್ ಮುಖಾಮುಖಿ ಅದಾರ ರೀ. ಉತ್ತರ ಕಡೆ ಯಾರು ಇರುತ್ತೆ ಹೇಳ್ರಿ ನಮಗೆ? ಉತ್ತರ ಕಡೆ ಸುಮಿತ್ ಇರ್ತದೆ. ಉತ್ತರ ಕಡೆ ಸುಮಿತ್ ಇರ್ತದೆ. ಉತ್ತರ ಕಡೆ ಸುಮಿತ್ ಇರುತ್ತೆ. ಕ್ವಶನ್ ನೋಡ್ರಿ ಹೆಂಗೆ ಹೇಳ್ಯಾರ, ಸುಮಿತ್ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಸುಮಿತ್ ನೋಡ್ರಿ ಯಾವ ದಿಕ್ಕಿಗೆ ಮುಖ ಮಾಡ್ಯಾನ? ಸುಮಿತ್ ನಮಗೆ ಉತ್ತರ ದಿಕ್ಕಿಗೆ ಮುಖ ಮಾಡ್ಯಾನ ರೀ. ಸುಮಿತ್ ಉತ್ತರ ದಿಕ್ಕಿಗೆ ಮುಖ ಮಾಡ್ಯಾನ. ಆಪ್ಷನ್ ಯಾವುದಂದ್ರೆ ಸಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಸುಮಿತ್ ಯಾವ ದಿಕ್ಕಿಗೆ ಮುಖ ಮಾಡ್ಯಾನ ಅಂದ್ರೆ ಉತ್ತರ ದಿಕ್ಕಿಗೆ ಮುಖ ಮಾಡ್ಯಾನ ರೀ. ಕರೆಕ್ಟ್ ರೀ. ಏನಿಲ್ಲ, ಸಿಂಪಲ್ಲಾಗಿ ಪ್ರಾಕ್ಟೀಸ್ ಮಾಡ್ಬೇಕು ರೀ. ಅದಕ್ಕೆ ಬಿಟ್ಟು ಇದೆಲ್ಲ ಏನೂ ಇಲ್ಲ. ಫಸ್ಟ್ ನೋಡ್ರಿ ಮುಂಜಾನೆ ಅಂದನ. ಮುಂಜಾನೆ ಅಂದ್ರೆ ಸೂರ್ಯಕ ಮುಂಜಾನೆ ಕಡೆ ಹಾಕೋರಿ, ಪೂರ್ವ ಕಡೆ ಹಾಕೋರಿ. ನೆಕ್ಸ್ಟ್ ಮೋಹಿತ್ನ ನಿಖರವಾಗಿ ಬಲಭಾಗಕ್ಕೆ ಬಿದ್ದರೆ. ಮೋಹಿತ್ನ ಬಲ ಅಂದ್ರೆ ಸೂರ್ಯನ ಬಲ ಅಂದಂಗೆ. ಸೂರ್ಯನ ಬಲ ಅಂದ್ರೆ ತಳಗೆ ಬರಬೇಕು. ಇಲ್ಲಿ ಸೂರ್ಯನ, ಇಲ್ಲಿ ಸೂರ್ಯನ ಇಲ್ಲಿ ಅಂದ್ರೆ ಬಲಭಾಗನ ತಳಗೆ ಬರಬೇಕು. ತಳಗೆ ಬರೋ ದಿಕ್ಕೆ ಯಾವ್ದು ಹೇಳ್ರಿ? ದಕ್ಷಿಣ. ಇದು ಮೋಹಿತಂದು ಇನ್ಫಾರ್ಮೇಷನ್ ಬಂದು ಅದಕ್ಕೆಲ್ಲ ಮೋಹಿತ್ ಅಂತ ಬರ್ಕೋಬೇಕಿಲ್ಲ. ಮೋಹಿತ್ ದಕ್ಷಿಣ ಕಡೆ ಮುಖ ಮಾಡಿ ಮೋಹಿತ್ ನಿಂತರ. ಉತ್ತರ ಕಡೆ ಯಾರು ನಿಂತಿರ್ತಾರೆ ಹೇಳ್ರಿ? ಸುಮಿತ್. ಯಾಕೆ ಇಬ್ಬರು ಅಪೋಸಿಟ್ ನಿಂತಿರ್ತಾರೆ ಅವರು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ, ಈ ಕ್ವಶನ್ ಮಾಡ್ರಿ ನೋಡ. ಕ್ವಶನ್ ನೋಡ್ರಿ, ಸಂಜೆಯ ಸಮಯದಲ್ಲಿ, ಸಂಜೆಯ ಸಮಯ ಅಂದ್ರೆ ಈವ್ನಿಂಗ್. ಸಂಜೆಯ ಸಮಯದಾಗ, ಸಂಜೆ ಇದೊಂದು ಇಂಪಾರ್ಟೆಂಟ್ ನಮ್ಗೆ ಡಾಟಾ. ಸಂಜೆಯ ಸಮಯದಾಗ ಇಲ್ಲಿ ತನಕ 2 ಕ್ವಶನ್ ಮಾಡಿದ್ದೆವು. ಯಾವ್ದು ಮಾಡಿದ್ದೆವು ಹೇಳ್ರಿ ನಾವು? ಮುಂಜಾನೆ ಸಮಯದಾಗ ಮಾಡಿದ್ದೆವು. ಸಂಜೆಯ ಸಮಯದಾಗ ಹೇಳ್ರಿ, ಸಂಜೆಯ ಸಮಯದಾಗ ಸೂರ್ಯ ಯಾವ ಕಡೆ ಇರ್ತಾನೆ ಹೇಳ್ರಿ? ಸಂಜೆಯ ಸಮಯ ಟೈಮಿಗೆ ಸೂರ್ಯ ಪಶ್ಚಿಮ ಕಡೆ ಇರ್ತಾನೆ. ಸೂರ್ಯ ಯಾವ ಕಡೆ ಇರ್ತಾನೆ ಹೇಳ್ರಿ? ಇಲ್ಲಿ ಇರ್ತಾನೆ, ಪಶ್ಚಿಮ ಕಡೆ ಇರ್ತಾನೆ. ಪಶ್ಚಿಮ, ಇಲ್ಲಿ ಸೂರ್ಯ ಇರ್ತಾನೆ. ಮುಂಜಾನೆ ಅಂದ್ರೆ ಪೂರ್ವಕ್ಕೆ ಇರ್ತಾನೆ. ನೆಕ್ಸ್ಟ್ ಸಂಜೆ ಕಡೆ ಅಂದ್ರೆ ನಮ್ಮ ಕಡೆ ಇರ್ತಾನೆ ಸೂರ್ಯ ಪಶ್ಚಿಮ ಕಡೆ ಇರ್ತಾನೆ. ಇದು ಒಂದು ಮಾಹಿತಿ ಬೇಕು ನಮಗೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಮಾಹಿತಿ ಯಾವ್ದು ಬೇಕು ಹೇಳ್ರಿ? ಯಾರ್ದು ಬಲಕ್ಕೆ ಯಾವ್ದು ಎಡಕ್ಕೆ ಅದು ಬೇಕು ನಮಗೆ ಹೇಳ್ರಿ. ದೀಪಕ್ನ ನೇಳು ರೋಹನ್ನ ನಿಖರವಾಗಿ ಬಲಕ್ಕೆ. ರೋಹನ್ನ ನಿಖರವಾಗಿ ಬಲಭಾಗಕ್ಕೆ. ರೋಹನ್ನ ಬಲಭಾಗ ಅಂದ್ರೆ ಸೂರ್ಯನ ಬಲ ತೆಗಿಬೇಕು. ರೋಹನ್ನ ಬಲ ಅಂದ್ರೆ ಸೂರ್ಯನ ಬಲ ತೆಗಿಬೇಕು. ಅದು ರೋಹನ್ ನಮಗೆ ಮುಖ ಸಿಕ್ಬಿಡುತ್ತೆ. ಸೂರ್ಯನ ಬಲ ತೆಗೀರಿ ಮೊದಲು. ನೋಡ್ರಿ ಟೈಮ್ ಇದು 9 ಅದಂಗಿದು. ಯಾರ ಮಾರ್ಕ್ ಈ ಕಡೆ ಅಂದರೆ ಟೈಮ್ 9 ಅದಂಗೆ. ಬಲ ಅಂದ್ರೆ ಗಡಿಯಾರ ದಿಕ್ಕು. ಇದು 9 ಅಂದ್ರೆ 10, 11 ಮೇಲೆ ಬರ್ತಾವೆ. ಮ್ಯಾಲೆ ಹೊಳ್ಬೇಕತ್ತ ನಾನು, ಮ್ಯಾಲೆ ಹೊಳ್ಬೇಕತ್ತ ನಾನು. ಮ್ಯಾಲೆ ಹಾಕೋರಿ, ಮ್ಯಾಲೆ ಹಾಕೋರಿ. ಇದು ಸೂರ್ಯಂದು ಬಲ. ಈ ಮ್ಯಾಗ ಬರೋ ದಿಕ್ಕು ಯಾವ್ದು ಹೇಳ್ರಿ? ಇದು ಉತ್ತರ. ಅಂದ್ರೆ ಉತ್ತರ ದಿಕ್ಕಿಗೆ ಯಾರು ಮುಖ ಮಾಡಿ ನಿಂತಿರ್ತಾನೆ ಹೇಳ್ರವ? ರೋಹನ್. ರೋಹನ್ನ ಬಲಭಾಗದಿಂದ ಬಂದಲ್ಲಿದು, ಅದಕ್ಕೆ ಇದು ರೋಹನ್ ಅನ್ನಂಗೆ. ಉತ್ತರ ಕಡೆ ಮುಖ ಮಾಡಿ ಯಾರು ನಿಂತಾರ ಅಂದಂಗೆ? ರೋಹನ್. ಉತ್ತರ ಕಡೆ ರೋಹನ್ ಮುಖ ಮಾಡಿ ನಿಂತಾರ. ನೆಕ್ಸ್ಟ್ ಇಬ್ಬರು ಅಪೋಸಿಟ್ ಅರ್ರಿ, ಒಬ್ರಿಗೊಬ್ರು ಅಪೋಸಿಟ್ ಅರ. ದಕ್ಷಿಣ ಕಡೆ ಮುಖ ಮಾಡಿ ಯಾರು ನಿಂತಿರ್ತಾರೆ ಹೇಳ್ರಿ? ದಕ್ಷಿಣ ಕಡೆ ಮುಖ ಮಾಡಿ ಯಾರು ನಿಂತಿರ್ತಾರೆ? ನಮಗೆ ದೀಪಕ್ ನಿಂತಿರ್ತಾನೆ. ದಕ್ಷಿಣ ಕಡೆ ಮುಖ ಮಾಡಿ ಯಾರು ನಿಂತಿರ್ತಾರೆ ಅಂದ್ರೆ ದೀಪಕ್ ನಿಂತಿರ್ತಾನೆ. ಸಿಂಪಲ್ ರೀ, ಏನಿಲ್ಲ, ಸಿಂಪಲ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನು ಕೇಳಿ ನಾವು, ರೋಹನ್ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ? ನಾನು ನಿಮಗೆ ಆಲ್ರೆಡಿ ಹೇಳೀನಿ, ಪಶ್ಚಿಮ ಮತ್ತು ಪೂರ್ವ ಆನ್ಸರ್ಗೆ ಸಾಧ್ಯನೇ ಇಲ್ಲ. ಬಲಭಾಗ ನೆರಳು ಎಡಭಾಗ ನೆರಳು ಬಿದ್ದ ಕರಗ. ಕ್ವಶನ್ ನೋಡ್ರಿ ಕೇಳಿದಮ್ಮ, ರೋಹನ್ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ರೋಹನ್ ನೋಡ್ರಿ, ರೋಹನ್ ಯಾವ ದಿಕ್ಕಿಗೆ ಮುಖ ಮಾಡಿ ಹೇಳ್ರಿ? ರೋಹನ್ ಉತ್ತರ. ರೋಹನ್ ಯಾವ ದಿಕ್ಕಿಗೆ ಮುಖ ಮಾಡ್ಯಾನಂದ್ರೆ ಉತ್ತರ. ಕರೆಕ್ಟ್ ರೀ? ಇದೇ ಕ್ವಶನ್ ಇನ್ನೊಂದ್ಸಲ ಆಯ್ತು ನೋಡ್ರಿ, ಕರೆಕ್ಟಾಗಿ ಕೇಳ್ರಿ. ಇನ್ನೊಂದ್ಸಲ ಆಯ್ತು ನೋಡ್ರಿ. ಏನಿಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು. ಅದು ಬಿಟ್ಟು ಮತ್ತೇನಿದ್ರು ಫಸ್ಟಿಗೆ ನಮಗೆ ಏನು ಇಂಪಾರ್ಟೆಂಟ್ ಹೇಳ್ರಿ? ಮೊದಲ ಸಂಜೆ ಸಮಯ ಕೊಟ್ರೇನು ನಮ್ಗೆ ಮುಂಜಾನೆ ಸಮಯ ಕೊಟ್ಟರೆ ಅದು ಬೇಕು ನಮ್ಗೆ ಇಂಪಾರ್ಟೆಂಟ್. ಸಂಜೆ ಸಮಯ ಕೊಟ್ಟರು ಅವರು. ಸಂಜೆ ಸಮಯ ಅಂದ್ರೆ ಸೂರ್ಯ ಹೇಳ್ರಿ ಯಾರ ಕಡೆ ಇರ್ತಾನೆ? ಸೂರ್ಯ ಪಶ್ಚಿಮ ಕಡೆ ಇರ್ತಾನೆ. ಸಂಜೆ ಸಮಯದಾಗ ಸೂರ್ಯ ಪಶ್ಚಿಮ ಕಡೆ ಇರ್ತಾನೆ. ಇಷ್ಟು ಹಾಕೋಬೇಕು. ನೆಕ್ಸ್ಟ್ ದೀಪಕ್ ಮತ್ತು ರೋಹನ್ ಇಬ್ಬರು ಫ್ರೆಂಡ್ಸ್ ಅರಂತ್ರಿ, ಮುಖಾಮುಖಿಯಾಗಿ ಮಾತಾಡತ್ತಾರಂತವ್ರು. ಈ ಸಮಯದಲ್ಲಿ ದೀಪಕ್ ನೆರಳು ರೋಹನ್ನ ನಿಖರವಾಗಿ ಬಲಭಾಗಕ್ಕೆ. ರೋಹನ್ನ ನಿಖರವಾಗಿ ಬಲಭಾಗಕ್ಕೆ ಎಷ್ಟೇ ಬೇಕು ನಮಗೆ? ರೋಹನ್ನ ಬಲಭಾಗಕ್ಕೆ ಅಂದ್ರೆ ಸೂರ್ಯನ ಬಲಭಾಗ ತೆಗಿಬೇಕು ನೀವು. ಸೂರ್ಯನ ಬಲಭಾಗ ಅಂದ್ರೆ ಟೈಮ್ ಇದು 9 ಅದಂಗೆ ರೀ. ಟೈಮ್ ಇದು 9 ಅದಂಗೆ. ಬಲಭಾಗ ಅಂದ್ರೆ 10, 11 ಮ್ಯಾಲೆ ಬರ್ತಾವ. ಮ್ಯಾಲೆ ಹೋಗ್ಬೇಕಂತ ಅಂದಂಗೆ, ಮ್ಯಾಲೆ ಹೋಗ್ಬೇಕಂದಂಗೆ. ಕರೆಕ್ಟ್ ರೀ? ಇದು ಮ್ಯಾಲೆ ಬರೋ ದಿಕ್ಕೆ ಯಾವ್ದು ಹೇಳ್ರಿ? ಇದು ಬಲಭಾಗಕ್ಕೆ ಬರೋದು, ಸೂರ್ಯನ ಬಲಭಾಗ ಹೋಗೋದು ಉತ್ತರ. ಇದು ಯಾರ ಮುಖ ಅಂತ ಹೇಳ್ತಾರೆ? ಉತ್ತರಕ್ಕೆ ನಮಗೆ ರೋಹನ್ ಅಂತ ಹೇಳ್ತಾರೆ. ಯಾಕಂದ್ರೆ ರೋಹನ್ದಿಂದ ಬಲಭಾಗದಿಂದ ಬಂದದ್ದು ಇದು ರೋಹನ್ನ ಮುಖ. ಅಂದರೆ ರೋಹನ ಉತ್ತರ ಕಡೆ ಮುಖ ಮಾಡಿ ನಿಂತಂತ. ರೋಹನ್ ಉತ್ತರ ಕಡೆ ಮುಖ ಮಾಡಿ ನಿಂತಾರ. ಇಬ್ಬರು ಅಪೋಸಿಟ್ ನಿಂತಾರ್ರಿ, ಮಾರಿ ಅಪೋಸಿಟ್ ಅವ.
ದಕ್ಷಿಣ ಕಡೆ ಯಾರು ನಿಂದಿರ್ತಾರೆ ಹೇಳ್ರಿ ನಮಗೆ? ದೀಪಕ್. ಇಷ್ಟು ಬರ್ಕೊಂಡ್ರೆ ಮುಗಿತು. ನಮಗೆ ಈ ದೀಪಕದ ಮುಖಾರ ಕೇಳಿ ರೋಹನ್ ಮುಖಾರ ಕೇಳಿ ನಾವು ಈಸಿಯಾಗಿ ಮಾಡ್ಬೋದು. ಕ್ವಶನ್ ನೋಡ್ರಿ ಕೇಳಮ್ಮ, ರೋಹನ್ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಪಶ್ಚಿಮ ಪೂರ್ವ ಅಂತ ಆಗಲ್ಲ. ರೋಹನ್ ನೋಡ್ರಿ ಯಾವ ದಿಕ್ಕಿಗೆ ಮುಖ ಮಾಡ್ಯಾನ? ರೋಹನ್ನ ಉತ್ತರ ದಿಕ್ಕಿಗೆ ಮುಖ ಮಾಡ್ಯಾನ ರೀ. ಆಪ್ಷನ್ ಯಾವ್ದು ರೈಟ್ ಅಂದ್ರೆ ನಮಗೆ ಆಪ್ಷನ್ ಎ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನೋಡ್ರಿ ಬ್ಯಾಟ್ಸ್ಮನ್. KSB ಡಿಪಾರ್ಟ್ಮೆಂಟ್ ನಡೆಸ್ತದೆ ಎಕ್ಸಾಮ್ ಬ್ಯಾಟ್ಸ್ಮನ್ ಅಂತಂದು. ಆ ಎಕ್ಸಾಮ್ದು ಕೇಳ್ಯಾನ ನಮಗೆ. ಕ್ವಶನ್ ನೋಡ್ರಿ ಕೇಳೋಣ. ಒಂದು ದಿನ ಸೂರ್ಯೋದಯ ಅಂದ್ರೆ ಇದು ಮಾರ್ನಿಂಗ್ ಅಂತ ಅನ್ನಂಗಿರೋದು. ಸೂರ್ಯೋದಯ ಅಂದ್ರೆ ಮಾರ್ನಿಂಗ್ ನೋಡ್ರಿ ಯಾವ ಕಡೆ ಇರ್ತಾನೆ ನಮಗೆ ಸೂರ್ಯ? ಮಾರ್ನಿಂಗ್ ಪೂರ್ವ ಕಡೆ ಇರ್ತಾನೆ ರೀ. ಒಂದು ದಿನ ಸೂರ್ಯೋದಯ ನಂತರ ಸುರೇಶ್ ಕಂಬದ ಎದುರು ನಿಂತಿದ್ದಾನೆ. ಸುರೇಶ ಒಂದು ಕಂಬದ ಎದುರಿಗೆ ನಿಂತಾನೆ. ಕಂಬದ ನೆರಳು ನಿಖರವಾಗಿ ಅವನ ಬಲಭಾಗಕ್ಕೆ ಬಿದ್ದಿತ್ತು. ಅವನಂದ್ರೆ ಯಾರು ಹೇಳ್ರಿ ಇಲ್ಲಿ? ಅವನ ಅಂದ್ರೆ ಸುರೇಶ ತಂದಂಗೆ. ಅವನಂದ್ರೆ ಯಾರಲ್ಲಿ? ಸುರೇಶ ತಂದಂಗೆ. ಬಲಭಾಗಕ್ಕೆ ಬಿದ್ದಿತ್ತು. ಅವನು ಯಾವ ದಿಕ್ಕನ್ನು ಎದುರಿಸುತ್ತಿದ್ದಾನೆ ಅಂದ್ರೆ ಯಾವ ದಿಕ್ಕಿಗೆ ನೋಡುತ್ತಾನೆ ತಂದಂಗೆ. ನಾನು ನಿಮ್ಗೆ ಅವಾಗ ಹೇಳೀನಿ, ನೆರಳು ಬಲಕ್ಕೆ ಎಡಕ್ಕೆ ಬೀಳುತ್ತಂದ್ರೆ ಇದು ಪೂರ್ವ ಪಶ್ಚಿಮ ಆನ್ಸರ್ ಆಗಲ್ಲ. ಪೂರ್ವ ಪಶ್ಚಿಮ ಆನ್ಸರ್ ಆಗಲ್ಲ, ಸಾಧ್ಯನೇ ಇಲ್ಲ. ಪೂರ್ವ ಪಶ್ಚಿಮ ಆನ್ಸರ್ ಆಗ್ಬೇಕಂದ್ರೆ ಏನಿರ್ಬೇಕು ಹೇಳ್ರಿ? ನೆರಳು ನಮ್ಮ ಹಿಂದೆ ಬೀಳಬೇಕಿಲ್ಲ, ನಮ್ಮ ಮುಂದೆ ಬೀಳ್ಬೇಕು ನೆರಳು. ಅಂದ ಕರೆಕ್ಟ್ ಪೂರ್ವ ಪಶ್ಚಿಮ ಆನ್ಸರ್ ಆಗ್ತದೆ. ನಮ್ಮ ನೆರಳು ಎಡಕ್ಕೆ ಮತ್ತು ಬಲಕ್ಕೆ ಬೀಳುತ್ತಂದ್ರೆ ಆನ್ಸರ್ ಉತ್ತರೇ ಆಗಬೇಕಿಲ್ಲ ಅಂದ್ರೆ ದಕ್ಷಿಣರೇ ಆಗಿರ್ಬೇಕು. ಎರಡರ ಒಂದು ಆನ್ಸರ್ ಪಕ್ಕ ಆಗಿರ್ಬೇಕು. ಈ ಮೊದಲು ನಾವು ಎರಡು ಇನ್ಫಾರ್ಮೇಷನ್ ಹಾಕೊಳ್ಳೋಣ. ಸೂರ್ಯೋದಯ ಅಂದ ನಾವು. ಸೂರ್ಯೋದಯ ಅಂದ್ರೆ ಸೂರ್ಯ ನೋಡ್ರಿ ಯಾವ ಸೈಡ್ ಇರ್ತಾನೆ? ಸೂರ್ಯೋದಯ ಅಂದ್ರೆ ಸೂರ್ಯ ನಮಗೆ ಪೂರ್ವ ಕಡೆ ಇರ್ತಾನೆ ರೀ. ಸೂರ್ಯ ಕಡೆ ಇರ್ತಾನೆ ಹೇಳ್ರಿ, ಪೂರ್ವ ಕಡೆ ಇರ್ತಾನೆ. ಒಂದು ಇನ್ಫಾರ್ಮೇಷನ್ ಮುಗಿತ್ರಿ. ಈಗ ಕಂಬದ ನೆರಳು ನಿಖರವಾಗಿ ಅವನ ಬಲಭಾಗಕ್ಕೆ ಬಿದ್ದಿತ್ತು. ಅವನ ಬಲಭಾಗ ಅಂದ್ರೆ ಸುರೇಶನ ಬಲಭಾಗ. ಸುರೇಶನ ಬಲ ಅಂದ್ರೆ ಸೂರ್ಯನ ಬಲ. ಸೂರ್ಯನ ಬಲ ಅಂದ್ರೆ ಟೈಮ್ ಎಷ್ಟು ಅದಂಗೆ ಹೇಳ್ರಿ? 3 ಅದಂಗೆ. ಬಲ ಅಂದ್ರೆ ಗಡಿಯಾರ ದಿಕ್ಕಂದಂಗೆ 4, 5, 6 ತಳಗೆ ಬರ್ತಾವ. ತಳಗೆ ಬರ್ಬೇಕು ಅಂದಂಗೆ. ಇದು ಟೈಮ್ 3 ಅದಂಗೆ. ಇದು ಟೈಮ್ 3 ಅದಂಗೆ. ಟೈಮ್ ಎಷ್ಟು ಅದಂಗೆ ಹೇಳ್ತದು? 3 ಅದಂಗೆ. ಟೈಮ್ 3 ಅದಂಗೆ. ಕರೆಕ್ಟ್ ರೀ? ಹಾಂ. ಈ ಬಲಭಾಗಕ್ಕೆ ಅಂದ್ರೆ 3 ಅಂದ್ರೆ 4, 5, 6 ತಳಗೆ ಬರ್ತಾವ. ತಳ ಹೊಳ್ಬೇಕು ನಂಗೆ. ಗಡಿಯಾರ ದಿಕ್ಕನ್ನ ಹೊಳ್ಬೇಕು ಅಂತ ನಂಗೆ. ಗಡಿಯಾರ ದಿಕ್ಕನ್ನ ಹೊಳ್ರಿ ಅಂದರೆ ಸುರೇಶನ ಬಲಭಾಗ ಅಂದ್ರೆ ಬಲ ಅಂದ್ರೆ ಗಡಿಯಾರ ದಿಕ್ಕನ್ನ ತಳ ಹೊಳ್ಬೇಕು. ಈ ತಳ ಬರೋ ದಿಕ್ಕು ಯಾವ್ದು ಹೇಳ್ರಿ? ಈ ಸೈಡ್ ತಳ ಯಾರೋ ತಳ ಬರೋ ದಿಕ್ಕು ದಕ್ಷಿಣ ಅಂತ. ದಕ್ಷಿಣ. ಇದು ಯಾರ ಇನ್ಫಾರ್ಮೇಷನ್ ಬಂದಿರೋದು? ಸುರೇಶನ ಇನ್ಫಾರ್ಮೇಷನ್ ಬಂದದ್ದು. ಅಂದ್ರೆ ದಕ್ಷಿಣ ಕಡೆ ಮುಖ ಮಾಡಿ ಯಾರು ನಿಂತಿರೋದಂಗೆ ಐತೆ ನಮಗೆ? ಸುರೇಶ್. ದಕ್ಷಿಣ ಕಡೆ ಮುಖ ಮಾಡಿ ಯಾರು ನಿಂತಿರೋದಂಗೆ ಐತೆ? ಸುರೇಶ್. ಇಲ್ಲಿ ನೋಡ್ರಿ ಕಂಬಕ್ಕೆ ನಮಗೆ ಮುಖ ಇರಲ್ಲ, ಅದಕ್ಕೆಲ್ಲ ಅವ ಒಬ್ಬಂದೇ ಕೇಳ್ತಾನ. ಅದು ದಕ್ಷಿಣ ಕಡೆ ಸುರೇಶ್ ದಕ್ಷಿಣ ಮುಖ ಮಾಡಿ ನಿಂತಾನ. ಕ್ವಶನ್ ನೋಡ್ರಿ ಈ ಕಡೆನ, ಅವನು ಯಾವ ದಿಕ್ಕನ್ನು ಎದುರಿಸುತ್ತಿದ್ದಾನೆ? ಅವನು ಅಂದ್ರೆ ಸುರೇಶ್ ಯಾವ ದಿಕ್ಕು ಎದುರಿಸಕತ್ತಾನೆ ಹೇಳ್ರಮ್ಮ? ದಕ್ಷಿಣ ದಿಕ್ಕನ್ನು ಎದುರಿಸುತ್ತಿದ್ದಾನೆ. ದಕ್ಷಿಣ ದಿಕ್ಕನ್ನು ಎದುರಿಸುತ್ತಿದ್ದಾನೆ. ಇದೇ ಕ್ವಶನ್ ಆನ್ಸರ್ ಐತೆ ನೋಡ್ರಿ. ಎಕ್ಸಾಮ್ದಾಗ ಕೇಳ್ಯಾನ ನಮಗೆ. ಕರೆಕ್ಟಾ? ಇದು ಬ್ಯಾಟ್ಸ್ಮನ್ ಎಕ್ಸಾಮ್ದಾಗ ಕೇಳ್ಯಾನ ನಮಗೆ. ಎಲ್ಲಿ ಕೇಳ್ಯಾನ ಹೇಳ್ತದು? ಬ್ಯಾಟ್ಸ್ಮನ್ ಎಕ್ಸಾಮ್ದಾಗ ಕೇಳ್ಯಾನ ನೋಡ್ರಿ. ಒಂದು ದಿನ ಸೂರ್ಯೋದಯ ಅಂದ. ಒಂದೇ ಮಾಹಿತಿ ಸಾಕು ನಮಗಿದು. ಫಸ್ಟ್ ಡಯಾಗ್ರಾಮ್ ಹಾಕೊಳಕ್ಕೆ ಒಂದು ಮಾಹಿತಿ ಸಾಕು. ಸೂರ್ಯೋದಯ ಅಂದ್ರೆ ಸೂರ್ಯ ಯಾವ ಕಡೆ ಇರ್ತಾನೆ ಹೇಳ್ರಿ? ಸೂರ್ಯೋದಯ ಅಂದ್ರೆ ಸೂರ್ಯ ನಮಗೆ ಪೂರ್ವ ಕಡೆ ಇರ್ತಾನೆ ರೀ. ಸೂರ್ಯ ಎಲ್ಲಿರ್ತಾನಂದ್ರೆ ಪೂರ್ವ ಕಡೆ ಇರ್ತಾನೆ. ಕರೆಕ್ಟ್ ರೀ? ಸೂರ್ಯೋದಯ ನಂತರ ಸುರೇಶ್ ಕಂಬದ ಎದುರು ನಿಂತಾನಂತ್ರಿ. ಒಂದು ಕಂಬದ ಎದುರು ನಿಂತಾನ. ಕಂಬದ ನೆರಳು ನಿಖರವಾಗಿ ಅವನಂದ್ರೆ ಯಾರು ಹೇಳ್ರಿ? ಸುರೇಶನ ಬಲಭಾಗ. ಇದೇ ಇಂಪಾರ್ಟೆಂಟ್ ನಮಗೆ. ಸುರೇಶನ ಬಲ ಅಂದ್ರೆ ಸೂರ್ಯನ ಬಲಕ್ಕೆ ಹೋಗ್ಬೇಕು. ನನಗೆ ಸೂರ್ಯನ ಬಲಕ್ಕೆ ಹೋಗ್ಬೇಕು. ಸೂರ್ಯನ ಬಲ ಅಂದ್ರೆ ನಿಮ್ಗೆ ಹೇಳೇನ್ರಿ ನಾ ಗಡಿಯಾರ ದಿಕ್ಕು. ಟೈಮ್ 3 ಅದಂಗೆ. ಇದು ಟೈಮ್ 3 ಅದಂಗೆ. ಗಡಿಯಾರ ದಿಕ್ಕದ 4, 5, 6 ತಳಗೆ ಬರ್ತಾವ. ಅಂದರೆ ಬಲಭಾಗ ಹೊಳಬೇಕಂದ್ರೆ ಗಡಿಯಾರ ದಿಕ್ಕನ್ನ ಹೋಗ್ಬೇಕು. ಅಂದ್ರೆ ಈ ಸೈಡ್ ಹೊಳ್ಬೇಕು. ನನಗೆ ತಳ ಹೊಳಬೇಕು. ಈ ತಳ ಬರೋ ದಿಕ್ಕು ಯಾವ್ದು ಹೇಳ್ತದು? ತಳ ಬರೋ ದಿಕ್ಕು ಯಾವುದಂದ್ರೆ ದಕ್ಷಿಣ. ಈ ಇನ್ಫಾರ್ಮೇಷನ್ ಯಾರಿಂದ ಹೊಂಟದ ನಮಗೆ? ಸುರೇಶನಿಂದ ಹೊಂಟದ ಇನ್ಫಾರ್ಮೇಷನ್. ಸುರೇಶ್ ಅಂದ್ರೆ ದಕ್ಷಿಣ ಕಡೆ ಮುಖ ಮಾಡಿ ಯಾರು ನಿಂತಿರೋದಂಗೆ ಐತೆ ನಮಗೆ ರೀ? ದಕ್ಷಿಣ ಕಡೆ ಮುಖ ಮಾಡಿ ಯಾರು ನಿಂತಿರೋದಂಗೆ ಆಯಿತು? ಸುರೇಶ್. ದಕ್ಷಿಣ ಕಡೆ ಮುಖ ಮಾಡಿ ಯಾರು ನಿಂತಿರೋದಂಗೆ ಆಯಿತು? ಸುರೇಶ್. ಕರೆಕ್ಟ್ ರೀ? ನೀವು ಇಷ್ಟು ಮಾಡಿದ್ರಂದ್ರೆ ಟೋಟಲಾಗಿ ನಾವು ಟೈಪ್ 1 to ಟೈಪ್ 7 ಕ್ವಶನ್ ಸಾಲ್ವ್ ಮಾಡೋಂಗೆ ಆಗ್ತಾರೆ.
ಟೈಪ್ 1 ಟು ಟೈಪ್ 7 ಕ್ವಶನ್ ಸಾಲ್ವ್ ಮಾಡೋದು. ಇಷ್ಟು ಮಾಡಿದ್ರೆ ಸಾಕ್ರಿ. ನೀವು ದಿಕ್ಕುಗಳ ಪರೀಕ್ಷೆ ಮೇಲೆ ಇದಕ್ಕೆ ಬಿಟ್ಟು ಬೇರೆ ಯಾವ ಕ್ವಶನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಫೈನಲ್. ಒಂದು ತಿಳ್ಕೊರಿ, ನಾ ಏನು ಹೇಳ್ತೀನಲ್ಲ ಇದೇ ಫೈನಲ್. ಇದಕ್ಕೆ ಬಿಟ್ಟು ಬೇರೆ ಯಾವ ಕ್ವಶನ್ಸ್ನು ಬರಲ್ಲ. ಇದಕ್ಕೆ ಬಿಟ್ಟು ಯಾವ ಬೇರೆ ಕ್ವಶನ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇವೇ ನೀಟಾಗಿ 7 ಟೈಪ್ ಮಾಡಿರಿ. 100% ಐತಿ ನಾನು ನಿಮ್ಗೆ